ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪ ಮಾಡುವ ನಮಸ್ತೆ, ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ಒಂದು ಕಾಂಪಿಟೇಷನ್ ಅಂತ ಇಳಿದ ಮೇಲೆ ಗೆಲ್ಲೋದು ಆಟಗಾರನ ಒಂದು ಜವಾಬ್ದಾರಿ ಆಗಿರುತ್ತೆ. ಗೆದ್ದ ಮೇಲೆ ಸಿಗೋ ಅಧಿಕಾರವನ್ನು ಸರಿಯಾಗಿ ಉಪಯೋಗಿಸೋದು ಹಾಗೆ ಉಳಿಸ್ಕೊಳ್ಳೋದು ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಆಗುತ್ತೆ. ತಗೊಂಡಿರೋ ಜವಾಬ್ದಾರಿಯಲ್ಲಿ ಏನೇ ಅಳುಕು ಬಳುಕು ಬಂದರೂ ಕೂಡ ಗೆಲುವಿನ ಉದ್ದೇಶನೇ ಹಾಳಾಗುತ್ತೆ. ಈ ವಾರ ಮನೆಯಲ್ಲಿ ನಡೆದಿರೋದು ಅದೇನೆ. ನಿಯಮಗಳ ವಿಚಾರದಲ್ಲಿ ತೋರಿಸಿರುವಂಥ ಬೇಜವಾಬ್ದಾರಿಯಿಂದ ಕ್ಯಾಪ್ಟನ್ ರೂಮ್ ಲಾಕ್ ಮಾಡ್ಕೊಂಡಿದ್ದಾರೆ ನಮ್ಮ ಕ್ಯಾಪ್ಟನ್ಸ್ ಅವರು. ಪಾಠ ಕಲ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಈ ಶಿಕ್ಷೆಯಿಂದ ಇಡೀ ಮನೆ ಒಂದು ಪಾಠವನ್ನು ಕಲ್ತಿದೆ ಅಂತ ಬಯಸ್ತಾ ಈಗ ಸಂಡೇ ಸ್ವಲ್ಪ ಅದನ್ನೆಲ್ಲ ಸೈಡಿಗಿಟ್ಟು ನಗಣ ಅಂತ ಹೇಳ್ತಾ ಇದು ನಿವ್ಯಾ ಬಾಡಿ ಮಿಲ್ಕ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12 ಕೋ ಪ್ರೆಸೆಂಟೆಡ್ ಬೈ ಸನ್ರಿಚ್ ರಿಫೈನ್ ಸನ್ಫ್ಲವರ್ ಆಯಿಲ್, ಏಷ್ಯನ್ ಪೇಂಟ್ಸ್ ಹಾಗೂ ವಿಜಿ ಸ್ಮಾರ್ಟ್ ಟೆಲಿವಿಷನ್, ಕೋ ಪವರ್ಡ್ ಬೈ ಅಶ್ವಸೂರ್ಯ ರಿಯಾಲಿಟೀಸ್, ನಿರಂತರ ಪೂಜಾ ಆಯಿಲ್, ಸಂತೂರ್, ಮಾರುತಿ ಸುಜುಕಿ ಹೆರಿಟೇಜ್ ಹಾಗೂ ತೇಜು ರೆಡಿ ಮಿಕ್ಸ್ ಮಸಾಲ. ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ನೆನ್ನೆ ಸಂಚಿಕೆಯ ನಂತರ ಮನೇಲಿ ಏನೇನಾಯಿತು ಒಂದು ಸಲ ಕನ್ನಡಿಸ್ಕೊಂಬೋಣ. ಬಿಗ್ ಬಾಸ್ ವಿಟಿ ಪ್ಲೀಸ್. ಮಧ್ಯಾಹ್ನ 2:20. ಬೇಡ, ನಂಗೆ ಟೆನ್ಷನ್ ಆಯ್ತಾರಪ್ಪ. ನಂಗೆ ಆಯ್ತಾ ಇಲ್ಲ. ಗೊತ್ತಾಯ್ತು. ಒಬ್ರಿಂದ ಯಾವಾಗ್ಲೂ ಅದೇ ನೀವು ಲಾಸ್ಟ್ ಅಲ್ಲಿ ರಿಗ್ರೆಟ್ ಮಾಡೋದಲ್ಲ, ನೀವು ಫಸ್ಟೇ ಹೇಳಬೇಕು. ಗಿಲ್ಲಿ ಮೇಲೆ ಮಾತ್ರ ಹಾಕ್ಬೇಡಿ. ಅದನ್ನೇ ಹೇಳಿದ ನಮ್ದೇ ಮಿಸ್ಟೇಕ್ ಆಗುತ್ತೆ. ಪ್ರತಿ ವಿಷಯಕ್ಕೂ ನಾವು ಅಲ್ಲೇ ಅವನ್ನ ಸ್ಟಾಪ್ ಮಾಡಲಿಲ್ಲ ಅಂದರೆ ಅದು ಇದಕ್ಕೆ ಅಂತಲ್ಲ. ನಾಳೆ ಗ್ರೋಸರಿ, ಕಿಚನ್ನು, ಇನ್ನೊಂದು ಯಾವುದೋ ಪ್ರೊಸೆಸ್ಸು, ಚಟುವಟಿಕೆಯ ವಿಷಯದಲ್ಲಿ, ಟಾಸ್ಕ್ನ ಪ್ರಾಪರ್ಟಿ ಮುಟ್ಟೋ ವಿಷಯದಲ್ಲಿ ಬೇರೆಯವ್ರದ್ದು ಕ್ಯಾಪ್ಟನ್, ನೀವು ಬೆಡ್ ಮಲಗ್ತೀರಾ. ಬೇರೆಯವ್ರಿಗೂ ಅರ್ಜೆಂಟ್ ಆಗಿರುತ್ತೆ, ಬೇರೆಯವ್ರಿಗೂ ಕಣ್ಣಲ್ಲಿ ನೋಡ್ಲಿಕ್ಕೆ ಉಂಟಾ? ನನಗೂ ಏನಪ್ಪ ಈ ಕಣ್ಣಲ್ಲಿ ನೋಡೋದು. ವಾಶ್ರೂಮ್ ಅಲ್ಲಿ ಮಲಿಕತ್ತಾರಲ್ಲಪ್ಪ, ಯಾರಪ್ಪ ಮಲಗರು? ವಾಶ್ರೂಮ್ ಇರೋದು ನಿದ್ದೆ ಮಾಡೋಕ. ಸರ್ ಇವ್ರಿಗೆ ಎಷ್ಟು ಹೇಳಿದ್ರೆ ಬುದ್ಧಿ ಬರಲ್ಲ, ಪರವಾಗಿಲ್ಲ. ಹಾ, ಅದೇ ರಘು ಅಣ್ಣನ ಮೈಂಡ್ ವಾಯ್ಸ್ ಅಲ್ವಾ ಸರ್? ಈಗ ನಾನು ಮಾಡು ಸರಿ ಅಂತ ಹೇಳ್ತಾ ಇದ್ದೇನೆ, ಇದಕ್ಕೆ ಹಿಂಗ್ ಆಡ್ತಾ ಇದ್ದಾಳೆ ಇವಳು. ಇದೇ ಕಡೆ ಹಿಂಗ್ ಬಂದು ಕದ್ರಾಳು. ಇರಿಟೇಷನ್ ಆಗ್ತಾ ಉಂಟಾ? ಬೈತೀರಾ ನನ್ಗೆ? ಹಾ, ಬೈತೀರಾ? ಇದು ಯಾರಿಗೆ ಗೊತ್ತಾ? ನೆಕ್ಸ್ಟ್ ಕ್ಯಾಪ್ಟನ್ ಆಗೋರ್ಗೆ ಇದು ವಾರ್ನಿಂಗ್. ಸೊ ನೀನ್ ಪಾಠ ಕಲಿಸ್ದೆ ಅಂತ ಇಲ್ಲೋ ನೀನು ಗೇರ್ ಹಾಕೊಂತ ಇದೆಯಾ? ಇಲ್ಲೋ ಗೇರ್ ಹಾಕೊಂತ ನೀನು. ಸತ್ಯವನ್ನು ನನ್ಗೆ ಇದ್ರ ಬಗ್ಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ನನ್ನ ತಪ್ಪು ನಾನು ಒಪ್ಕೊಂಡಿದ್ದೀನಿ, ಸುಮ್ಮನೆ ಕೂತಿದ್ದೀನಿ ನನ್ನ ಪಾಡಿಗೆ. ನಾನು ಬಾರಗೋಣ ಕೂತ್ಕೊ. ಖುಷಿ ಆಯ್ತು ಬಿಗ್ ಬಾಸ್ ಹೋಗಿರೋದು. ಯು ಹ್ಯಾವ್ ಮೇಡ್ ಅಸ್ ಪ್ರೌಡ್. ಕೇಳಕ್ ಖುಷಿ ಆಯ್ತು. ಮತ್ತೆ ಜನಗಳು ನನ್ನನ್ನ ಇದು ಮಾಡೋದು ಫ್ಯಾಂಟಾಸ್ಟಿಕ್ ಅನ್ನಿಸ್ತದೆ. ಮಧ್ಯಾಹ್ನ 3 ಗಂಟೆ. ಕ್ಯಾರೆಟ್ ಸಲಾಡ್ ಮಾಡ್ತೀನಿ ಅಂತ ಹೊರ್ದಿದ್ ಕ್ಯಾರೆಟ್ ಸಲಾಡಿಗೆ ಯಾರಿಗೂ ಬಡಿಸಿಲ್ಲ. ಆಮೇಲೆ ಎಲ್ಲರೂ ಮಲ್ಗದ ಮೇಲೆ ಕ್ಯಾರೆಟ್ ಹಲ್ವಾ ಮಾಡೋದು ಸರಿಯಲ್ಲ ಅನ್ಸುತ್ತೆ. ನನ್ಗೆ ಎಂತ ಅನ್ಸುತ್ತೆ ಗೊತ್ತುಂಟಾ? ನಾವು ಕ್ಯಾರೆಟ್, ಒಂದು ಸೆಕೆಂಡ್, ನಾವು ಕ್ಯಾರೆಟ್ ಪೀಸ್ ಮಾಡಿ ಇಟ್ಟಿದ್ದೀವಿ, ಸ್ಯಾಲಡ್ ತಿಂದಿಲ್ಲ ಅಂದ್ರೆ ನಿಮ್ಮ ಪ್ರಾಬ್ಲಮ್. ನನ್ನ ಪ್ರಾಬ್ಲಮ್ ಅಲ್ಲ. ನಾನು ಎಷ್ಟು ಸಲ ಇಲ್ಲಿ ಕುತ್ಕೊಂಡು ಹೇಳಿದೆ ಸಲಾಡ್ ಇದೆ, ಬಡಿಸ್ತೀರಾ ಉಂಟು, ಯಾರಿಗೆ ಬೇಕು? ಆಯ್ತು, ಫ್ರಿಜ್ ಅಲ್ಲಿ ಉಂಟು, ಯಾರಿಗೆ ಬೇಕು ಅವ್ರು ತಗೊಂಡು ತಿನ್ಬೇಕಿತ್ತು. ಮತ್ತೆ ಇಲ್ಲ ಅಂದ್ಮೇಲೆ ಕ್ಯಾರೆಟ್ ಹಲ್ವಾ ಯಾಕೆ ಮಾಡಿದ್ರಿ? ರಾತ್ರಿ ಮಾಡಿದೀವಿ. ಅದು ವೇಸ್ಟ್ ಅಲ್ಲ ಅಲ್ವಾ? ಫ್ರಿಜ್ ಅಲ್ಲಿ ಇದ್ರೆ ಫ್ರಿಜ್ ಅಲ್ಲಿ ಇರ್ತಿತ್ತಲ್ವಾ, ಅದೇಂಗ್ ವೇಸ್ಟ್ ಆಗುತ್ತೆ? ಹೆಂಗ ವೇಸ್ಟ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ಅದೇ ನೀವು ರಾತ್ರಿ ಮಾಡಿದ್ರೆ ಅದೇ ಪ್ರಾಬ್ಲಮ್ ಆಗ್ತಾ ಉಂಟು. ಹಾಗೆ ಹೇಳಿ ಚಪಾತಿ ಅಟ್ಟ ಕೂಡ ಹಾಗೇನೆ 2 ಸತಿ ನಾವು ಡಸ್ಟ್ಬಿನ್ ಅಲ್ಲಿ ಹಾಕಿದೀವಿ. ನೀವು ಸಲಾಡ್ ಯಾರು ತಿನ್ನಲ್ಲ ಅಂದ್ಮೇಲೆ ಎಲ್ಲರೂ ಎದ್ದಿರುವಾಗ್ಲೇ ಕ್ಯಾರೆಟ್ ಹಲ್ವಾ ಮಾಡ್ಬೋದಿತ್ತಲ್ವಾ? ಹೌದು, ನಾನು ಮಾಡಿದ್ದೀನಿ ಅಲ್ವಾ? ಎಲ್ಲರೂ ಎದ್ದಿರುವಾಗ ಮಾಡಿದ್ರೆ ಆಲ್ಮೋಸ್ಟ್ 90% ಜನರು ತಿಂದಿದ್ದಾರೆ. 90% ಅಲ್ಲ, ಎಲ್ಲರೂ ಎದ್ದಿರುವಾಗ ಮಾಡಿದ್ರಾ? ನಿಮ್ಗೆ ಹೇಳಿದ್ದೀನಿ, ಎಲ್ಲರಿಗೆ ಗೊತ್ತಿತ್ತು. ಅವಾಗ ಏನಂದ್ರೆ ಎತ್ತಿಡ್ತೀವಿ ಅಂತ. ನಾನು ಎಂತ ವಾಚ್ಮ್ಯಾನ್ ಮಾಡ್ಲಾ? ನಾನು ವಾಚ್ಮ್ಯಾನ್ ಅಂದ್ರೆ ಎಲ್ಲರೂ ಎದ್ದಿರುವಾಗ ಮಾಡಿ. ನಾನು ನನ್ನ ಕೆಲಸ ಮಾಡಿ ಇಟ್ಟಿದ್ದೀನಿ, ನಿಮ್ಗೆ ಅಲ್ಲಿ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ. ನಾನು ವಾಚ್ಮ್ಯಾನ್ ಕಾಯ್ಕೊಂಡು ಕೂತ್ಕೊಳ್ಳ? ಸಲಾಡ್ ಮಾಡಿರಲ್ಲ, ಎಲ್ಲರಿಗೂ ಕೊಡಿ ಅಂತ ನಾನು ಕೇಳಿದೆ. ನೀವು ಯಾರು ಉತ್ತರನೂ ಕೊಡ್ಲಿಲ್ಲ. ಇವಾಗ ಹೇಳ್ತಾ ಇದೀರಾ ಬೇಕಾದವ್ರು ತಿನ್ನಿ ಅಂತ. ಮತ್ತೆ ಚಪಾತಿ ಮಾಡಿದವರು
ಅದನ್ನು ಫ್ರಿಜ್ಜಲ್ಲಿ ಇಡ್ಬೋದಿತ್ತಲ್ಲ ಅಥವಾ ಎಲ್ಲೋ ಬೀರುಲ್ ಇಡ್ಬೋದಿತ್ತಲ್ಲ, ಅದನ್ನ ಯಾಕೆ ಬಡಿಸಿದ್ರಿ? ನಾನು 90% ಜನರಿಗೆ ಎಲ್ಲರಿಗೆ 90% ಅಲ್ಲ, ಒಬ್ರಿಗೂ ಸಿಕ್ಕಿಲ್ಲ ಅಂದ್ರೆ ಅದು ತಪ್ಪೇ. ನಮ್ಗೆ ಜಾಸ್ತಿ ಸಿಕ್ಲಿಲ್ಲ, ಎರಡೆರಡು ಸ್ಪೂನ್ ತಿನ್ನಿ. ಅದನ್ನ ಯಾರು ನಂಬ್ತಾರೆ ರಕ್ಷಿತಾ? ನಾನ್ ತಿನ್ನೋ ಪ್ರಶ್ನೆ ಅಲ್ಲ. ರಕ್ಷಿತಾ ವಾದ ಮಾಡೋದಲ್ಲ, ನಮ್ ತಪ್ಪಿದೆ, ನಾವು ಒಪ್ಕೋಬೇಕಷ್ಟೇ. ನಿನ್ ಕಿಚನ್ಗೆ ಎಂಟ್ರಿನೇ ಆಗಬಾರ್ದು ಅಂತ ಕ್ಯಾಪ್ಟನ್ ಹೇಳಿದ್ರೆ ನೀನು ಎಂಟ್ರಿ ಆಗಂಗಿಲ್ಲ, ಆಯ್ತಾ? ಅದನ್ನ ಅರ್ಥ ಮಾಡ್ಕೊ ಫಸ್ಟ್. ಕ್ಯಾಪ್ಟನ್ ಅದಕ್ಕೆ ಇವಾಗ ಇಷ್ಟೊತ್ತವರೆಗೂ ಅದೇ ಚರ್ಚೆ ಆಗಿದ್ದು ಅಲ್ಲಿ. ಹೇಳೋದನ್ನ ಅರ್ಥ ಮಾಡ್ಕೊ. ಏನ್ ಗೊತ್ತಾ, ನೈಟ್ ಕಿಚನ್ ನೀನು ಅಡುಗೆ ಮಾಡಂಗಿಲ್ಲ ಅಂತ ಕ್ಯಾಪ್ಟನ್ ಹೇಳಿ. ನಾವ್ ಹೇಳೋದನ್ನ ಕೇಳ್ಬೇಡ ನೀನು, ಕ್ಯಾಪ್ಟನ್ ಹೇಳಿದ್ಮೇಲೆ ಕೇಳಬೇಕು. ಅದೇ ರೂಲು ಬಿಗ್ ಬಾಸ್ ಮನೆಯಲ್ಲಿ. ಬಟ್ ಅಲ್ವಾ? ಆಮೇಲೆ 90% ಅಲ್ಲ ರಕ್ಷಿತಾ, ಏನ್ ಗೊತ್ತಾ, ಮನೆಗೆ ಬರೋದು ಏನೇ ಇದ್ರು 90% ಜನಕ್ಕಲ್ಲ, ಒಬ್ರಿಗೆ ಸಿಕ್ಕಿಲ್ಲ ಅಂದ್ರೆ ಅದು ತಪ್ಪೇ. ಮಧ್ಯಾಹ್ನ 3:20. ನೆನ್ನೆ ಕಟ್ ಮಾಡುವಾಗ ಏನಂತ ಹೇಳು ಕ್ಯಾರೆಟ್ ಪರವಾಗಿಲ್ಲ, ಕ್ಯಾರೆಟ್ ಹೇಳಿಲ್ವಾ? ಕ್ಯಾರೆಟ್ಗೂ ಜಗಳ ಒಂದಿನ ಆಲೂಗಡ್ಡೆ ಆಯ್ತು, ಇವತ್ತು ಇಲ್ಲ ನಿಂಗೆ ಹೇಳ್ದೆ ತಾನೆ. ಬೀಟ್ರೂಟ್ ಇದೆ, ಏನಂದೆ? ಕ್ಯಾರೆಟ್ಗೆಲ್ಲ ಯಾರು ಜಗಳ ಆಡಲ್ಲ. ಇವತ್ತು ಬೀಟ್ರೂಟ್ ಇದೆ, ಏನಾರು ಮಾಡಪ್ಪ. ಬಿಟ್ರು ನಮಸ್ಕಾರ. ಇನ್ನು ಸವಾಸಕ್ಕೆ ಹೋಗೋದು ಬೇಡ. ಕರೆಕ್ಟ್. ಬಟ್ ನಾವು ನಮ್ಮ ನೈಟ್ ಕಿಚನ್ ಬೇಡ ಸ್ಟಾಪ್ ಮಾಡೋದು. ಬಾ ಇವಾಗ ಅಷ್ಟೇ. ಆಮೇಲೆ ಏನು ನೋಡ್ತಿದ್ದೆ ತಲೆಯಲ್ಲಿ? ಏನು ನೋಡ್ತಿದ್ದೆ ತಲೆಯಲ್ಲಿ? ತಲೆಯಲ್ಲಿ ತುಂಬ ಓಡ್ತಾ ಇದೆ, ಮಾತಾಡಿ. ತುಂಬಾ ವಿಷಯಗಳು ಓಡ್ತಾ ಇದೆ. ಮಾತಾಡ್ರಿ ಮೇಡಮ್. ನನಗೊಂದು ಸೂಪರ್ ಪ್ಲಾನ್ ಇದೆ, ಹೇಳ್ತೀನಿ ಇವಾಗ ಬೇಡ. ನನಗೆ ಗೊತ್ತಾಯ್ತು ಅಂತ. ಏನು? ಇವತ್ತೇ ನಾನು ಚಪಾತಿ ಮಾಡ್ತಾ ಇದ್ದೀನಿ ಅಲ್ವಾ, ಚಪಾತಿ ಮಾಡುವಾಗನೇ ಇಟ್ಬೇಕು ಸೈಡಲ್ಲಿ. ಎಕ್ಸ್ಟ್ರಾ ಮಾಡು. ಆವಾಗ ಉಳಿಯುತ್ತೆ, ಉಳಿದಿದೆ ಅಂತ. ಮತ್ತೆ ದಾಲ್ ಕೂಡ ಹಂಗೇನೆ, ದಾಲ್ ಜಾಸ್ತಿ ಆದರೆ ಇದೆ ಬೇಡ, ಜಾಸ್ತಿ ಆಯ್ತು ಹುಡುಗೆ ಮಾಡಲಿಕ್ಕೆ. ತಪ್ಪು ಮಾಡ್ತಿರೋದು ಅಲ್ಲೇ ನಂಗೆ ಗೊತ್ತು. ಕರೆಕ್ಟಾಗಿ ಫುಲ್ ಕೇಳಿಸ್ಕೊತಾ ಇಲ್ಲ. ಕನ್ಕ್ಲೂಷನಿಗೆ ಹೇಳೋದ್ಬಿಟ್ಟೇನೋ ಹೇಳಿ ಮುಗಿಸ್ಬಿಡ್ಬೇಕು ಅನ್ನೋದು ಹೇಳ್ತಿದ್ದೀನಿ. ಯೋಚನೆ ಮಾಡಿ ಹೇಳಬೇಕು. ಅದೊಂದು. ಅಲ್ಲಿ ನೀನು ನನ್ನ ಬಗ್ಗೆ ಮಾತಾಡಿದೆ, ಸುದೀಪ್ ಸರ್ ಹೇಳ್ದಂಗೆ ಹೌದು, ಬಟ್ ಮಿಸ್ಟೇಕ್ ಆಗುತ್ತೆ, ಒಪ್ಕೋತೀನಿ ನಾನು ತಪ್ಪು ಮಾಡಿದೆ ಅಂದ್ಕೊಂಡ್ರದ್ದು. ಅದು ಇನ್ನೊಂದ್ಸಲಿ ಆಗಿಲ್ದಿರೋ ಥರ ನೋಡ್ಕೊಳ್ಬೇಕಾಗಿರೋದು ನನ್ನ ಕರ್ತವ್ಯ, ಅದು ಎಸ್. ಬಟ್ ಇವತ್ತು ಆಗಿದ್ದ ಸಿಚುವೇಶನ್ಸ್, ಅಲ್ಲಿ ಬಂದಿದ್ದು, ನಿನಗೆ ಬಂದಿದ್ದು ಎಲ್ಲ ನಂಗೆ ಯೋಚನೆ ಮಾಡಿದಾಗ ಇನ್ನೊಂದು 1 ಮಂತ್ ಇದೆ ನಮ್ಗೆ ಆಟ ಇಲ್ಲಿ. ಐ ಆಮ್ ಶ್ಯೂರ್ ಇಬ್ಬರು ಇರ್ತೀವಿ ಅಲ್ಲಿ ತನಕನೂ, ಫಿನಾಲೆ ತನಕ ಇರ್ತೀವಿ ಅನ್ನೋದು ಗೊತ್ತು. ಅಷ್ಟು ಬೇಗ ಹೋಗೋ ಕಂಟೆಸ್ಟೆನ್ಸ್ ಅಲ್ಲ. ಮಾತಾಡೋದು ಬೇಡ ಅಂದ್ಕೊಂಡೆ. ಮಾತಾಡೋದು ಬೇಡ ಅಂದರೆ ಸ್ಟಾಪ್ ಮಾಡಿಬಿಡ್ಬೇಕು ಅನ್ನೋದಲ್ಲ. ಈಗ ನಮ್ಮಿಬ್ರದ್ದು ಒಂದೇ ಟೀಮ್ ಬರುತ್ತೆ, ಟಾಸ್ಕ್ ಆಡಲೇಬೇಕಾಗತ್ತೆ, ಆಡೋಣ. ಬೆಳಿಗ್ಗೆ ಎದ್ದಿದ ತಕ್ಷಣ ಮುಖ ತಿರುಗಿಸ್ಕೊಂಡು ಹೋಗೋದನ್ನು ಅದು ನಾನು ಏನೂ ಮಾಡಲ್ಲ. ನಾರ್ಮಲ್ ಆಗಿ ಈಗ ಬಂದು ಗುಡ್ ಮಾರ್ನಿಂಗ್ ಸೂರಜ್ ಅಂದೇ ಅಂತೀನಿ. ಒಂದೇ ಕಡೆ ಏನೋ ಒಂದೇ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ನಾನು ಮಾತಾಡ್ತೀನಿ. ಬಟ್ ಆ ಕಂಫರ್ಟ್ ಝೋನ್ ಬಿಟ್ಬಿಡೋಣ ಅಂತ, ಜಸ್ಟ್ ಗೇಮ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅನ್ನಿಸ್ತು. ನನಗೆ ಅನ್ಸೋದು ವಿ ಶುಡ್ ಬಿ ಅ ಲಿಟಲ್ ಮೋರ್ ಕಾನ್ಷಿಯಸ್. ನಮ್ಮ ಬಾಯಿಂದ ಏನು ಮಾತುಗಳು ಬರುತ್ತೆ ಅಷ್ಟೇ. ನಿನಗೆ ಹೆಂಗೆ ಅಂತ ಗೊತ್ತಿಲ್ಲ, ನನಗೆ ಚೂರು ಅಫೆಕ್ಟ್ ಆಗುತ್ತೆ. ಈಗ ನಾನು ಯಾರ ಜೊತೆ ಹೋಗ್ಬಿಟ್ಟು ಈಗ ಮಾತಾಡೋಕ್ಕಾಗಲ್ಲ. ಎಷ್ಟು ನೆಸೆಸರಿ ಅಷ್ಟು ಮಾತಾಡಿದ್ರೆ ನನಗೆ ಅನಿಸಿದ್ದು. ನಿನಗೆ ಹೆಂಗೆ ಅನಿಸಿದೆ ದಟ್ಸ್ ಅಪ್ ಟು ಯು. ಬಿಕಾಸ್ ಈಗ ನೋಡು, ಮೀ ಆಸ್ ಅ ಪರ್ಸನ್, ನಾನು ಯಾರಿಗೋ ಒಬ್ರಿಗೆ ಸ್ಟ್ಯಾಂಡ್ ತೊಗೋತಾ ಇದ್ದೀನಿ ಅಂದರೆ ದಟ್ಸ್ ಮೀ. ಏನೂ ಅಫೆಕ್ಟ್ ಆಗಲ್ಲ ನನಗೆ. ಸೊ ನಾನು ಹಾಗೆ ಐ ವರ್ಕ್ ದ್ಯಾಟ್ ವೇ. ಸಂಜೆ 4:50. ಓ ಮೈ ಗಾಡ್, ಸ್ಪಂದು ಏನು ಮಾಡಿದ್ದಾರೆ ನೋಡು. ಎಕ್ಸ್ಪೆಕ್ಟ್ ಮಾಡಿದ್ದೆ ನನಗೆ. ತುಂಬ ಎದ್ದು ಕಾಣಿಸ್ತಾ ಇದೆಯಪ್ಪ ಅದು. ಮನೆ ಒಳಗೆ ಹೋಗೋಣ, ನಮ್ಮ ಭಾನುವಾರ ಪ್ರಾರಂಭ ಮಾಡೋಣ. ಲೆಟ್ಸ್ ಗೆಟ್ ಇನ್. ಸೊ ರಘು ಅವರೇ, ಸರ್
ಪಂಚೆ ಎಕ್ಸ್ಚೇಂಜ್ ಆದಂಗಿದೆ ಸೂರಜ್ ಒಟ್ಟಿಗೆ. ಇಲ್ಲ ಸರ್. ರಘು ಅವರೇ, ನೀವು ನಿಂತಿರೋ ಜಾಗ ವಾಸ್ತು ಪ್ರಕಾರ ಯಾರಲ್ಲಿದ್ರೂ ಸ್ವಲ್ಪ ಡೆಲಿಕೇಟ್ ಇರುತ್ತೆ ಅವತ್ತು ಆ ಜಾಗ ಅಲ್ವೇ ಸೂರಜ್? ಹಾಂ ಸರ್. ಅವ್ರದ್ದು ಎಕ್ಸ್ಚೇಂಜ್ ಆಗೋದ್ರು. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ರಘು. ಥ್ಯಾಂಕ್ ಯು ಸರ್. ಯರ್ ಓಕೆ ಮಿಸ್ಟರ್ ಧ್ರುವಂತ್? ಎಸ್ ಸರ್. ಆಲ್ ಗುಡ್? ಎಸ್ ಸರ್. ಕಾವ್ಯ ಅವರೇ, ಎಸ್ ಸರ್. ಏನು ಪೊಸಿಷನ್ ಚೇಂಜ್ ಆಗಿಬಿಟ್ಟಿದೆ ಫಾರ್ ದ ಫಸ್ಟ್ ಟೈಮ್? ಸರ್ ನನ್ನ ಪೊಸಿಷನ್ ಅಲ್ಲ, ಅವನ ಪೊಸಿಷನ್ ಚೇಂಜ್ ಆಗಿದೆ. ಇದು ಬೇಕಾಗಿರೋದು ಅಲ್ವೇ? ಎಸ್ ಅಭಿ ಅವರೇ? ಗುಡ್ ಸರ್, ಹೌ ಯು ಸರ್? ಗುಡ್ ಸರ್. ನೀವು ಮತ್ತೆ ಸ್ಪಂದನ ಅವ್ರು ಹೇಳ್ಬೇಕು ಸರ್, ಹೇಗಿದ್ದೀರಿ? ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಸ್ವೀಟ್ ರೂಮಿಂದ ಎಕಾನಮಿಗೆ ಬಂದಿದ್ದೀರಿ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಸರ್. ಆಕ್ಚುಲಿ ಬಂದ್ಬಿಟ್ಟು ಈ ಪರ್ಟಿಕ್ಯುಲರ್ ಸೀಸನ್ನು ಬಹಳ ಆರಾಮಾಗಿ ಪನಿಷ್ಮೆಂಟ್ ಆಗ್ತಾ ಇದೆ ಈ ವರ್ಷ. ತುಂಬ ಕಂಫರ್ಟೇಬಲ್ ಪನಿಷ್ಮೆಂಟ್. ಅಲ್ಲಿ ಪಕ್ಕದಲ್ಲಿ ಕೂತಿದ್ದಾರೆ ಒಬ್ರು, ಇನ್ನಿಬ್ರು ಬಂದಿದಾರಲ್ಲ ಹೋದ್ ಸೀಸನ್ನಿಂದ. ಕೇಳಿ ಯಾವ್ಯಾವ ಆ್ಯಂಗಲಲ್ಲಿ ಇಡ್ಸ್ಕೊಂಡಿದ್ದಾರೆ ಪಾಪ ಅವರು, ಹೇಳ್ರಿ. ಹೇಳಿದೀವಿ ಸರ್. ಗುಡ್. ಸಿಡಾ. ರಕ್ಷಿತಾ ಅವರ ಒಂದು ಪ್ರಶ್ನೆ ಇದೆ ನಿಮಗೆ, ಕೂತ್ಕೊಳ್ಳಿ. ಈಗ ಒಂದು ಸೀಕ್ರೆಟ್ ಈಗ ಗೊತ್ತಾಗಿರೋದು ನಮ್ಮೆಲ್ಲರಿಗೂ, ಅಂದರೆ ತಾವು ವಿಭಿನ್ನ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಹೋಗಿ ಮಲಗೋದು. ಥರ ಸೀಕ್ರೆಟ್ ರೂಮ್ ಒಳಗಡೆ, ಡ್ರೆಸ್ಸಿಂಗ್ ರೂಮ್ ಒಳಗಡೆ, ಟಾಯ್ಲೆಟ್ ಒಳಗಡೆ. ಆ್ಯಂಡ್ ಇದನ್ನ ಒಂದು ರೇಂಜಿಗೆ ಕಂಡುಹಿಡಿದಿರೋದು ಗಿಲ್ಲಿ. ಏನೇನು ಆಗ್ತದೆ, ಯಾವಾಗ ಮಲಗ್ತೀರಿ ಅಂತ. ಗಿಲ್ಲಿ ಅವರೇ, ಅದೇ ಅಣ್ಣ, ಫಸ್ಟು ರಕ್ಷಿತನ ಹುಡುಕ್ತಾ ಇದ್ದೆ ಅಣ್ಣ, ನಾನು ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅಂತ. ಆಮೇಲೆ ಇಲ್ಲಿ ತಪ್ಪಿಸ್ಕೋ ಕೆಲಸ ಸಾಧ್ಯ, ಎಲ್ಲಿ ಬೆಡ್ಶೀಟ್ ಎಲ್ಲ ಒದ್ರು ನೋಡಿದೆ ಅಣ್ಣ, ಕಾಣಿಸಿಲ್ಲ ಫಸ್ಟ್ ದಿನ. ಎಲ್ಲಿ ಹೋಗೋಕೆ ಸಾಧ್ಯ ಅಂದ್ಬಿಟ್ಟು, ಎಲ್ಲ ವಾಶ್ರೂಮ್ಗೆ ಹೋಗಿರ್ಬೇಕು, ಇವಾಗ ಬರ್ತಾಳೆ ಬರ್ತಾಳೆ ಅಂತ ಅದೇನು ಬರ್ತಾನೆ ಇಲ್ವಲ್ಲ ಅಂದ್ಬಿಟ್ಟು ಆಮೇಲೆ ನಾನೇ ಹೋಗಿ ಬೆಡ್ಶೀಟ್ ನೀವು ಒದ್ರಿರಲ್ಲ, ನಿಮಗೆ ಎಲ್ಲಿದ್ದಾರೆ ಅಂತ ಗೊತ್ತಿರುತ್ತೆ. ಬೇರೆಯವ್ರ ಅಟೆನ್ಷನ್ ಬರಲಿ ಅಂತ ಬೆಡ್ಶೀಟ್ ಒದರೋದು. ಯಾರಾದರೂ ಬೆಡ್ಶೀಟ್ ಕೆಳಗಡೆ ಬಚ್ಚಿಟ್ಕೊಂಡಿರ್ತಾರ, ನಿಮಗೆ ಗೊತ್ತು ಯಾರನ್ನ ಎಲ್ಲಿ ಕರ್ಕೊಂಡೋಗಿ ಬಿಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅನ್ನೋದು ಗೊತ್ತಿತ್ತು. ಬೆಡ್ಶೀಟ್ ಒದರಿದ್ರಿ, ಒದರಿದ ತಕ್ಷಣ ಎಲ್ಲರ ಅಟೆನ್ಷನ್ ನಿಮ್ಮ ಮೇಲೆ ಬಂತು. ಆಮೇಲೆ ಕರ್ಕೊಂಡೋಗಿ ಎಲ್ಲೋ ಹೋದ್ರಿ, ಅಲ್ಲಿಂದ ಪ್ರಾರಂಭ ಮಾಡಿ ಅಣ್ಣ. ಆಮೇಲೆ ಎಲ್ಲಿ ರಕ್ಷಿತ ಕಾಣಿಸ್ತಾನೆ ಇಲ್ವಲ್ಲ ಅಣ್ಣ, ಮೋಸ್ಟ್ಲಿ ವಾಶ್ರೂಮ್ಗೆ ಏನಾರು ಹೋಗಿರ್ಬೋದಾ? ವಾಶ್ರೂಮ್ಗೆ ಹೋಗಿರಲ್ಲ, ಮೋಸ್ಟ್ಲಿ ಚೇಂಜಿಂಗ್ ರೂಮಲ್ಲಿ ಹೋದ್ರೆ ಇಷ್ಟೊತ್ತವರೆಗೂ ಇರಲ್ವಲ್ಲ ಅಂತ ನಾನು ಹೇಳ್ತಿದ್ದೆ ಅಣ್ಣ ಅಷ್ಟೇ. ಆಮೇಲೆ ಅವ್ರಿಗೆ ಅರ್ಥ ಆಯ್ತಿತ್ತು ಹೋಗಿ ಮಲಗಿರ್ತಾಳೆ ಅಂತ, ಅವರೇ ಹೋಗಿ ಕರ್ಕೊಬತ್ತಿದ್ರು. ಸೊ ಇದು ಯಾವಾಗಿಂದ ನಡೀತದೆ ಗಿಲ್ಲಿ? ಸುಮಾರು ದಿನದಿಂದ ನಡೀತಾ ಇತ್ತು. ಸುಮಾರು ದಿನದಿಂದ. ರಕ್ಷಿತಕ್ಕ, ಈ ಟ್ಯಾಲೆಂಟು ಇದೊಂದು ಗ್ರೇ ಏರಿಯಾ. ಫಸ್ಟ್ ಟೈಮ್ ಒಬ್ಬರು ಒಂದು ಗ್ರೇ ಏರಿಯಾ ಕಂಡುಹಿಡಿದಿರೋದು ಈ ಮನೇಲಿ, ಅದು ನಿದ್ದೆ ಮಾಡಕ್ಕಮ್ಮ. ಹೆಂಗೆ? ಚೇಂಜ್ ಮಾಡುವಾಗ, ನಿದ್ರೆ ಬರುವಾಗ ಹೀಗೇನೆ ಕುತ್ಕೊಂಡಿದ್ದೀನಿ. ಸೊ ಆ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಒಂದು ಗೋಡೆಯಲ್ಲಿ ಹೀಗೆ ಮಾಡಿ ಹೇಳೋದು, ಪಾಪ ನೀವು ಹೋಗಿ ಅಲ್ಲಿ ಕುತ್ಕೊಳ್ಳೋ ತನಕ ಮಲಗೋ ಐಡಿಯಾ ಇರಲ್ಲ, ಅಲ್ಲಿ ಹೋದ್ಮೇಲೆ ಬರುತ್ತೆ ಮಲಗೋ ಐಡಿಯಾ. ಡ್ರೆಸ್ಸಿಂಗ್ ರೂಮಲ್ಲಿ ಹೋದಾಗ ಹೆಂಗೆ ಮಲಗ್ತೀರಿ? ಟವೆಲ್ ಹಾಕ್ತೀನಿ ಕೆಲಿಗೆ. ಓ, ಅಂದರೆ ನೀವು ಹಿಂಗೆ ಕುತ್ಕೊಂಡಾಗ ಹಿಂಗಲ್ಲ, ಅದು ಆರಾಮಾಗಿ ಎಲ್ಲ ರೆಡಿ ಮಾಡಿಕೊಂಡು ಓಕೆ, ಬಟ್ ಟವಲ್ ಹಾಕ್ಕೊಂಡು ತುಂಬ ಇನ್ನೋಸೆಂಟಾಗಿ ಹಂಗೆ. ಬಾತ್ರೂಮಲ್ಲಿ ನಾರ್ಮಲ್ ಅಂದ್ರೆ ಅದೇ ಪೊಸಿಷನ್ ಅಲ್ಲಿ. ಪರವಾಗಿಲ್ಲ, ಅಷ್ಟು ಡೀಟೇಲ್ಸ್ ಬೇಡ. ಸೊ ನೀವು ಅಲ್ಲಿ ಕುತ್ಕೊಂಡು ಹಂಗೆ ನಿದ್ದೆ. ಏನಕ್ಕಂದರೆ ನಾರ್ಮಲ್ ಆಗಿ ಬಿಗ್ ಬಾಸ್ ಇಷ್ಟು ಸೀಸನಲ್ಲಿ ತುಂಬ ಇಷ್ಟಪಟ್ಟಿರೋ ರೂಮೇನಲ್ಲ ಅದು, ಕರೆಕ್ಟೇ? ಬೇಸಿಕ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಒಂದು ಪಬ್ಲಿಕ್ ಟಾಯ್ಲೆಟ್ ಅದು. ಅಲ್ಲಿ ಇಂಥ ಒಂದು ಟ್ಯಾಲೆಂಟ್ ಇದೆ ಅಂತ ಬಿಗ್ ಬಾಸ್ಗೆ ಗೊತ್ತಾಗಿದ್ದೆ ನಿಮ್ಮಿಂದ. ಈಗ ಓಕೆ, ವಾಶ್ರೂಮ್ ಬಿಟ್ಬಿಡೋಣಮ್ಮ. ಡ್ರೆಸ್ಸಿಂಗ್ ರೂಮು ಟವಲ್ ಹಾಕ್ಕೊಂಡು ಅಷ್ಟು ಚೆನ್ನಾಗಿ. ಟವಲ್ ಒಂದೇ ಅಲ್ಲ ಸರ್, ಡ್ರೆಸ್ಸಿಂಗ್ ರೂಮಲ್ಲಿ ಯಾವಾಗಲೂ ಇವಳ್ದು 3 ಚೂಡಿದಾರ್ ಇರುತ್ತೆ ಸರ್. ರಕ್ಷಿತಾ ಕ್ಲೀನ್ ಮಾಡು ಅಂದರೆ ಅವಳು ತೆಗಿತಿರ್ಲಿಲ್ಲ ಸರ್. ಆಮೇಲೆ ಈ ನಿವ್ಯಾ ಪಿಲ್ಲೋನು ಒಂದಿನ ಬಿದ್ದಿತ್ತು ಸರ್. ಅವಳು 3 ಚೂಡಿದಾರು ಹಾಸ್ಕೊಂಡು ಒಂದು ಮಿನಿ ಬೆಡ್ಡೇ ಮಾಡ್ಕೋತಾಳಂತೆ ಸರ್. ರಕ್ಷಿತಾ ಅವರೇ, ಯಾವ ಥರ ಸೆಟಪ್ ಮಾಡ್ಕೊಳ್ಳೋದು ನಿಮ್ಮ 3 ಚೂಡಿದಾರನ್ನ? ಎಂತ ಇಲ್ಲ ಸರ್, ಒಂದು ಮೇಲೆ ಹಾಕೋದು ಬಟ್ಟೆ ಅಷ್ಟೇ. ನಿಮಗೆ ಇಷ್ಟೆಲ್ಲ ಗೊತ್ತಿರೋರಿಗೆ ಇನ್ನೊಂದು ಯಾವ್ದಾರ ಜಾಗ ಇರಬೇಕಲ್ಲ ಸೀಕ್ರೆಟಾಗಿ ಮಲಗಕ್ಕೆ, ಯಾರಿಗೂ ಗೊತ್ತಿಲ್ಲದೆ ಇರೋದು? ಒಂದು ಲಿಫ್ಟಲ್ಲಿ ಮಲಗ್ತೀನಿ ನಾನು. ಲಿಫ್ಟ್ ಇಲ್ಲಿ. ಓಕೆ, ಈಗ ರಕ್ಷಿತಾ ಅವರ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಚೇಂಜಿಂಗ್ ರೂಮಲ್ಲಿ ಯಾರ್ಯಾರು ಮಲಗಿದ್ದೀರಿ, ಅಲ್ಲಿ ಇನ್ನೊಬ್ರು ಯಾರೋ ಸ್ಮೈಲ್ ಮಾಡ್ತಾ ಇರಬೇಕೆ. ನೀವಾಗೆ ಹೇಳ್ತೀರೋ, ನಾನಾಗೆ ತೆಗೀಲೋ. ನಾನು ತೆಗೆದ್ರೆ ಶನಿವಾರ ಆಗುತ್ತೆ, ನೀವೇ ಒಪ್ಕೊಂಡ್ರೆ ಭಾನುವಾರದಲ್ಲೇ ಇರ್ತೀನಿ.
ಎರಡು ಕ್ಯಾಪ್ಟನ್ ಕಳಿಸ್ತಿ ಸ್ಪಂದನ ಅವರೇ? ಸರ್ ಅದು ಲಾಸ್ಟ್ ಫ್ರೈಡೇ ಪೂಲಲ್ಲಿ ಸುಮಾರು ಹೊತ್ತು ಪೂಲಲ್ಲಿ ಇದ್ವಿ ಸರ್. ಅವತ್ತು ಸ್ವಲ್ಪ ತುಂಬ ನಿದ್ದೆ ಬರ್ತಿತ್ತು ಸರ್. ಅಂದರೆ ಒಳಗೆ ಹೋದೆ ಮಲ್ಗೋಣ ಅಂತ ಸರ್, ಅಷ್ಟೊತ್ತಿಗೆ ಎಲ್ಲರೂ ನಾಕ್ ಮಾಡಿಬಿಟ್ರು ಸರ್. ನಿಮ್ಮೆಲ್ಲರದು ಒಂದೊಂದು ಸೀಕ್ರೆಟ್ ಇದೆ. ಇವತ್ತು ಒಂದು ದಿನದಲ್ಲಿ ಭಾಳ ಚೆನ್ನಾಗಿ ಹಂಚ್ಕೋಬೋದು. ನಡೆದಾಡುವಂಥ ಒಂದು CCTV ನಮ್ಮ ಮನೇಲಿದೆ, ಗಿಲ್ ಟಿವಿ ಅಂತ. ಈಗ ಆ ಗಿಲ್ ಟಿವಿ ಹತ್ರ ಹೋಗ್ತೀನಿ ನಾನು. ಗಿಲ್ ಟಿವಿ ನೀವು ರೆಕಾರ್ಡ್ ಮಾಡಿದ್ರೆ ಅಷ್ಟು ಡೇಟಾ ಒಂಚೂರು ಹೊರಗಡೆ ಇಡಿ. ಅಣ್ಣ ರಕ್ಷಿತನ ಸೀಕ್ರೆಟ್ ಏನು ಅಂದರೆ ಅಣ್ಣ, ಅವಳು ನೈಸ್ ಮಾಡ್ಬಿಟ್ರೆ ಏನು ಬೇಕಾದ್ರೂ ಮಾಡಿಸ್ಕೋಬೋದು ಅಣ್ಣ. ಅವಳ ಹತ್ರ ಮೊಟ್ಟೆ ಇಸ್ಕೋಬೋದು, ಇಲ್ಲ ನಮ್ಮ ಕೆಲಸನೂ ಅವಳ ಕೈಯಲ್ಲಿ ಮಾಡಿಸ್ಕೋಬೋದು. ಇದು ರಕ್ಷಿತನ ಸೀಕ್ರೆಟು ಅಣ್ಣ. ರಜತ್ ಸರ್ ಅದೇ ನಂದು ಹೇಳ್ತೀನಿ ಸರ್. ನಮ್ಮ ಸೀಸನಲ್ಲಿ ಅದು ನಿಮಗೆ ಹೇಳಿರಲಿಲ್ಲ ಸರ್. ಅದು ನಾನು ಆ್ಯಕ್ಚುಲಿ ಇವ್ರ ಸೀನಿಯರು ಸರ್, ರಕ್ಷಿತಾ ಸೀನಿಯರು. ನಾನು ಬಾತ್ರೂಮಲ್ಲಿ ಆಮೇಲೆ ಡ್ರೆಸ್ಸಿಂಗ್ ರೂಮಲ್ಲಿ ಮಲಗಿದ್ದು. ಒಂದು ದಿವಸ ಏನಾಯಿತು ಅಂದರೆ ಸರ್, ನಾನು ಕ್ಯಾಪ್ಟನ್ ಆ ವಾರ ಆಗಿದ್ದೆ. ಹಿಂದಿನ ದಿವಸ ಹೆವಿ ಟಾಸ್ಕ್ ಇತ್ತು ಸರ್. ತುಂಬ ನೋವು, ಮೈಕೈ ನೋವು, ನಿದ್ದೆ ಬಂದ್ಬಿಡ್ತು ನನಗೆ ಆಗ್ತಾ ಇಲ್ಲ ಕಂಟ್ರೋಲ್ ಮಾಡೋಕ್ಕೆ. ಆಮೇಲೆ ಇನ್ನೊಂದೇನು ಒಂದು ಅಂದರೆ ಕ್ಯಾಪ್ಟನ್ ಬೇರೆ ಆಗಿಬಿಟ್ಟಿದ್ದೀನಿ. ಮಲಗಿ ಕೋಳಿ ಏನಾದರೂ ಕೂಗಿಸ್ಕೊಂಡ್ಬಿಟ್ರೆ ಎಲ್ಲರೂ ಉರ್ದು ಉಪ್ಪಿನಕಾಯಿ ಹಾಕ್ಬಿಡ್ತಾರೆ ಅಂತ ನಾನೇನು ಪ್ಲ್ಯಾನ್ ಮಾಡಿದೆ, ಆಯಿತು ಅಂತ ಒಟ್ಟಿಗೆ ತೊಗೊಂಡೋದ್ರೆ ಡೌಟ್ ಬರುತ್ತೆ ಅಂತ ನೈಟೇ ಎತ್ಕೊಂಡೋಗಿ ಟವಲ್ಗಳು ಇಟ್ಟಿದ್ದೆ ಅಲ್ಲಿ ಡ್ರೆಸ್ಸಿಂಗ್ ರೂಮಲ್ಲಿ. ಒಂದು 3 ಟವಲ್ ಹಾಕ್ಬಿಟ್ಟು ಚೈತ್ರ ಅದು ಬಟ್ಟೆ ರೋಲ್ ಮಾಡ್ಕೊಂಡು ದಿಮ್ ಮಾಡ್ಕೊಂಡು ಮಲಗಿಬಿಟ್ಟಿದ್ದೆ ಸರ್. ನಾನು ಹಣೆ ಬರೋಕ್ಕೆ ಪಕ್ಕದ ಬಾತ್ರೂಮಲ್ಲಿ ಚೈತ್ರ ಬಟ್ಟೆ ಹೋಗಿತ್ತಾರದು. ಗೊರ್ಕೆ ಸೌಂಡ್ ಬಂದ್ಬಿಡ್ತು ಸರ್. ಗೊರ್ಕೆ ಸೌಂಡ್ ಬಂದ್ಬಿಡ್ತು. ಚೈತ್ರ ಬಂದು ಏನು ಮಾತಾಡಿಲ್ಲ ಸರ್, ಬಂದು ಡೋರ್ ಹತ್ರ ಕೇಳಿಸ್ಕೊಂಡಿರೋದು ಗರ್ಗೆ ಸೌಂಡು. ಆಮೇಲೆ ಅದು ಸರ್ಕ್ಯಾಸಮಲ್ಲಿ ಆಚೆ ಬರ್ತಾ ಬಾತ್ರೂಮಿಂದ, ನೋಡಿ ನಿಮ್ಮ ಕ್ಯಾಪ್ಟನ್ ಇದು ಡ್ರೆಸ್ಸಿಂಗ್ ರೂಮಲ್ಲಿ ಮಲಗಿಬಿಟ್ಟಿದ್ದಾರೆ ಅಂತ ಹಾಕ್ಕೊಟ್ಬಿಟ್ಲು. ಪಟ್ಟಂತ ಟವಲೆಲ್ಲ ಎತ್ತಿ ಸುತ್ತಾಕ್ಬಿಟ್ಟು ನಾನು ಅದು ಆಯಿಂಟ್ಮೆಂಟ್ ತೊಗೊಂಡೋದು ಮರ್ತೋಗಿದ್ದೆ. ಇದೊಂದು ಕಾಲು ಗಾಯ ಆಗಿತ್ತು, ಆ ಆಯಿಂಟ್ಮೆಂಟ್ ತೊಗೊಂಡೋಗೋಣ ಮರ್ತೋದೆ ನಾನು. ಆಮೇಲೆ ಮೋಕ್ಷಿ ಬಂದು ಏನು ಮಾಡ್ತಿದ್ದೀರಿ? ಇಲ್ಲ ಆಯಿಂಟ್ಮೆಂಟ್ ಹಚ್ಕೊತಾ ಇದ್ದೆ. ಏನು ಆಯಿಂಟ್ಮೆಂಟು? ಸ್ವಲ್ಪ ಏಟಾಗಿತ್ತು, ಗಾಯ ಆಗಿತ್ತು, ನಾನು ಬಿಗ್ ಬಾಸ್ಗೆ ಹೇಳಿದ್ದೀನಿ, ಹಚ್ಕೊತಾ ಇದ್ದೆ. ಎಲ್ಲಿ ಹಚ್ಕೊತಾ ಇದ್ದೆ? ಸರ್ ಬೇರೆ ಎಲ್ಲಿ ಹೇಳಿದ್ರು ತೋರಿಸು ಅಂದಿರೋರು. ನಾನು ಅದಕ್ಕೆ ತೊಡೆ ಸಂದಿಲ್ ಗಾಯ ಆಗ್ಬಿಟ್ಟೈತೆ. ನೀವು ತೊಡೆ ಸಂದಿಲ್ ಗಾಯ ಆಗಿದೆ ಅಂದ್ರೂ ಆಕ್ಚುಲಿ ಚೈತ್ರ ಅವ್ರು ಬಿಟ್ಟಿರಲ್ಲ. ಇಲ್ಲ ಸರ್, ನಾನು ಕೇಳಲೆ ಸರ್ ಅವ್ರನ್ನ ತೋರಿಸ್ಲಾ ಅಂತ. ಯಾರಿಗಾನ ತೋರ್ಸಕ್ಕೆ ಹೇಳಿ, ಅವ್ರಿಗೆ ತೋರ್ಸಕ್ಕೆ ಹೇಳಿ ಅಂದಿರೋರಲ್ಲ. ಇಲ್ಲ ಸರ್, ನಾನೇ ಕೇಳಿದೆ, ತೋರಿಸ್ಲಾ ಅಂದೆ. ಹೋಗಪ್ಪ ನೀನು ಹೋಗಪ್ಪ ಅಂತ ಕಳಿಸ್ಕೊಟ್ಬಿಟ್ಲು. ಚೈತ್ರಕ್ಕ ಸರ್ ಬಂದಿರೋ ಈ ಚಿಕ್ಕ ಅವಧಿಯಲ್ಲಿ ಏನೇನು ಮಾಡಿದ್ದೀರಕ್ಕ? ಸರ್ ಅದು ರಘು ಸರ್ ರಾಗಿ ಚಾಕ್ಲೇಟ್ ಮಾಡಿದ್ರು, ಮತ್ತು ಹೋಳಿಗೆ ಮಾಡಿದ್ರು, ಮತ್ತು ರಕ್ಷಿತಾ ಕ್ಯಾರೆಟ್ ಎಲ್ಲ ಮಾಡಿದ್ರು, ಮತ್ತು ಇದು ನಾನು ಕಾವ್ಯ ಒಂದು ಸಣ್ಣ ಸ್ಕೆಚ್ ಹಾಕಿದ್ವಿ ಸರ್, ಅದು ಫ್ಲಾಪ್ ಆಯಿತು ಮೊನ್ನೆ. ಸೊ ಕಾವ್ಯ ಅವ್ರದ್ದು ಒಂದು ಇನ್ವಾಲ್ವ್ಮೆಂಟ್ ಇದೆ, ಫ್ಲಾಪ್ ಆಯ್ತು ಅಷ್ಟೇ. ಸರ್ ಕಾವ್ಯದ ಡೈರೆಕ್ಷನ್ ಸರ್ ಅದು ಸೀಕ್ರೆಟ್ ಹೇಗಾಗುತ್ತೆ ಸರ್? ಚೈತ್ರಕ್ಕಂಗೆ ಗೊತ್ತಿತ್ತಲ್ಲ. ನನಗೇನು ಗೊತ್ತು, ಕಾವ್ಯ ಅವರೇ ಪಕ್ಕದಲ್ಲಿದ್ದಾರೆ. ಅಂದ್ರೆ ಸರ್ ಯಾರಿಗೂ ಗೊತ್ತಿಲ್ಲದೆ ಇರೋದನ್ನ ಸೀಕ್ರೆಟ್ ಅನ್ಕೊಂಡೆ. ಆ ಸೀಕ್ರೆಟ್ ಚೈತ್ರಕ್ಕಂಗೆ ಒಬ್ರಿಗೆ ಗೊತ್ತಿತ್ತು ಸರ್. ಚೈತಕ್ಕ ಒಬ್ರಿಗೆ ಗೊತ್ತಿದ್ರೆ ಅದು ಹೆಂಗೆ ಸೀಕ್ರೆಟ್ ಆಗ್ಬಿಡುತ್ತೆ? ಹಾ, ಅದು ಹೆಂಗೆ ಆಗ್ಬಿಡುತ್ತೆ ಅಲ್ವೇ ಕಾವ್ಯ ಅವರ? ಇಡೀ ಮನೆ ಗೊತ್ತಿರಬಾರ್ದಲ್ವಾ? ಆಹಾ, ಏನು ಪಾಲಿಸಿ ಅಂದರೆ, ಏನು ಪಾಲಿಸಿ ಅಂದರೆ ಒಬ್ರಿಗೆ ಗೊತ್ತಿದ್ರೆ ಸೀಕ್ರೆಟ್ ಅಲ್ಲ ಅಂತೆ. ಗಿಲ್ಲಿಯವರೇ, ಧ್ರುವಂತವರು ನಿಮ್ಮ ಕೈಯಲ್ಲಿ ಅಣ್ಣ ಸಿಗಾಕೊಂಡು ಇಡೀ ವಾರ ಅಣ್ಣ ರೋಸ್ಟ್ ಮಾಡಕ್ ಬಿಟ್ರಿ ಅವ್ರನ್ನ. ಅದ್ರ ಬಗ್ಗೆ ಮಾತಾಡೋಣವೇ? ನಾನು ಕಂಡ ಧ್ರುವಂತ್ ಒಂದು ಬುಕ್ ಬರೀರಿ ಈಗ. ಈ ಕಡೆ ಬನ್ನಿ. ಆ ಬುಕ್ಕಿನ ಸ್ಪೆಷಾಲಿಟಿ ಏನು, ಆಮೇಲೆ ಅವ್ರು ಹೇಗೆ ನಡ್ಕೋತಾರೆ, ಏನೇನು ಮಾಡ್ತಾರೆ ಅನ್ನೋದನ್ನ ವಿವರಿಸಿದ್ದೀನಿ ಅಂತ ಅವ್ರಿಗೊಂದು ಹೇಳಿ ಒಪ್ಪಿಸ್ಬಿಡಿ. ಬುಕ್ಕು ಸ್ಪೆಷಲ್ ಏನು ಅಂದರೆ, ಈ ಬುಕ್ಕಲ್ಲಿ ಸಾಂಗ್ ಇದೆ, ಡ್ಯಾನ್ಸ್ ಇದೆ, ಫೈಟ್ ಇದೆ. ನಾರ್ಮಲಾಗಿ ಸಿನಿಮಾದಲ್ಲಿ ಮಾತ್ರ ಇದಿರ್ತದೆ. ಬುಕ್ಕಲ್ಲೂ ಇದೆಲ್ಲ ಮಿಕ್ಸ್ಚರ್ ಇದೆ ಅಂದರೆ ಅದು ನಾಲ್ಕು ಕಂಡ ಧ್ರುವಂತ್ ಬುಕ್ಕಲ್ಲಿ ಮಾತ್ರ. ಈ ಬುಕ್ಕಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಆ ನಾಲ್ಕು ಕಂಡ ಧ್ರುವಂತವರು ಓಪನಿಂಗ್ ಟೈಟ್ಲ್ ಕಾರ್ಡಲ್ಲಿ ಪೂಜೆ ಮಾಡ್ಕೊಂಡು, ಪುರಸ್ಕಾರ ಮಾಡ್ಕೊಂಡು, ಎಲ್ರಿಗೂ ಅರ್ಶಿನ ಕುಂಕುಮ ಎಲ್ಲ ಕೊಟ್ಕೊಂಡು ಸಾಫ್ಟಾಗಿ ನೀಟಾಗೇ ಇರ್ತಾರೆ. ಹೋಯ್ತಾ ಓಪನಿಂಗ್ಗೆ ಚೇಂಜ್ ಅಂದರೆ ಡಿಫ್ರೆಂಟು. ಒಂದು ಅಪ್ಪು ಡೌನು ಹೆಂಗಿರ್ತವೆ ಹಂಗೆ ಫಸ್ಟ್ನೇ ದಿನ ತೆಲುಗು ಸಿನಿಮಾ ಥರ ಇರ್ತಾರೆ. ಬಾಂಬ್ ಬ್ಲಾಸ್ಟಿಂಗು, ಫೈಟು, ಆ್ಯಕ್ಷನು ಎಲ್ಲ ಇರ್ತದೆ. ಇದ್ದಕ್ಕಿಂದಾಗಿ ಸಡನ್ನಾಗಿ ಧ್ಯಾನ ಕೂತ್ಬಿಡ್ತಾರೆ. ಅಂದರೆ ನೋಡಿ, ಒಂದಕ್ಕೊಂದು ಲಿಂಕೇ ಇರಲ್ಲ. ಅವ್ರಿಗೆ ಏನಾರ ಮಾತಾಡ್ತಾ ಇರ್ತಾರ, ನೆಕ್ಸ್ಟ್ ಏನು ಹೇಳ್ಬೇಕು ಅಂತ ಗೊತ್ತಾಗಲ್ಲ, ಜೈ ಮಹಾಕಾಲ್ ಅಂದ್ಬಿಡ್ತಾರೆ. ಅದು ಅವ್ರ ಸೀಕ್ರೆಟು, ಮೇನ್ ಸೀಕ್ರೆಟು. ಇದು ನಾಲ್ಕು ಕಂಡ ಧ್ರುವಂತವರ ಮೇನ್ ಸೀಕ್ರೆಟು. ನಾಲ್ಕು ಕಂಡ ಧ್ರುವಂತ, ನಿನಗಿದು ಬೇಕಿತ್ತ, ಏನಾದ್ರೂ ಈ ವಾರ ಉಳ್ಕೊಬಿಟ್ರೆ ನೀನು ಇರಲ್ಲ ಜೀವಂತ ಅಂತ ಬರೆದಿದೆ. ಈಗ ಉಳ್ಕೊಬಿಟ್ಟವ್ರೆ ನೋಡಿದೆ. ಯಾರು ಬುಕ್ಕನ್ನ ಯಾರು ಬುಕ್ಕಿಂಗ್ ಮಾಡ್ತಾ ಇದಾರೆ ಕೇಳಿ.
ಯಾರು ತಗೋತಿದ್ದೀರಾ ಬುಕ್ಕಿಂಗು ಸ್ಪಂದನ ಅವರೇ? ಅಣ್ಣ ನೀನಾ? ಸೆಕೆಂಡ್ ಹಾಫಲ್ಲಿ ಮೋಸ್ಟ್ಲಿ ನಿಂದು ನಾಲ್ಕಣದ್ರು ಅಂತ ಪಾರ್ಟ್ 2 ಅಲ್ಲಿ ನೀನು ಇರ್ತೀಯ ಅನ್ಸುತ್ತೆ. ಧ್ರುವಂತ್ ಅವರ ಡ್ಯಾನ್ಸ್ ಬಗ್ಗೆ ನೀವು ಹೇಳಿಲ್ಲ, ಅದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್, ಕಮರ್ಷಿಯಲ್ಸು. ಫಸ್ಟು ನಾರ್ಮಲ್ಲಾಗೆ ಮಾತಾಡ್ತಾ ಇರ್ತಾರೆ ಸಡನ್ನಾಗಿ ಚೇಂಜ್ ಆಗ್ಬಿಡ್ತಾರೆ, ಕಣ್ಣಿಷ್ಟು ಅಪ್ಪ ಆಮೇಲೆ ತಿರುಗಿ ಜೈ ಮಹಾಕಾಲ ಅಂತಾರೆ. ಯಾವ ದೇವ್ರಿ ಇವ್ರ ಮೈ ಮೇಲೆ ಬಂದದೆ ಅಂತಲೇ ಗೊತ್ತಾಗಲ್ಲ. ಗಂಡು ದೇವ್ರ, ಹೆಣ್ಣು ದೇವ್ರ, ಯಾವ ದೇವ್ರು ಬಂದದ ಅಂತಲೇ ತಲೆ ಕೆಟ್ಟೋಗ್ಬಿಡ್ತದೆ. ಇನ್ನೊಂದು ಪುಸ್ತಕ ಬರೆಯೋಕೆ ಕೊಟ್ಟರೆ ಇಲ್ಲಿ ಯಾರ ಬಗ್ಗೆ ಬರೀತೀರಿ? ಅಣ್ಣ ಇದು ನನಗೇ ಕನ್ಫ್ಯೂಸ್ ಬರೆಯೋ ರೈಟರ್ಗೆ ಕನ್ಫ್ಯೂಸ್ ಇದೆ. ಇದು ಪ್ರೇಮ ಕಥೆನಾ, ಸ್ನೇಹ ಕಥೆನಾ, ಜಗಳದ ಕಥೆನಾ, ನನಗೇ ಕನ್ಫ್ಯೂಸ್. ಮಿಕ್ಸ್ಚರ್ ಆಫ್ ಬ್ಯೂಟಿ ಆ್ಯಂಡ್ ಇಂಟೆಲಿಜೆನ್ಸ್ ಅಂತಾರಲ್ಲ, ಆ ಥರ ಇದೆ. ಎಲ್ಲ ಮಿಕ್ಸ್ ಅಣ್ಣ ಇದು. ಏನೇನ? ಮಿಕ್ಸ್ಚರ್ ಆಫ್ ಬ್ಯೂಟಿ ಆ್ಯಂಡ್ ಇಂಟೆಲಿಜೆನ್ಸ್. ಹಾಂ ಸರಿ, ಕಂಟಿನ್ಯೂ ಮಾಡಿ. ಈ ಕತೆ ನಾಯಕ ಪೂಲಿಂದ ಎದ್ದು ಬರ್ತಾನೆ. ನಾವು ಎದ್ದು ಬಂದವನೇ ಅಂತ ಅವ್ರು ಅನ್ಕೊಂಡವ್ರೆ, ಎಲ್ಲೋ ಬಿದ್ದವ್ರೆ ಅಂತ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ. ಬಿದ್ದವರು ಮತ್ತೆ ಎದ್ದೇ ಇಲ್ಲ. ಇದು ಈ ಕತೆ ನಾಯಕನ ಒಂದು ಇದು. ಈಗ ಮೋಸ್ಟ್ಲಿ ಈ ವಾರದಿಂದ ಅವ್ರು ಹೇಳ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಹೇಳ್ತಾರೋ ಬೀಳ್ತಾರೋ ಒಂದು ಗೊತ್ತಾಗಲ್ಲ. ಒಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಬಿದ್ದಿರೋದು. ಅಲ್ಲಿ ಬಿದ್ದವ್ರೆ ಅಂತ ಮಾತ್ರ ಅನ್ಕೊಂಡೆ. ಒಂದ್ಸಲಿ ನಿಮ್ಯ ಕಾರ್ನಲ್ಲಿ ಬಿದ್ದಿರ್ತಾರೆ, ಒಂದ್ಸಲಿ ಚೇರ್ ಮೇಲೆ, ಒಂದ್ಸಲಿ ಮೇಲೆ. ಅಲ್ಲಿ ಪೂಲಿಂದ ಎದ್ದವರು ಬಿದ್ದು 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 ಇವತ್ತು ಹೇಳ್ತಾರೆ ಅಂತ ಅನ್ಕೊಂತಿದ್ದೀನಿ. ಕ್ಲೈಮ್ಯಾಕ್ಸ್ ಎಲ್ಲರೂ ಎದ್ದವ್ರೆ ಅಂತ ಅನ್ಕೊಂತ ನಾವು ಅನ್ಕೊಂಡಿದ್ದೀವಿ. ಎದ್ದಿದ್ದಾರೋ ಇಲ್ವೋ ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ. ಕಥಾ ನಾಯಕಿ ಬಂದು ನಿಜವಾಗ್ಲೂ ಒಬ್ಬ ಇನ್ನೋಸೆಂಟ್ ಬ್ಯೂಟಿಫುಲ್ ಗರ್ಲ್. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅವರು ಯಾವ ಥರ ಅಂದರೆ ಸೂರಜ್ ಅವ್ರನ್ನ ಎಲ್ಲೂ ಬಿಟ್ಕೊಡಲ್ಲ ಅಂತ ಅವ್ರು ಅನ್ಕೊಂಡವ್ರೆ. ಅದು ಎಲ್ಲ ಕಡೆ ಬಿಟ್ಕೊಡ್ತಾ ಇರ್ತಾರೆ. ಅಣ್ಣ ಇಷ್ಟ ಮಿಕ್ಕಿದ ಕತೆಗೆ ಹೋಗ್ಲಿಲ್ವಲ್ಲಮ್ಮ, ಬರೀ ಕ್ಯಾರೆಕ್ಟರ್ ಆರ್ಕಲ್ಲಿ ನಿಲ್ಲಿಸ್ಬಿಟ್ರಿ. ಅಣ್ಣ ಕಾನ್ಸೆಪ್ಟ್ ಏನು? ಬುಕ್ಕಿನ ಕಾನ್ಸೆಪ್ಟ್ ಅಣ್ಣ. ಕತೆ ಏನು? ಕತೆ ಬಂದು ಪ್ರೇಮ ಕತೆ ನೋಡೋರಿಗೆ, ಬಟ್ ಅವ್ರು ಹೇಳ್ತಿರೋದು ಸ್ನೇಹ ಕತೆ. ಪ್ರೇಮ ಕತೆ ಬಟ್ ಸ್ನೇಹ ಕತೆ. ಹೌದಣ್ಣ. ಇದು ಕ್ಯಾಪ್ಷನ್ನು. ಹೌದು ಅಣ್ಣ. ಕತೆ ಏನು? ಕತೆ ಗೊತ್ತಿಲ್ಲ ಅಣ್ಣ. ನಾನು ಅದನ್ನೇ ಹುಡುಕ್ತವನಿ ಅಣ್ಣ. ಈ ಸಬ್ಜೆಕ್ಟ್ ಬಿಟ್ಟು ಇನ್ಯಾವ ಸಬ್ಜೆಕ್ಟ್ ಸಿಗುತ್ತೆ ಈ ಬುಕ್ಕಲ್ಲಿ? ಅಣ್ಣ ಎಲ್ಲೇ ಹೋದ್ರು ಅಲ್ಲಿಗೆ ಬರ್ತದೆ ಅಣ್ಣ. ಇದು ಬೇರೆ ಥಿಂಕ್ ಮಾಡೋಕ್ಕೆ ಆಗಲ್ಲ ಈ ಕಥೆಲಿ. ಸುತ್ತಿ ಬಳಸಿ ಬೇಸಿಕಲಿ ಕತೆ ಪೂಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ? ನಿವ್ಯಾ ಕಾರ್ನರ್ ಎಂಡ್ ಆಯ್ತದೆ ಅಣ್ಣ. ನೈಟ್ ಶಿಫ್ಟ್ ಸೆಕ್ಯೂರಿಟಿ ಪೂಲಿಂದ ಇದ್ದು ಅಲ್ಲಿ ಪಕ್ಕದಲ್ಲಿರೋ ಕಾರ್ನರ್ಗೆ ಹೋಯ್ತಾರೆ ಅಣ್ಣ. ಅಲ್ಲೇ ಎಂಡ್ ಆಗೋಗುತ್ತೆ ಕತೆ. ಅಲ್ಲೇ ಹುಟ್ಟಿ ಅಲ್ಲೇ ಮುಳುಗೋಗುದು ಅಂತಾರಲ್ಲ ಅಣ್ಣ. ಅಲ್ಲೇ ಹುಟ್ಟಿ ನೀವು ಹೇಳ್ತಾ ಇರೋದು ಇನ್ ಶಾರ್ಟ್ ಕತೆ ಇದೆ ಬಟ್ ಮೂವ್ ಆಗ್ತಿಲ್ಲ ಕತೆ. ಅಣ್ಣ ಸ್ಕ್ರೀನ್ ಪ್ಲೇ ಮೂವ್ ಆಯ್ತಾ ಇಲ್ಲ ಅಣ್ಣ. ಏನೂ ಆಗ್ತಾ ಇಲ್ಲ. ಅಣ್ಣ ಓಕೆ. ಬೇರೆ ಯಾವ ಕತೆ ಚೆನ್ನಾಗಿ ಬರೀಬೋದು ಈ ಮನೆಯಲ್ಲಿ? ಬೇರೆ ಜೈ ಮಹಾಕಾಲ್ ಅಣ್ಣ ರಘುವಣ್ಣನ ಕತೆ ಚೆನ್ನಾಗಿ ಬರೀಬೋದಣ್ಣ. ಹೇಳಿ. ಸ್ಟಾರ್ಟಿಂಗು ನಾವು ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೇ ಅದು ಅಣ್ಣ. ರಘುವಣ್ಣ ರಗಡ್ ಆಗಿರ್ತಾರೆ, ಫುಲ್ಲು ಫೈಟು, ಆ್ಯಕ್ಷನ್ನು, ಬಾಂಬು, ಲಾಂಗು, ಮಚ್ಚು ಎಲ್ಲ ಓಡಾಡ್ತವೆ ಅಂತ. ಆದರೆ ಕಿಚನಲ್ಲಿ ಬೆಳ್ಳುಳ್ಳಿ ಬಿಡಿಸೋದು, ಈರುಳ್ಳಿ ಕಟ್ ಮಾಡೋದು, ಟಮಟೆ ಕಟ್ ಮಾಡೋದು, ಇದಕ್ಕೆ ಅಂತ ನನಗೆ ಗೊತ್ತಿರಲಿಲ್ಲ ಅಣ್ಣ. ಅದು ಇವರು ಈ ಕತೆ ಸ್ವಾರಸ್ಯ ಅಣ್ಣ. ಆಹಾ. ಈಗ ಇನ್ನೊಂದು ಲಾಸ್ಟ್ ಬುಕ್ಕು ಅಣ್ಣ. ನಾನು ಕಂಡ ಕಾವ್ಯ ಅಣ್ಣ ಮಾತಾಡೋಗಿಲ್ಲಿ ಜೈ ಅಣ್ಣ ಒಂದು ಕವಿತೆಯಿಂದ ಸ್ಟಾರ್ಟ್ ಆಯ್ತದ ಅಣ್ಣ ಇದು ಬುಕ್ಕು. ನಾನು ಏನು ಹೇಳ್ತಾ ಇಲ್ಲ. ನಾನು ಕಂಡ ಕಾವು ಅಣ್ಣ ಓಪನಿಂಗು ರ್ಯಾಪರ್ ಇದು ಆ ಕಡೆ ಬುಕ್ ಓಪನ್ ಮಾಡಿದ ಹಿಡಿಕೆ ಒಂದು ಕವಿತೆ ಅಣ್ಣ. ಆ ಕವಿತೆಯಲ್ಲಿ ಏನಿರ್ತದೆ ಗೊತ್ತಾ? ಹೇಳಿದ್ದೆಲ್ಲ ಹೇಳಾಗಿದೆಯಲ್ಲ, ಹೇಳಲು ಇನ್ನೇನು ಉಳಿದಿಲ್ಲ, ಹಬ್ಬ ಅಂದರೆ ನಾನು ಮನೆಯಿಂದ ಆಚೆ ಹೋಗ್ಬೋದು, ನಿನ್ನ ಮನಸ್ಸಿಂದೆಲ್ಲ. ಇದು ಸ್ಟಾರ್ಟ್ ಆಯ್ತದೆ ಸಾರಾಂಶ ಆಯ್ತು ಅದು. ಅಣ್ಣ ಕತೆಗೆ ಬನ್ನಿ ಅಣ್ಣ. ಫ್ಯಾಮಿಲಿ ರೌಂಡ್ ಐತೆ ಅನ್ಸುತ್ತೆ ಅಣ್ಣ. ಇನ್ನೊಂದು 2 ವಾರ ಬಿಟ್ಟು ಫ್ಯಾಮಿಲಿ ಅವ್ರು ಬಂದರೆ ನಮ್ಮ ಕತೆ ಹೇಳಿ ನನಗೆ. ಈ ಬುಕ್ಕಲ್ಲಿ ಏನೇನು ಸಿಗುತ್ತೆ? ಅಣ್ಣ ಒಂದು ಒಳ್ಳೆ ಸ್ನೇಹ ಸಿಗುತ್ತೆ ಅಣ್ಣ, ಫ್ರೆಂಡ್ಶಿಪ್. ಆಮೇಲಪ್ಪ ಸ್ವಲ್ಪ ಬೈಕ್ಲ ಒಂದು ಸ್ವಲ್ಪ ಬೈಗ್ಲ ಸಿಗುತ್ತೆ ಅಣ್ಣ. ಆಮೇಲೆ ಇರಿಟೇಷನ್ ಸಿಗುತ್ತೆ ಅಣ್ಣ. ಆಮೇಲೆ ಸ್ವಲ್ಪ ಮೊಟ್ಟೆ, 1-2 ಮೊಟ್ಟೆ, ಒಂದು ವಾರದಲ್ಲಿ 1-2 ಮೊಟ್ಟೆ ಸಿಗುತ್ತೆ ಅಣ್ಣ. ಇಂಟರ್ವಲ್ ಬ್ಲಾಕ್ ಹೇಳಿ. ಇಂಟರ್ವಲ್ ಬ್ಲಾಕು ಇವ್ರು ಇಲ್ಲಿ ಅವ್ರು ಅಲ್ಲಿ ಕೂತ್ಕೋತಾರೆ, ಇವ್ರು ಇಲ್ಲಿ ಕೂತ್ಕೋತೀನಿ, ಮಧ್ಯೆ 3 ಜನ ಗ್ಯಾಪ್ ಇರ್ತದೆ. ಆ ಗ್ಯಾಪಲ್ಲಿ ಇಂಟರ್ವಲ್ ಬ್ಲಾಕ್ ಅಂತ ಬರುತ್ತೆ ಅಣ್ಣ. ಕ್ಲೈಮ್ಯಾಕ್ಸ್ ಏನು? ಇಬ್ಬರು ಫೈನಲ್ಗೆ ಹೋಯ್ತೀವಣ್ಣ. ಕೂದಳಿ ಹೋಗಿ. ಥ್ಯಾಂಕ್ಸ್. ಈಗ ಈ ಮನೇಲೀಗ ಈ ವಾರ ಒಂದು 3 ತ್ಯಾಗಮಯಿಗಳು ಅವ್ರ ಬಗ್ಗೆ ಮಾತಾಡ್ಬೇಕಾಗತ್ತೆ. ಈಗ ಧನುಷ್ ಅವರು, ಅಶ್ವಿನಿ ಅವರು ಹಾಗೂ ರಕ್ಷಿತಾ 3 ಜನ ಹೋಗ್ಬಿಟ್ಟು ಒಂದೇನೋ ತ್ಯಾಗ ಮಾಡ್ತಾರೆ.
ಇಡೀ ಮನೆ ಡಿಸಿಷನ್ ತೊಗೊಳಕ್ಕೆ ಟೋಟಲಿ ಸಕ್ಸಸ್ಫುಲ್ ಆಗಿ ಅವ್ರಿಗೂ ಇಲ್ಲ ನಿಮಗೂ ಇಲ್ಲ. ಕೊನೆದಾಗೆ ಬಿಗ್ ಬಾಸ್ ಸ್ಲೋ ಮೋಷನಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಮನೆಗೆ ಹೋಯ್ತಾ ಇದ್ರು. ಎಲ್ಲ ಹೊಳಿತು ನನಗೆ ಏನು ದಬಾಕ್ಲಿಲ್ಲ ಯಾರು. ಕರೆಕ್ಟ್ ಅಶ್ವಿನಿ ಅವರೇ, ಏನೂ ಹೋಗ್ಲಿಲ್ಲ ನನ್ನಿಂದ. ಈಗ ಇದನ್ನ ನೋಡದಂತ ಧನುಷ್ ಅವರೇ ಸರ್, ನಿಮ್ಮಿಂದ ಪ್ರಾರಂಭ ಮಾಡ್ತೀನಿ ಸರ್. ಹೇಳಿ ಸರ್. ಅಂದ್ರೆ ಅದು 10,000 ಲಕ್ಸುರಿ ಬಜೆಟ್ ಅಂತ ಹೇಳಿದಾಗೆ ಫಸ್ಟ್ ಟೈಮ್ 10,000 ನಮಗೆ ಲಕ್ಸುರಿ ಬಜೆಟ್ ಅಂತ ಬಂದಿರೋದು ಸರ್. ಅದು ಫಸ್ಟ್ ಟೈಮ್ ಎಷ್ಟು ಸರ್? 10,000. ಏನೇನ್ ಬರ್ತಾ ಇತ್ತು ಸರ್ ಅದರಲ್ಲಿ? ಎಲ್ಲ ಬರೋದು. ಏನ್ ಬೇಕಾದ್ರೂ ಬರ್ಬೋದಿತ್ತು. ಕರೆಕ್ಟ್. ರಕ್ಷಿತ್ ಅವರೇ? ಬೇಜಾರಾಯಿತು ನನಗೆ, ಯಾಕೆಂದರೆ ಅಲ್ಲಿ ಹೋಗುವ ಮುಂಚೆ ಅವರು ಎಲ್ಲರೂ ರವೆ ಬೇಕು, ಮೈದಾ ಬೇಕು, ಬೆಸನ್ ಬೇಕು ಅದೆಲ್ಲ ಮಾತಾಡ್ತಾ ಇದ್ರು. ಸೊ ಅದೇ ಬೇಜಾರಾಯಿತು. ಅಶ್ವಿನಿ ಅವರೇ? ಸೊ ನಮ್ಗೇನು ಅನ್ಸುತ್ತೆ ಅಂತಂದರೆ ಕೆಲವ್ರಿಗೆ ಇಲ್ಲಿ ಚಿಕನ್ ಮಟನ್ ಕ್ರೇವಿಂಗ್ಸ್ ಎಲ್ಲ ಇದೆ ಅಣ್ಣ. ಹಾಗಾಗಿ ಪರವಾಗಿಲ್ಲ ತಗೊಳ್ಳಿ ಅನ್ನೋದೇ ಎಲ್ಲರೂ ಒಮ್ಮತದಿಂದ ನಿರ್ಧಾರಕ್ಕೆ ಬರ್ತೀವಿ. ಅರ್ಥ ಮಾಡ್ಕೊಳ್ಳೋದೇನು ಅಂದರೆ ಆ ಸಂದರ್ಭಕ್ಕೆ 1 ನಿಮಿಷ 2 ನಿಮಿಷ ನಮ್ಮ ಕಾಲಾವಕಾಶ ಇರುತ್ತೆ. ಬಟ್ ಅಲ್ಲಿ ಕಷ್ಟ ಆಗುತ್ತಣ್ಣ, ಅದು ನನಗೂ ಅರ್ಥ ಆಗುತ್ತೆ. ನಾವು 3 ಜನ ಒಮ್ಮತದಿಂದ ನಿರ್ಧಾರ ತೊಗೊಂಡು ಬೇಡ ಅಂತ ಹೇಳಿದೀವಿ ಸರಿ. ಬಟ್ ನಿಮಗೆ ಯಾರಿಗೂ ಕೂಡ ನಾವು 3 ಜನದ ಒಂದು ತ್ಯಾಗ ಅಥವಾ ಏನೇ ಇದ್ರು, ಇವ್ರು 3 ಜನನ ಬಿಟ್ಟು ನಾವು ಕೂಡ ನಿಮ್ಮ ಮನೆಯವರೇ ಅಲ್ವಾ, ನಿಮ್ಮ ಕುಟುಂಬದವರೇ ಅಲ್ವಾ, ನಿಮಗೆ ಯಾರಿಗೂ ಆಲೋಚನೆ ಬರಲಿಲ್ವಾ ಅನ್ನೋದು ನನಗೊಂದು ಥಾಟ್ ಸ್ವಲ್ಪ ಹೊತ್ತಿಗೆ ಮುಂಚೆ ಬಂತು. ಯಾರಿಗಾದ್ರೆ ಏನಾರು ಹೇಳಕ್ಕಿದೆಯಾ? ಎಸ್ ವಂದನಾ ಅವರೇ? ಸರ್ ಆ್ಯಕ್ಚುಲಿ 10,000 ಬಂದಾಗ ನಾವು ಟಿ ವಿಲಿ ಅವ್ರು ಬಿಟ್ಕೊಟ್ಟಿದ್ದು ನೋಡಿದ್ವಿ ಸರ್. 10,000 ಇದೆ ಅಂದರೆ ತುಂಬ ಖುಷಿ ಆಯಿತು. ಇಲ್ಲಿಂದನೇ ಪ್ಲ್ಯಾನಿಂಗ್ ಮಾಡ್ಕೊಂಡ್ವಿ ಸರ್. 10,000 ಕೊಟ್ಟಿರುವಾಗ 3-4 ಸಾವಿರಕ್ಕೆ ಶಾಪಿಂಗ್ ಮಾಡೋದು ಬೇಡ, ಮರ್ಯಾದೆ ಇರಲ್ಲ. 8,000 9,000ವರೆಗೂ ಶಾಪಿಂಗ್ ಮಾಡೋಣ ಅಂತ. ಬಟ್ ಅದು ಲೆಕ್ಕ ಮಾಡುವಾಗ 4 ಬದಲು 1 ಬರೆದು ಎಲ್ಲ ಕಳ್ಕೊಂಡ್ವಿ ಸರ್. ಆ್ಯಕ್ಚುಲಿ ಇವಾಗ ಕೂತ್ಕೊಂಡು ಅಶ್ವಿನಿ ಮ್ಯಾಮ್ ಹೇಳುವಾಗ ಅವ್ರಿಗೆ ಸುಮ್ಮನೆ ಕಾಲು ಎಳಿಯೋಕ್ಕೆ ಹೇಳ್ತಿದ್ವಿ ಸರ್. ಅಂದರೆ ನೀವು ತ್ಯಾಗ ಮಾಡಿದ್ರಲ್ಲ, ನಾವು ನಿಮಗೆ ತ್ಯಾಗ ಮಾಡೋಣ ಅಂತ ತಪ್ಪು ಮಾಡಿದ್ವಿ ಅಂತ ಅವ್ರಿಗೆ ಸುಮ್ಮನೆ ಕಾಲು ಎಳಿತಿದ್ವಿ ಸರ್. ಬಟ್ ತುಂಬ ಬೇಜಾರಾಯಿತು. ಒನ್ ಮೋರ್ ಕ್ವೆಶ್ಚನ್. ಇದು ಎಷ್ಟನೇ ಲಕ್ಸುರಿ ಬಡ್ಜೆಟ್ಟು ನೀವು ಈ ಥರ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಟೋಟಲ್ಲು? ಧನುಷ್? 4th ಸರ್. ಈ 4th ಬರೋ ತನಕ ಏನೋ ಒಂದು ಕಲ್ತಿರ್ಬೇಕಲ್ಲ, ಏನದು? ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋದು, ಐಟಮ್ಸ್ ಎಲ್ಲ ಕ್ಲೀನಾಗಿ ಇಟ್ಕೊಳ್ಳೋದು. ಲಕ್ಸುರಿ ಬಡ್ಜೆಟ್ ಆಲ್ಸೋ ಸರ್ ಈಸ್ ಅ ಟೀಮ್ ಎಫರ್ಟ್. ಟೀಮ್ ಎಫರ್ಟಲ್ಲಿ ನೀವು ಡಿಸೈಡ್ ಮಾಡಬೇಕಾಗತ್ತೆ ಬ್ಯಾಟ್ಸ್ಮನ್ ಯಾರು, ಬೌಲರ್ ಯಾರು, ವಿಕೆಟ್ ಕೀಪರ್ ಯಾರು, ಫೀಲ್ಡರ್ ಯಾರು, ಎಲ್ಲದಕ್ಕಿಂತ ಹೆಚ್ಚಾಗಿ ಅಂಪೈರ್ ಯಾರು. ಇವಾಗ ಕಳ್ಕೊಂಡಿರೋ 3 ಜನ, ಅದು ರಕ್ಷಿತ ಆಗಿರೋದ್ರಿಂದ, ನೀವೇ ಆಗಿರೋದ್ರಿಂದ ಅಥವಾ ಅಶ್ವಿನಿ ಆಗಿರೋದ್ರಿಂದ ಮಾತಾಡ್ತಾ ಇಲ್ಲ, ಯಾರು ಬೇಕಾದ್ರೂ ಆಗಿರ್ಬೋದಿತ್ತು. ಆ್ಯಂಡ್ 10,000 ಎಸ್ಪೆಷಲಿ ಇಷ್ಟು ವಾರಗಳ ನಂತರ ಈ ಮನೆಗೆ 10,000 ಪಾಯಿಂಟ್ಸ್ ಇಸ್ ವೆರಿ ಹ್ಯೂಜ್. ನೆಕ್ಸ್ಟ್ ಟೈಮ್ ಲಕ್ಸುರಿ ಬಡ್ಜೆಟ್ ಬಂದಾಗ ಟೇಕ್ ಇಟ್ ಲಿಟಲ್ ಸೀರಿಯಸ್ಲಿ, ಬಿಕಾಸ್ ಅದು ನಿಮ್ಮದು, ನೀವೇ ಸಂಪಾದನೆ ಮಾಡಿರೋದು. ಡೋಂಟ್ ವೇಸ್ಟ್ ಇಟ್ ಲೈಕ್ ದ್ಯಾಟ್. ಈಗ ಒಂದು ಫನ್ ಟಾಸ್ಕ್ ಇದೆ, ಭಾಳ ಚೆನ್ನಾಗಿದೆ. ಪೇರಾಗಿ ಕರಿತೀನಿ ನಾನು. ಅದರಲ್ಲಿ ನೀವು ಡಿಸೈಡ್ ಮಾಡ್ಕೊಳ್ಳಿ ಯಾರು ಅಂತ. ಹೆಡ್ಫೋನ್ ಹಾಕ್ಕೊಳ್ಳಿ. ಹೆಡ್ಫೋನ್ ಹಾಕೋತಿದ್ದಂಗೆ ಅದ್ರ ಒಳಗಡೆ ಒಂದು ಸಾಂಗ್ ಪ್ಲೇ ಆಗುತ್ತೆ, ಜಸ್ಟ್ ಸೊ ನಿಮಗೆ ಕೇಳಿಸ್ಬಾರ್ದು ಅಂತ. ಈ ಕಡೆ ಒಂದು ಆನ್ವೆಲಪ್ಪಲ್ಲಿ ಈ ಕಡೆ ನಿಂತಿರೋ ನಿಮ್ಮ ಪಾರ್ಟ್ನರ್, ಅದರಲ್ಲೊಂದು ಸಾಂಗ್ ಇದೆ, ಅದನ್ನು ಅವರು ಎನ್ಯಾಕ್ಟ್ ಮಾಡಿ ಅವ್ರು ಹೇಳ್ತಾರೆ ಯಾವ ಸಾಂಗ್ ಅಂತ. ಈ ಕಡೆ ಹೆಡ್ಫೋನ್ ಹಾಕಿರೋ ಲಿಪ್ಸಿಂಗ್ ಮಾಡೋ ಹಾಗಿಲ್ಲ, ಎನ್ಯಾಕ್ಟ್ ಮಾಡಿ ಆ ಸಾಂಗ್ ಯಾವುದು ಅಂತ ಒಪ್ಪಿಸ್ಬೇಕು. ಬೇಗ ಮಾಡೋದ್ರಲ್ಲಿ ಪಾಯಿಂಟ್ಸ್ ಬರುತ್ತೆ, ಒಂದು ಗಿಫ್ಟ್ ಇರುತ್ತೆ. ಓಕೆ, ಐ ಯು ರೆಡಿ? ರೆಡಿ ಅಣ್ಣ. ಡನ್. ಫಸ್ಟ್ ಪೇ ರಜತ್ ಅವರೇ ಹಾಗೂ ಚೈತ್ರ ಅವರೇ ಬನ್ನಿ. ಚೈತ್ರ ಅವರೇ, ನೀವು ಹೆಡ್ಫೋನ್ ಹಾಕ್ಕೊಳ್ಳಿ. ನೀವು ಎನ್ಯಾಕ್ಟ್ ಮಾಡಿದ್ರೆ ಆ ಸಾಂಗ್ ಗೊತ್ತಾಗಲ್ಲ. ರೆಡಿ? ರೆಡಿ ರೆಡಿ. ಪತ್ರ ಬರೆಯೋದು ಹಾ. ಯಾಯ್ ಸರಿಯಾಗಿ ನೋಡಿ, ಎಷ್ಟು ವರ್ಡ್ ಇದೆ? 10 ವರ್ಡ್. ಹಾ, ಮೊದಲನೇ ವರ್ಡ್ ಏನು? ನೀನು ಅವನು, ನೀನು ನಾನು. ಬರೆಯೋದು ನೀನು ನಿನ್ನ, ಬರೆಯೋದು ನೀನು ನಿನ್ನ, ಬರೆಯೋದು ನೀನು ನಿನ್ನ. ಪತ್ರ ನಾನು, ಯಾರು? ರಜತ್. ಬರೆಯೋದು ನೀನು ನಿನ್ನ ರಜತ. ಬರೆಯೋದು ನೀನು ನಿನ್ನ
ಇವಾಗ ಏಯ್ ಮಾತಾಡಿದ್ರೆ ಬರೆಯೋದು ನೀನು ನಿನ್ನ ನಿನ್ನ ಅಜ್ಜಿ. ಬರೆಯೋದು ನೀನು ನಿನ್ನ 10 ಗೂಳಿ. 9 8 ಏನಾರು ಹೇಳಿ. ಎರಡನೇ ಸಾಂಗ್ ಸುದೀಪ್ ಸರ್ ಸಾಂಗ್. ಇರೋ ಬಾಬಾ ಬಾಬಾರೋ ಬಾರೆ. ಇದು ಮೊನ್ನದು ತೆರಿಗೆ ಇರೋ. ಏ ಒಂದು ಟೇಪ್ ರಿಪೀಲ್ ರವಿಚಂದ್ರನ್ ಸಾಂಗು. ಬಾ ಡಾರ್ಲಿಂಗ್ ಅದು ಇದು ಐದೈದು ಇದ್ರದ್ದು ಇವರು ಕಮಾನು ಡಾರ್ಲಿಂಗ್. ಗಿಲ್ಲಿ ಕಾವ್ಯ ಅವರೇ ಬನ್ನಿ. ಯಾ ಹೀರೋ ಉಪ್ಪಿ ಸರ್ ನಾನು ಮಗು ಇದ್ದಾಗ ಮಗು ಇದ್ದಾಗ ನಾನು ಬರ್ತ್ಡೇ ನಂದು ಯಾವಾಗ ಅಂತನಾ? ಏಪ್ರಿಲ್. ಯಾವ ಮೂವಿ ಅಂತ ಹೇಳು. ಹುಟ್ಟುಹಬ್ಬ ಯಾವಾಗ ಏಪ್ರಿಲ್ ಅಲ್ಲಿ. ಅವರು ವರ್ಷ ಹೇಳಕ್ ರೆಡಿ ಇಲ್ಲ, ಅರ್ಥ ಮಾಡ್ಕೋ. ಆಯ್ತು, ಸೆಕೆಂಡ್ ಮಾಡಿ ಹೇಳು. ಗೃಹಿಣಿ ಹೆಣ್ಣು ಗೃಹಿಣಿ. ಆಲ್ರೈಟ್, ನೆಕ್ಸ್ಟ್ ಸಾಂಗ್. ಓಕೆ. ನಿಂಗೊ ನಾನು ಕಾವ್ಯ ನೀನು ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ. ನಾನು ಕರೆದೇ ಇಲ್ಲ ಸೂರಜ್ನ. ಬನ್ನಿ ಸೂರಜ್ ಬನ್ನಿ. ಚಲೋ. ಹಲೋ ನನ್ನ ಮಚ್ಚು ಇಲ್ಲೇ ಎಲ್ಲೋ. ಉಪ್ಪಿ ಸರ್ ಲವ್ ಪ್ರೀತಿ ಕಣ್ಣು ಮುಚ್ಚಿ ಪ್ರೀತಿ ಮಾಡು. ಕಣ್ಣು ಮುಚ್ಚಿ ಕಣ್ಣು ಬಿಟ್ಟು ನನ್ನ ಪ್ರೀತಿ. ಈ ಮನೆಯ ಬಹಳ ಫೇವ್ರೆಟ್ ಪೇರ್ ಆದಂಥ ಮೋಸ್ಟ್ ಸೆಲೆಬ್ರೇಟೆಡ್ ಪೇರ್ ನೀವೇ ಬಂದ್ಬಿಟ್ರೆ ಬೆಟ್ರು ನಾವು ಕರೆಯೋದ್ರಕ್ಕಿಂತ. All right, your time starts now. 3 ವರ್ಡ್. ಮೊದಲನೇದು 3 ವರ್ಡು. ಮಧ್ಯದ್ದು ಹಲ್ಲು, ಸ್ಮೈಲ್, ನಗು ಮಧ್ಯದ ನಗು, 3 ನಗು.
ಮಳೆ ಮಳೆ ಮಿಂಚು ಮಿಂಚು ನಾನು ಮಿಂಚು ಮಿಂಚು ಅಯ್ಯೋ. ಮಿಂಚು ನನಗೂ ಚಲೋ, ಕ್ಯಾನ್ ಯು ಪ್ಲೇ ದ ಸಾಂಗ್ ಪ್ಲೀಸ್? ಡಾನ್ಸ್ ಮಾಡಿ ಅಂತ ಅಂದ್ರೆ ಅವ್ರ ಕೈ ಅಳತೆ ತಗೊಳಕ್ ಹೇಳಿದ್ನು. ಚೆನ್ನಾಗಿ ಹೇಳಿ ಕರೆಕ್ಟಾಗಿ. ಬಾ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಮೊದಲನೇದೇ ಹೋಯ್ತು. ಹಳೆ ಸಾಂಗ ಹೊಸ ಸಾಂಗ? ಹಳೇದು ಹೇಳಿ. ಅರ್ಧ ಟೈಮ್ ಆಯ್ತು ಆಲ್ರೆಡಿ. ಒಂದು ನಿಮಿಷ ಇರೋದೇ 1 ನಿಮಿಷ. ಬರೆಯೋದು ಹಾಡು. ಬರಿತಾನೆ ಇರು. ಕವಿ ಹಾ ಕವಿ ಕವಿ ಇದ್ಯಾರೋ ಕವಿ ಬಟ್ ಕಷ್ಟ ಇದೆ ಇದು. ಓಕೆ ವೇಟ್, ಯಾರಾದ್ರೂ ಗೆಸ್ ಮಾಡ್ತಾ ಇದ್ದೀರಾ? ಏನ್ ಗಿಲ್ಲಿ? ಯಾರೋ ಗಿಲ್ಲಿ ನೀವು ಕರೆಕ್ಟೇ. ಅದ್ರ ಒಳಗಡೆ ಇರೋದು ಅದಲ್ಲ, ಅವ್ರು ತೋರಿಸ್ತಾ ಇರೋದು ಅದು. ಸಾಂಗ್ ಪ್ಲೀಸ್. ಕೂತ್ಕೊಳ್ಳಿ ಹೋಗಿ. ಮಾಳು ಅವರೇ ಹಾಗೂ ರಕ್ಷಿತಾ ಅವರೇ ಬನ್ನಿ. ಹೋಗು. ಓಕೆ ರೆಡಿ. ಜಿಂಕೆ ಮರಿನಾ ಓಡಿ ಓಡಿ ಬಾರೆ ಓಡುತ್ತಾ ಬಾರೆ. ಅಣ್ಣ ಧ್ರುವಂತ್ ದಯವಿಟ್ಟು ಬನ್ನಿ. ಅವರಿಗೆ ಕನ್ನಡ ಮಿಸ್ಟೇಕ್ ಆಗಿ ಏನೋ ತೋರ್ಸೋಕೆ ಹೋಗಿ ಏನೋ ತೋರಿಸ್ತಾ ಇದ್ದಾರೆ. ದಯವಿಟ್ಟು ಅವರಿಗೆ ಕಿವಿಯಲ್ಲಿ ಹೇಳಿ ಅದು ಅರ್ಥ ಏನು ಫಸ್ಟಿಂದು ಅಂತ. ನೀವು ತೋರ್ಸಕ್ಕೆ ಹೋಗ್ಬೇಡಿ ಆ್ಯಕ್ಷನ್ನು. ಈಗ ಗೊತ್ತಾಯ್ತಾ ಏನು ಅಂತ? ರಕ್ಷಿತಾ ಅವರೇ ಇಡಿ. ಈಗ ತೋರಿಸಿ. ಹೊಡಿ 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 ಮಗ ಹೊಡಿ ಮಗ ಬಿಡಬೇಡ ಅವನ. ಧ್ರುವಂತ್ ಅವರೇ ಬನ್ನಿ. ಧನುಷ್ ಅವರೇ ಬನ್ನಿ. ಓಕೆ ಚಲೋ. ಹಳೆ ಸಾಂಗ ಚಳಿ ಜ್ವರ ಐಸ್ ಕ್ಯಾಂಡಿ ಅಲ್ಲ ಕ್ಯಾಂಡಿ ಏನೋ ಬರುತ್ತಲ್ಲ ಅದ. ನೀವೀಗ ಹೇಳ್ತಾ ಇರೋದು ನನಗೇ ಅರ್ಥ ಆಗ್ತಾ ಇಲ್ಲ. ಹಾಡು ಗೊತ್ತಿದ್ರು ನನಗೇ ಅರ್ಥ ಆಗ್ತಾ ಇಲ್ಲ. ಗೊತ್ತಾಗ್ತಿಲ್ಲ. ಎನಿ ಗೆಸಸ್? ಯಾರಿಗೆ ಎಷ್ಟು ಪಾಯಿಂಟ್ಸ್ ಅಪ್ಪ? ಗೆದ್ದಿದ್ದು ರಾಶಿಕಾ ಅಂಡ್ ಸೂರಜ್.
ಇದು ನ್ಯಾಯ ಇಲ್ಲ ಬಿಗ್ ಬಾಸ್. ಎಷ್ಟು ಈಸಿ ಸಾಂಗ್ ಕೊಟ್ಬಿಟ್ರಿ ಅಂದ್ರೆ ಅವ್ರಿಗೆ. ಹೌದು ಸರ್, ನಮಗೆ ಅವ್ರು ಏನು ಮಾಡಿಲ್ಲ, ಸುಮ್ಮನೆ ಹಿಂಗಂದ್ರು. ಇದು ಅವರು ಡೈಲಿ ಮಾತಾಡ್ಕೊಳ್ಳೋದು. ಹಲೋ ಹಲೋ ಅಂದ್ರೆ ಗೊತ್ತಾಗೋಯ್ತು ಅವ್ರಿಗೆ. ಚಲೋ ರಾಶಿಕ್ ಅವ್ರಿಗೆ ಕಾಫಿ ಕಳ್ಸಿಕೊಟ್ಬಿಡಿ. ಥ್ಯಾಂಕ್ ಯು ಸರ್. ಆಲ್ರೈಟ್, ಈಗ ನಾಮಿನೇಷನ್ಸಿಗೆ ಬರ್ತೀನಿ. ನಾಮಿನೇಷನಲ್ಲಿ ಕೂತಿದ್ದೀರಿ ಮಿಸ್ಟರ್ ಮಾಳು, ಅಭಿಷೇಕ್ ಅವರೇ, ಸ್ಪಂದನ ಅವರೇ, ರಾಶಿಕ್ ಅವರೇ, ಕಾವ್ಯ ಅವರೇ, ರಕ್ಷಿತಾ ಅವರೇ, ಗಿಲ್ಲಿ ಅವರೇ ಹಾಗೂ ಸೂರಜ್. ಈ ಸಂಚಿಕೆಯಲ್ಲಿ ಸೇಫ್ ಆಗ್ತಾರೋ ಮೊದಲನೇ ಕಂಟೆಸ್ಟೆಂಟ್ ಈಸ್ ರಕ್ಷಿತಾ ಅವರೇ. ಯು ಆರ್ ಸೇಫ್. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ಸ್ಟ್ರೇಟ್ ಅವೇ ಸೇಫ್ ಆಗ್ತಾರೋ ನೆಕ್ಸ್ಟ್ ಕಂಟೆಸ್ಟೆಂಟ್ ಇಸ್ ಗಿಲ್ಲಿ. ಯು ಆರ್ ಸೇಫ್. ಥ್ಯಾಂಕ್ ಯು. ನನ್ನ ಸೇವ್ ಮಾಡಿರೋ ಕನ್ನಡ ಜನತೆಗೆ ಧನ್ಯವಾದಗಳು. ಓಕೆನಾ? ತಮಾಷೆ ಮಾಡಿದ್ ಕುತ್ಕೊಳ್ಳಿ, ತಮಾಷೆ ಮಾಡಿದ್ ಕುತ್ಕೊಳ್ಳಿ. ಸರಿ ಆಕ್ಟಿವಿಟಿ ಕರ್ಸ್ಬಿಟ್ಟು ಸೇಫ್ ಮಾಡಲ ನಾನು ನಿಮ್ಮನ್ನ. ಸರಿ, ಗಿಲ್ಲಿ ಅವ್ರು ಸೇಫ್. ಥ್ಯಾಂಕ್ ಯು. ಕುತ್ಕೊಳ್ರಿ. ಹೇಳ್ದಾಗಲ್ಲ ನಿಂತ್ಬಿಡ್ತೀರಾ? ತಪ್ಪೈತೆ. ಗಿಲ್ಲಿ ಅವ್ರು ಸೇಫ್. ಸೇಫ್ ಅಂದ್ಮೇಲೂ ವೀಕ್ಷಕರಿಗೆ ನೀವು ಥ್ಯಾಂಕ್ಸ್ ಹೇಳ್ತಾ ಇಲ್ವಾ? ಇಲ್ಲ ಇಲ್ಲ, ಹೇಳ್ತೀನಿ. ನನ್ನ ಸೇವ್ ಮಾಡಿರೋ ಕನ್ನಡ ಜನತೆಗೆ ಧನ್ಯವಾದಗಳು. ತಪ್ಪನ್ನೆಲ್ಲ ತಿದ್ಕೊಂಡು ಆಟ ಆಡ್ತೀನಿ. ಧನ್ಯವಾದಗಳು. ಒಂದು ಆಕ್ಟಿವಿಟಿ ಇದೆ ಎದುರುಗಡೆ ಕಾಣ್ತಾ ಇದೆ, ಒಂದು ಹಾವು ಏಣಿ. ಸಿಂಪಲ್, ಅಲ್ಲಿ ಹೋಗಬೇಕು. ಈ ಮನೆಯಲ್ಲಿ ನಿಮ್ದೆಲ್ಲಾರ್ದು ಒಂದು ಜರ್ನಿ ಆಗಿದೆ, ಕರೆಕ್ಟ್? ನಿಮ್ಮ ಆಟ ಪಾಠ ಎಲ್ಲಾದ್ರ ಮಧ್ಯದಲ್ಲಿ. ಸೊ ಒಬ್ಬರು ನನ್ನ ಈ ಜರ್ನಿಯಲ್ಲಿ ಲ್ಯಾಡರ್ ಆಗಿದ್ದಾರೆ, ಇನ್ನೊಬ್ಬರು ಹಾವಾಗಿದ್ದಾರೆ. ಅರ್ಥ ಆಯ್ತಾ? ಲ್ಯಾಡರ್ ಅಂದರೆ ನನ್ನ ಜರ್ನಿಗೆ ಇವರು ಸಪೋರ್ಟ್ ಆಗಿದ್ದಾರೆ, ಯಾವುದೋ ಒಂದು ರೀತಿಯಲ್ಲಿ ಇರ್ಬೋದು. ಇಂಥವರು ನನ್ನ ಜರ್ನಿಯಲ್ಲಿ ನನಗೆ ಹಾವು. ಸೊ ಹಾವು ಏಣಿ ಆಟದಲ್ಲಿ ಲ್ಯಾಡರ್ ಬಂದರೆ ಏನಾಗುತ್ತೆ, ನೀವು ಮೇಲೆ ಹೋಗ್ತೀರಿ. ಹಾವು ಹೊಡೆದ್ರೆ ಏನಾಗುತ್ತೆ, ಕೆಳಗೆ ಬರ್ತೀರಿ. ಸಿಂಪಲ್ ಕಾನ್ಸೆಪ್ಟ್. ಓಕೆ, ರಕ್ಷಿತಾ ಅವರೇ ಬನ್ನಿ. ಅರ್ಥ ಆಯ್ತಾ ನಿಮಗೆ? ನೀವು ಏಣಿ ಹತ್ತಕೋಬೇಡಿ. ರಕ್ಷಿತಾ ಅವರೇ, ನಿಮ್ಮ ಜರ್ನಿಯಲ್ಲಿ ಲ್ಯಾಡರ್ ಯಾರು, ಏಣಿ ಯಾರು, ಹಾವು ಯಾರು? ನನಗೆ ಹೇಗೆ ಗೊತ್ತುಂಟ, ಒಂದು ಲೈವ್ಲಿ ಪರ್ಸ್ನಾಲಿಟಿ ತುಂಬ ಇಷ್ಟ. ಓಕೆ, ಸೊ ಲ್ಯಾಡರ್ಗೆ ನಾನು ಗಿಲಿಗೆ ನಿಲ್ಲಿಸ್ತೀನಿ. ಕಾರಣ ಯಾಕೆಂದರೆ ಇವರು ತುಂಬ ಫಸ್ಟ್ ನನಗೆ ಎಂತಂದರೆ ಇವರು ತುಂಬ ಲೈವ್ಲಿ ಇದ್ದಾರೆ. ಓಕೆ, ಇವತ್ತು ನಾನು ಹೇಗೆ ನನಗೆ ಅಂತ ಅನಿಸಿದ್ರೆ ನಾನು ಡೈರೆಕ್ಟ್ಲಿ ಹೇಳಿಬಿಡ್ತೀನಿ. ಹಾಗೆ ಸಂವೇರ್ ನನಗೆ ಇವರ ಪರ್ಸ್ನಾಲಿಟಿ ಕೂಡ ಹಾಗೇನೆ ಕಾಣಿಸುತ್ತೆ, ಲೈಕ್ ಕಾಮಿಡಿ ವೇಯಲ್ಲಿ ಇಟ್ಬಿಡ್ತಾರೆ ಅಂತ. ಓಕೆ, ಮನಸ್ಸಲ್ಲಿ ಎಂತ ಇಲ್ಲ, ಎಂತ ಇದ್ರೆ ಎಲ್ಲ ಹಾಕ್ತಾರೆ ಹೊರಗೆ. ಸೊ ಅದಕ್ಕೆ ಇವರಿಗೆ ಮತ್ತೆ ಹಾವು ನನಗೆ ಧ್ರುವನ್ ಸರ್ ಅಂತ ಅನಿಸುತ್ತೆ. ಬನ್ನಿ ಧ್ರುವನ್ ಸರ್. ನೀವು ಮುಂಚೆ ನಾನು ಯಾವಾಗ ಅವರ ಹತ್ರ ಒಂದು ರಿಲೇಷನ್ಶಿಪ್ ಕ್ರಿಯೇಟ್ ಆಯ್ತಲ್ವ, ಮುಂಚೆಯಿಂದ ನನ್ನ ಒಂದು ಕನೆಕ್ಷನ್ ಬಿಲ್ಟ್ ಆಗ್ತಾ ಇತ್ತಲ್ವ, ಆ ಟೈಮಲ್ಲಿ ಕೂಡ ನನಗೆ ಸಂವೇರ್ ನಾನು ಅವರ ಜೊತೆಗೆ ಒಂದು ಓಪನ್ಲಿ ಇರಲಿಲ್ಲ. ನನ್ನ ಒಂದು ಯಾಕೆಂದರೆ ಅವರು ಎಂಥ ಒಂದು ಸಿಚುವೇಶನ್ ಆಗುತ್ತೆ ಅಲ್ವಾ, ಚಿಕ್ಕ ಚಿಕ್ಕ ವಿಷಯದಲ್ಲಿ ಅವರು ಕೋಪ ಮಾಡ್ಕೊಳ್ತಾರೆ. ಓಕೆ, ಅದೇ ಅವರ ಪರ್ಸ್ನಾಲಿಟಿ. ಸೊ ಸಂವೇರ್ ಅವರು ನನಗೆ ಒಂದು ಬಿಟ್ಲಿಲ್ಲ, ಅವರೆಂತ ತಪ್ಪಿಲ್ಲ, ಅದೇ ನಾನು ಇಮೋಷ್ನಲಿ ಹಾಗೆ ಇದ್ದೀನಿ ಅಂತ ಸಂವೇರ್ ಅವರು ಇಫೆಕ್ಟ್ ಆಗಿತ್ತು ನನಗೆ ಮುಂದೆ ಅಂತ ಅನಿಸುತ್ತೆ ನನಗೆ. ಸೊ ಅದಕ್ಕೆ ನಾನು ಅವರಿಗೆ ಅದೇ ಕೊಡ್ತೀನಿ. ಬನ್ನಿ ರಘು ಅವರೇ. ಸರ್ ಲ್ಯಾಡರ್ಗೆ ನಾನು ಮಾಳುವ್ರನ್ನ ಬನ್ನಿ ಮಾಡು. ಮಾಳು ಯಾಕೆ ಅಂದರೆ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಆ್ಯಂಡ್ ಸ್ಟೋರೀಸ್ ಎಲ್ಲ ಹೇಳ್ತಾ ಇರ್ತಾರೆ ನನಗೆ, ಹೆಂಗೆ ಅವರು ಸಾಂಗಿಂದ ಅಷ್ಟು ಫ್ಯಾನ್ಸ್ ಎಲ್ಲ ಅಷ್ಟೊಂದು ಅವ್ರಿಗೆ ಸಿಕ್ಕಿದ್ರು ಅನ್ನೋ ತುಂಬ ಇನ್ಸ್ಪಿರೇಷನ್ ಸಿಕ್ತು ನನಗೆ. ಅವರೇ. ಆ್ಯಂಡ್ ಹಾವು ಬಂದು ನನಗೆ ಗಿಲ್ಲಿ ಸರ್. ಗಿಲ್ಲಿ ಬನ್ನಿ ಸರ್. ಗಿಲ್ಲಿ ನನಗೆ ಬಂದಾಗಿಂದ ನನ್ನ ಪರ್ಸ್ನಾಲಿಟಿನ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇದ್ದಾರೆ. ಯಾಕಂದರೆ ಕುಕ್ಕಿಂಗ್ ಅಂತ ಬಂದಾಗ ಒಂದು ಪ್ಯಾಷನ್ನಾಗೆ ನಾನು ಮುಂಚೆಯಿಂದ ಮಾಡ್ಕೊಂಬಂದಿದ್ದೀನಿ. ಆ್ಯಂಡ್ ಇಲ್ಲಿ ಬಂದ ಮೇಲೆ ನಾನು ಯಾರನ್ನೂ ಇಂಪ್ರೆಸ್ ಮಾಡಬೇಕು ಅಂತ ಕುಕ್ಕಿಂಗ್ ಮಾಡೇ ಇಲ್ಲ. ಆ್ಯಂಡ್ ಅದನ್ನು ಇಷ್ಟಪಟ್ಟು ಮಾಡ್ತಾ ಇದ್ದೆ. ಆ್ಯಂಡ್ ಅದನ್ನೇ ಒಂದು ಹಿಡ್ಕೊಂಡು ನನ್ನ ಪರ್ಸ್ನಾಲಿಟಿ ಜೊತೆ ಯಾವಾಗೂ ಲಿಂಕ್ ಮಾಡ್ತಾ ಇರ್ತಾನೆ. ಅವೆಲ್ಲ ನನಗೆ ಇಷ್ಟ ಆಗ್ತಾ ಇರಲ್ಲ. ಸೊ ಯಾವಾಗೂ ನನ್ನ ತಲೆ ಮೇಲೆ ಯಾವ ಥರನೇ ಕೂತ್ಕೊಂಡು ನನ್ನ ಇದು ಮಾಡ್ತಾ ಇರ್ತಾರೆ ಅಂತ ಅನ್ನಿಸ್ತಾ ಇದೆ. ಸ್ಪಂದನ ಅವರೇ. ಸರ್ ಲ್ಯಾಡರ್ ನಾನು ಹೇಳ್ತೀನಿ ಸರ್.
ನಾನು ಫಸ್ಟ್ ಡೇಯಿಂದನೂ ಇವತ್ತುವರೆಗೂ ಏನೋ ಶೇರ್ ಮಾಡ್ಕೊಬೋದು. ಅದಕ್ಕೆ ಬಯಾಸ್ಟಾಗಿ ಇವಾಗ ಏನೋ ನಾನು ಶೇರ್ ಮಾಡ್ಕೊಂಡಾಗೆ ನನ್ನ ಪರವಾಗಲೇ ಹೇಳಬೇಕು ಅಂತ ಅಲ್ಲದೆ ಆ ಸಿಚುಯೇಷನಲ್ಲಿ ನಾನು ಸರಿ ಇದ್ರೆ ಸರಿ ಅಂತಾನೆ, ತಪ್ಪಿದ್ರೆ ತಪ್ಪು ಅಂತಲೂ ಹೇಳ್ತಾನೆ. ಅದು ನನ್ನ ಜರ್ನಿಯಲ್ಲೆಲ್ಲೋ ಹೆಲ್ಪ್ ಆಗಿದೆ. ಸ್ನೇಕ್ ಆಗಿರೋ ರಾಶಿಕಾ ಹೇಳ್ತೀನಿ ಸರ್. ಒಂದ್ಸಲಿ ನಮ್ಮಿಬ್ರು ಜಗಳ ಆದಮೇಲೆ ನಾನೇ ಹೋಗಿ ಮಾತಾಡಿಸ್ದೆ. ಅದೇ ಮಸಿ ಬಳಿಯೋವಾಗ ನಾನು ಮಾತಾಡ್ಸಿದ್ದನ್ನೇ ಅವರೊಂದು ಕಾರಣ ಕೊಟ್ಟರು, ನಿಂಗೆ ಒಬ್ಬಳೇ ಇರೋಕ್ಕಾಗಲ್ಲ, ಡಿಪೆಂಡೆಂಟ್ ಅಂತ. ಅದೆಲ್ಲ ನನಗೆ ಯಾಕೆ ಅಷ್ಟು ನಾನು ಟೈಮ್ ವೇಸ್ಟ್ ಮಾಡಿದೆ, ಯಾಕೆ ರಾಶಿಕಾ ಮಾತಾಡ್ತಿಲ್ಲ, ಯಾಕೆ ನಮ್ಮಿಬ್ರು ಮಧ್ಯ ಗ್ಯಾಪ್ ಆಯಿತು ಅಂತ ಅವಾಗ ಯೋಚನೆ ಮಾಡಿದ್ದುಂಟು ಸರ್. ಆ ಟೈಮ್ ಹಾಳು ಮಾಡಿಕೊಂಡೆ ಅನಿಸುತ್ತೆ ಅವ್ರ ಬಗ್ಗೆ ಯೋಚನೆ ಮಾಡಿ. ಅದಕ್ಕೆ ಅವರಿಗೆ ಸ್ನೇಕ್ ಕೊಡ್ತೀನಿ ಸರ್. ಬನ್ನಿ ಸೂರಜ್. ಸರ್ ನನಗೆ ಲ್ಯಾಡರ್ ಅನ್ಸೋದು ನಾನು ರಾಶಿಕಾ ಹೆಸರೇ ತೊಗೋತೀನಿ ಸರ್. ನೀವು ಹೇಳ್ದಂಗೆ ನೆನ್ನೆ ಎಪಿಸೋಡಲ್ಲಿ ನನಗೆ ಕರೆಕ್ಷನ್ಸ್ ತುಂಬ ಮಾಡ್ಕೊಳಕ್ಕಿದೆ, ಅದು ನಾನು ಮಾಡ್ಕೊಡ್ತೀನಿ ಕೂಡ. ಬಟ್ ಹಾಗಂತ ನಾನು ಇವ್ರನ್ನ ಅಲ್ಲಿ ಕೂರಿಸಿದ್ರೆ ತಪ್ಪಾಗತ್ತೆ ಅಂತ ನಾನು ಆ್ಯಕ್ಚುಲ್ ಯಾರಿದ್ರು ಅವ್ರನ್ನೇ ಕರೆದಿದ್ದೀನಿ. ಬಿಕಾಸ್ ಡೇ ಒನ್ನಿಂದ ನನ್ನ ಜೊತೆ ಮಾತಾಡಿಕೊಂಡು ಇಲ್ಲಿವರೆಗೂ ನನ್ನ ಜರ್ನಿ ಹೇಗಿತ್ತು ಅಂತ ಗೊತ್ತಿರೋದು ಇವ್ರು ಒಬ್ರಿಗೆ ಮಾತ್ರ. ಸೊ ತುಂಬ ಸಪೋರ್ಟಿವ್ ಆಗಿದ್ದರು ಸರ್. ಸೊ ಆ ಕಾರಣಕ್ಕೆ ರಾಶಿಕಾ ಅಂತ ಹೇಳ್ತೀನಿ. ಆ ಕಡೆಗೆ ವಿಷಕಾರಿ ಅಂತ ನಾನು ಗಿಲ್ಲಿಗೆ ಹೇಳ್ತೀನಿ ಸರ್. ಒಂದು ಥಿಂಗ್ ಏನಂದರೆ ಅವ್ನು ಸ್ವಲ್ಪ ತಮಾಷೆ ಮಾಡುವಾಗ, ಹಾಸ್ಯ ಮಾಡುವಾಗ ತುಂಬ ಒಬ್ರನ್ನ ಡಿಗ್ರೇಡ್ ಮಾಡ್ತಾನೆ. ಅವ್ನಿಗೆ ಗೊತ್ತೂ ಇರಲ್ಲ ಒಬ್ರಿಗೆ ಹರ್ಟ್ ಆಗ್ತಿದೆ ಅಂತ. ಬಟ್ ಅದು ತುಂಬ ಸತಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದೀನಿ. ಅದೊಂದು ಕಾರಣಕ್ಕೆ ಗಿಲ್ಲಿ ಸರ್. ಅವರೇ ಅಣ್ಣ, ನಾನು ಲ್ಯಾಡ್ರನ್ನ ಕಾವ್ಯ ಅವ್ರಿಗೆ ಕೊಡ್ತೀನಿ ಅಣ್ಣ. ಅಣ್ಣ ಯಾಕೆ ಅಂದರೆ ಫಸ್ಟು ನಾವು ಜಂಟಿಯಾಗಿ ಬಂದು ಎರಡನೇ ದಿನಕ್ಕೇ ನಾಮಿನೇಷನ್ ಮಾಡಬೇಕಾದ್ರೆ ನನಗೂ ಅಶ್ವಿನಿ ಮೇಡಮ್ ಅವ್ರಿಗೂ ನಾಮಿನೇಷನ್ ಮಾಡಿಬಿಟ್ಟು ಒಂದು ಸಣ್ಣ ಕ್ಲಾಸ್ ಆಯ್ತದೆ ಅಣ್ಣ. ನನಗೆ ಭಯ ಆಗ್ಬಿಡ್ತದೆ. ಆವಾಗ ನನ್ನ ಜೊತೆಲಿ ಜಂಟಿಯಾಗಿದ್ದು ಕಾವ್ಯ ಅವರು ಎರಡನೇ ದಿನಕ್ಕೇ ನನ್ನ ಪರವಾಗಿ ಮಾತಾಡ್ತಾರೆ. ಇಲ್ಲ ಅವ್ನು ಹಂಗೆ ಹೇಳಲ್ಲ, ಹಂಗೆಲ್ಲ ಹೇಳಿದ್ದು ಅಂದ್ಬಿಟ್ಟು ನನ್ನ ಪರವಾಗಿ ಮಾತಾಡ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಇವಾಗ್ಲೂ ನನ್ನ ಪರವಾಗಿ ಎಲ್ಲೆಲ್ಲಿ ನಿಂತ್ಕೋಬೇಕು ಅಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡೋಳೆ. ಒಂಟಿ ಅನ್ನಿಸ್ದಾಗೆಲ್ಲ, ನಾನು ಒಂಟಿಯಾಗಿ ಬಂದಾಗೆಲ್ಲ ನಾನು ಎಷ್ಟೇ ಇರಿಟೇಟ್ ಆದರೂ ನನ್ನ ಮಾತಿಂದ ಯಾವುದಕ್ಕೂ ತಲೆ ಕೆಡಿಸ್ಕೋದೇನೆ ಹೇಳ್ಬೇಕಾದ ರೀತಿಲಿ ಹೇಳ್ಕೊಂಡು ಚೆನ್ನಾಗಿ ಅವ್ರು. ಅದಕ್ಕೋಸ್ಕರ ಲ್ಯಾಡ್ನ ಇವ್ರಿಗೆ ಕೊಡ್ತೀನಿ. ವಿಷಕಾರಿನ ಅಶ್ವಿನಿ ಮೇಡಮ್ ಕೊಡೋಕೆ ಇಷ್ಟಪಡ್ತೀನಿ ಅಣ್ಣ. ಅದೇ ಈಗ ಸ್ಟಾರ್ಟಿಂಗಿಂದ ನೋಡ್ಕೊ ಬಂದ್ರೂ ಅವರು ಪ್ರತಿಯೊಂದು ಆರ್ಗ್ಯುಮೆಂಟ್ ಅಂತ ಬಂದಾಗಲೂ ಈ ಪ್ರೀ ಪ್ರಾಡಕ್ಟ್ ಅನ್ನೋದು, ಎಕ್ಸ್ಟ್ರಾ ಪ್ರಾಡಕ್ಟ್ ಅನ್ನೋದು, ಇನ್ನೊಂದೇನು ಅನ್ನೋದು ಹಿಂಗೆಲ್ಲ ಮಾಡ್ಕೊಬಂದವ್ರೆ. ಆಮೇಲೆ ಅದೆಲ್ಲ ಬಿಟ್ಟು ಈಗ ರೀಸೆಂಟಾಗಿ ಮಾತಾಡಬೇಕಾದ್ರೂ ಇವತ್ತು ಹೇಳಿದ್ರು ಅದನ್ನ, ನನ್ನಿಂದ ಗಿಲ್ಲಿ ಫುಟೇಜ್ ತಗೊಬಿಡ್ತಾನೆ, ನಾನು ಕೆಟ್ಟವಳಾಗಿ ಅವನಿಗೆ ಫುಟೇಜ್ ಕೊಡೋದು ಏನೈತೆ ಅಂತ ಅನ್ನೋ ಮಾತು ಬರ್ತದಣ್ಣ. ಹಂಗಾರೆ ಅವರಿಂದ ನಾನು ಫುಟೇಜ್ ತಗೊಂಡು ಮಾಡಬೇಕಾಗಿರೋದು ಏನೈತಣ್ಣ ಇಲ್ಲಿ. ಅದಕ್ಕೋಸ್ಕರ ಅವ್ರಿಗೆ ವಿಷಕಾರಿ ಕೊಡ್ತೀನಿ ಅಣ್ಣ. ಓಕೆ, ಹಾಗೆ ಬಂದ್ಬಿಡಿ ಅಶ್ವಿನಿ ನೀವೇ. ಅಣ್ಣ, ನಾನಿಲ್ಲಿ ಏಣಿಯಾಗಿ ರಕ್ಷಿತನ್ ಕರಿತೀನಿ. ನಾನಿವತ್ತು ಬದಲಾಗಿದ್ದೀನಿ ಅಂತಾದರೆ 2 ಇನ್ಸಿಡೆಂಟ್ ಅಣ್ಣ. ಒಂದು, ರಕ್ಷಿತನ ಜೊತೆಗೆ ನನಗಾದಂಥ 3ನೇ ವಾರದ ಒಂದು ಅನುಭವ. ಇನ್ನೊಂದು, ಲೆಟರ್ ಅಂತ ಬಂದಾಗ ರಕ್ಷಿತನಿಗೆ ಪತ್ರ, ರಾಶಿಕಾ ಮತ್ತು ರಕ್ಷಿತಾ ಅಂತ ಬಂದಾಗ ಎಲ್ಲೋ ಒಂಚೂರು ನಾನು ಈಗೋನ ಬದಿಗಿಟ್ಟು ಅವತ್ತು ನಾನು ಆ ಪತ್ರವನ್ನು ಅವಳಿಗೆ ಕೊಟ್ಟಿದ್ರೆ ಅವಳ ದೃಷ್ಟಿಲಿ ನಾನು ಇನ್ನೂ ಬೇರೆ ಒಂದು ಹಂತಕ್ಕೆ ಹೋಗ್ತಿದ್ದೆ. ಆ ವಿಚಾರದಲ್ಲಿ ನಾನು ಪ್ರತಿದಿನ ಕೊರಗ್ತಿರ್ತೀನಿ. ಸೊ ಹಾಗಾಗಿ ನನಗನ್ಸುತ್ತೆ ನನ್ನ ಪರಿವರ್ತನೆಗೆ, ಈ ಮನೆಯಲ್ಲಿ ಆ ಬದಲಾವಣೆಗೆ ಮೂಲ ಕಾರಣ ಆಗಿರುವಂಥದ್ದು ರಕ್ಷಿತಾ ಜೊತೆ ಆದಂಥ ಘಟನೆಗಳು. ಹಾಗಾಗಿ ಇಲ್ಲಿವರೆಗೂ ನಾನು ಪ್ರಯಾಣ ಬೆಳೆಸಿದ್ದೀನಿ ಅಂದರೆ ಅದಕ್ಕೆ ಕಾರಣ ರಕ್ಷಿತಾ. ಹಾಗಾಗಿ ನಾನು ಅವಳಿಗೆ ಏಣಿ ಕೊಡ್ತೀನಿ ಅಣ್ಣ. ಆ್ಯಂಡ್ ವಿಷಕಾರಿ ನಾನು ಗಿಲ್ಲಿಗೆ ಕೊಡ್ತೀನಿ. ಗಿಲ್ಲಿ ಹೇಳ್ತಾ ಇದ್ರು ಈ ಹಿಂದೆ, ಒಂದು ಸ್ಪಷ್ಟತೆ ಕೊಡ್ತೀನಿ. ನೀವು ಹೇಳಿದ್ರಿ ನಾನು ಫುಟೇಜ್ ಅಂತ ನಾನು ಹೇಳಿಲ್ಲ. ನಾನು ವಿಲನ್ ಆಗಿ ಇನ್ನೊಬ್ಬರಿಗೆ ಹೀರೋ ಮಾಡೋಕ್ಕೆ ನಾನು ಬಂದಿಲ್ಲ ಅಂತ ಹೇಳಿದೆ. ಫುಟೇಜ್ ಅನ್ನೋ ಪದ ಬಳಕೆ ನಾನು ಮಾಡಲಿಲ್ಲ. ಹಾಗಾಗಿ ನಿಮಗೆ ನೀವೇನೇ ಏನೇನೋ ಅಂದ್ಕೊಂಡು ತುಂಬ ಬೇರೆ ಥರದ ಫುಟೇಜ್ನ ನೀವು ತೊಗೊಳೋದಕ್ಕೆ ಹೋಗಬೇಡಿ. ನಿಮಗೆ ಫುಟೇಜ್ ಕೊಡೋದಕ್ಕೋ ಅಥವಾ ನಿಮಗೆ ಸ್ಟ್ರಾಟಜಿ ಕಾರ್ಡಾಗಿ ಬಳಸ್ಕೊಳ್ಳೋದಕ್ಕೋ ನಾನು ಇಲ್ಲಿಗೆ ಬಂದಿಲ್ಲ. ಮತ್ತು ಕ್ಯಾಪ್ಟನ್ಸಿ ಅಂತ ಬಂದಾಗಣ ಎಷ್ಟು ಒಬ್ಬ ಮನುಷ್ಯನನ್ನು ಕೆಳಗೆ ಹಾಕಿ ಮಾತಾಡೋಕ್ಕಾಗುತ್ತೋ ಅಷ್ಟು ನನ್ನನ್ನು ಪ್ರಚೋದನೆ ಮಾಡ್ತಾರೆ, ನನ್ನನ್ನು ಕೆಳಗಿಟ್ಟು ಮಾತಾಡ್ತಾರೆ, ವೃದ್ಧೆ ಅಂತಾರೆ, ಏನೇನೋ ಪದ ಬಳಕೆಗಳು ಮಾಡ್ತಾರೆ. ಇನ್ನೊಬ್ಬರನ್ನ ಹಾಳಿಸೋ ಅಂಥದ್ದು, ಎಲ್ಲೋ ಒಂದು ಕಡೆ ಯಾರಾದರೂ ಚೆನ್ನಾಗಿದ್ರೆ ಅದನ್ನು ಸಹಿಸದೇ ಇರೋ ಅಂಥದ್ದು. ಒಂಚೂರು ನಾನು ರಕ್ಷಿತಾ ಮೊನ್ನೆ ಪೂಲಲ್ಲಿ ಇಳಿದು ಆಟ ಆಡಬೇಕಾದ್ರೆ ಅದಕ್ಕೇನೋ ಒಂದು ರೀತಿ ಅದಕ್ಕೊಂದು ಏನೋ ಆ್ಯಡ್ ಆನ್ ಮಾಡೋ ಅಂಥದ್ದು, ಒಂದು ಮನಸ್ಸುಗಳನ್ನ ಒಡೆಯೋ ಅಂಥದ್ದು ನಿರಂತರವಾಗಿ ಮನೆಯಲ್ಲಿ ಮಾಡ್ತಾ ಇರೋವಂಥದ್ದು ಗಿಲ್ಲಿ. ನಾವು ಗಿಲ್ಲಿನ ಏನು ನೋಡ್ತಾ ಇದೀವಿ ಆ ಗಿಲ್ಲಿ ಎಲ್ಲ ಮಹಾನ್ ಕುತಂತ್ರಿ ಗಿಲ್ಲಿ. ಹಾಗಾಗಿ ಗಿಲ್ಲಿಗೆ ಆ ಜಾಗವನ್ನು ನಾನು ಕೊಡ್ತಾ ಇದ್ದೀನಿ. ಸರ್, ನಾನು ಲ್ಯಾಡರ್ ಸೂರಜ್ಗೆ ಕೊಡ್ತೀನಿ. ಸರ್, ಅವ್ನು ಬಂದಾಗಿಂದ ಡೇ 1ಇಂದ ಇಲ್ಲಿ ತನಕನೂ ಸರ್ ನನಗೆ ಬಂದು ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿದ್ದಾನೆ. ಅವನು
ನನಗೇನೇ ಕನ್ಫ್ಯೂಷನ್ಸ್ ಇರಲಿ ಏನೇ ಇರಲಿ ಅವನ ಹತ್ರ ಹೋಗಿ ಹೇಳಿದಾಗ ಅದನ್ನು ಅವ್ನು ಪೇಷನ್ಸಿಂದ ಹ್ಯಾಂಡಲ್ ಮಾಡಿದ್ದಾನೆ. ನನಗೆ ಎಷ್ಟೇ ಕನ್ಫ್ಯೂಷನ್ಸ್ ಇದ್ದರೂ ಕೂಡ ಅದನ್ನು ತಾಳ್ಮೆಯನ್ನು ನನಗೆ ಆನ್ಸರ್ ಮಾಡಿಬಿಟ್ಟು ಹೀಗಲ್ಲ ಹೀಗೆ ಹೋಗು ಈ ಥರ ಮಾತಾಡು ಅಂತ ನನ್ನ ಕನ್ಫ್ಯೂಷನ್ಸ್ಗೆ ಆನ್ಸರ್ ಕೊಟ್ಟಿದ್ದಾನೆ ಸರ್. ಈ ಜರ್ನಿಲಿ ನನಗೆ ತುಂಬ ಸಪೋರ್ಟ್ ಆಗಿ ನಿಂತಿದ್ದು ಸೂರಜ್. ಸೊ ಸೂರಜ್ಗೆ ನಾನು ಲ್ಯಾಡರ್ ಕೊಡ್ತೀನಿ ಸರ್. ಹಾಗೆ ನಾನು ಆ ವಿಷಕಾರಿ ಅನ್ನೋದು ಗಿಲ್ಲಿಗೆ ಕೊಡ್ತೀನಿ ಸರ್. ವಿಷಕಾರಿ ಗಿಲ್ಲಿಗೆ ಯಾಕೆ ಕೊಡ್ತೀನಿ ಅಂದರೆ ಪರ್ಸ್ನಲ್ ಏನೂ ಇಲ್ಲ ಸರ್. ಇವತ್ತು ತನಕ ನಾನು ಗಿಲ್ಲಿ ಜೊತೆ ಕುತ್ಕೊಂಡು ಮಾತಾಡಿರೋದು ಇಲ್ಲ. ಬಟ್ ಎಲ್ಲೋ ನನ್ನನ್ನು ಪರ್ಸ್ನಲಾಗಿ ಯಾವಾಗಲೂ ಏನೋ ಹೇಳ್ತಿರ್ತಾರೆ. ನನಗೆ ನಿಜವಾಗ್ಲೂ ಹರ್ಟ್ ಆಗುತ್ತೆ, ಯಾಕೆ ಇವ್ನಿಗೆ ಮಾತಾಡ್ತಾರೆ ಅಂದ್ಕೊಂಡು. ಬಟ್ ನಾಮಿನೇಷನ್ಸ್ ಅಂದಾಗಲೂ ಕೂಡ ಏನೋ ಪರ್ಸ್ನಲ್ ತೆಗೆದು ಮಾತಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ಸರ್. ಸೊ ಹಾಗಾಗಿ ವಿಷಕಾರಿ ಸರ್. 2 ಒಬ್ಬರ ಹೆಸರೇ ತೊಗೋಬೋದಾ ಸರ್? ಗಿಲ್ಲಿ ಸರ್. ಸರ್ ಹಾವು ಯಾಕೆ ಅಂತಂದರೆ ಯಾವುದೋ ಒಂದು ವಿಷಯ ನನಗೆ ಬೇಜಾರಾಗ್ತಿದೆ, ಯಾವುದೋ ಒಂದು ವಿಷಯದಿಂದ ನನಗೆ ಹರ್ಟ್ ಆಗ್ತಾ ಇದೆ ಅಂತ ಹೇಳಿದಾಗ ಅದನ್ನು ಆ್ಯಸ್ ಅ ಫ್ರೆಂಡ್ ಅವನು ಅರ್ಥ ಮಾಡಿಕೊಂಡು ಸ್ಟಾಪ್ ಮಾಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಅದೇ ವಿಷಯದಿಂದ ಎಷ್ಟೋ ಸಾರಿ ಬೇಜಾರಾಗಿರೋದನ್ನ ನಾನು ಅವನ ಹತ್ರ ಹೇಳ್ಕೊಂಡ್ರು ಅದು ಸ್ಟಾಪ್ ಆಗಿಲ್ಲ. ಯಾವ ವಿಚಾರ ಸರ್? ಇವಾಗ ಅವನು ನನ್ನ ಕಾವು ಅಂತ ರೇಗ್ಸೋದಾಗಿರಲಿ ಅಥವಾ ನನ್ನನ್ನು ರೇಗ್ಸೋದೇನಿದೆ ಸರ್, ಆ ಒಂದು ವಿಷಯದಿಂದ ನಾನು ಅವನಿಗೆ ಹೇಳಿದ್ದೀನಿ ರೇಗ್ಸೋದು ಬೇಡ ಅಂತ. ನಾನು ಅವನು ಇದ್ದಾಗ ಅಷ್ಟೇ ಇರುತ್ತೆ, ಬಟ್ ಅದು ಬಿಟ್ಟು ಎಲ್ಲರ ಮುಂದೆ ಇದ್ದಾಗ ಅವ್ನು ರೇಗ್ಸೋದ್ರಿಂದ ಅದು ಬೇರೆ ಥರ ಪೋಟ್ರೆ ಆಗ್ತಾ ಇದೆ. ಸೊ ಹಾಗಾಗಿ ಅದು ಸ್ಟಾಪ್ ಆದರೆ ಪ್ರಾಬಬ್ಲಿ ಏನು ಇಂಟೆನ್ಷನಿಂದ ಮಾಡ್ತಿದ್ದೀನಿ ಅದು ಹಾಗೆ ಕನ್ವೆ ಆಗುತ್ತೆ. ಅದರಿಂದ ನನಗೆ ಅವನು ವಿಷಯ ಅಂತ ಅನಿಸುತ್ತೆ. ಲ್ಯಾಡರ್ ಕೂಡ ಗಿಲ್ಲಿನೇ. ಯಾಕಂದರೆ ಅದೊಂದು ವಿಷಯ ಬಿಟ್ಟು ಸರ್, ಮನೆಯಲ್ಲಿ ಇಲ್ಲಿವರೆಗೂ ನನಗೆ ಹುಷಾರಿಲ್ಲದೆ ಇದ್ದಾಗ ಕೇರ್ ಮಾಡಿದ್ದಾನೆ. ಊಟ ತಿಂಡಿ ಯಾರು ಕರೀತಾರೋ ಅಲ್ವೋ ಗೊತ್ತಿಲ್ಲ, ಕಾವು ಊಟ ಆಯ್ತಾ, ಕಾವು ತಿಂಡಿ ತಿಂದ್ಯಾ ಅಂತ ಕೇಳ್ತಾನೆ. ಆ್ಯಂಡ್ ಲೆಟರ್ ಬಿಟ್ಕೊಡೋ ವಿಷಯ ಬಂದಾಗಲೂ ಮನೆಯಿಂದ ಏನೋ ಒಂದು ಮೆಸೇಜಿಗೆ ಕಾಯ್ತಾ ಇರ್ತೀವಿ. ಸೊ ಆವಾಗಲೂ ನನ್ನ ಜೊತೇಲಿ ಇರ್ತಾನೆ. ಆ್ಯಂಡ್ ಅವ್ನ ಲೈಫ್ನ ನೋಡ್ತಿರೋ ರೀತಿ ಕಂಪ್ಲೀಟಾಗಿ ಬೇರೆ ಥರ ಇದೆ ಸರ್. ಆ ವಿಷಯದಲ್ಲಿ ನಾನು ಅವನಿಂದ ತುಂಬ ಕಲ್ತಿದ್ದೀನಿ. ಆ್ಯಂಡ್ ಬಿಗ್ ಬಾಸ್ ಬಂದಮೇಲೆ ಸಾಕಷ್ಟು ನಕ್ಕಿದ್ದೀನಿ ಅಂದರೆ ಅದು ಗಿಲ್ಲಿಯಿಂದ. ಸೊ ಅದಕ್ಕೆ ಲ್ಯಾಡರ್. ಧನುಷ್, ನಾನು ಸುಮ್ಮನೆ ಕೂತ್ಕೊಂಡಿದ್ರು ಏನಾದರೂ ಬೇಜಾರಾಗಿದೆಯಾ ಅಂತ ಬಂದು ಕೇಳ್ತಾನೆ. ಅವನೇನಾದರೂ ಹೇಳಿದಾಗ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ಅಂದರೆ ಬೇಜಾರಾಯ್ತಾ ನಾನು ಹೇಳಿದ್ದಕ್ಕೆ ಅಂತ ಕೇಳ್ತಾನೆ. ಆಮೇಲೆ ಏನಾದರೂ ಸಜೆಷನ್ ಇದ್ದರೆ ಬಂದು ಸಜೆಷನ್ ಕೊಡ್ತಾನೆ. ಅದಕ್ಕೆ ಲ್ಯಾಡರ್ ಅಂತ ಕೊಡ್ತೀನಿ. ಇಲ್ಲಿ ಬಂದಾಗಿಂದ ನನ್ನ ಜರ್ನಿಗೆ ಯಾರ ಕಡೆಯಿಂದನೂ ನನಗೆ ವಿಷಕಾರಿ ಅಂತ ಯಾರೂ ಅನಿಸಿಲ್ಲ ಸರ್. ಆದರೂ ಕೊಡಬೇಕು ಅಂತಂದರೆ ಗಿಲ್ಲಿ. ಅವ್ನು ಮಾತಾಡೋ ರೀತಿ ಇರ್ಬೋದು, ಅದು ಕಾಮಿಡಿ ಅಂತ ತೊಗೊಂಡಾಗ ಎಲ್ರೂ ಬೇರೆಯವ್ರನ್ನ ರೇಗ್ಸೋವಾಗ ನಮಗೂ ಕಾಮಿಡಿ ಅಂತ ಅನಿಸ್ತಾ ಇರುತ್ತೆ. ನಮ್ಮ ವಿಷಯಕ್ಕೆ ಬಂದಾಗ ಅದು ತುಂಬ ಬೇಜಾರಾಗುತ್ತೆ ಅಂತ ನಾನು ತುಂಬ ಸತಿ ಹೇಳಿದ್ದೀನಿ. ಅದಕ್ಕೋಸ್ಕರ ಅವನು ವಿಷಕಾರಿ ಅಂತ. ಹಾಗೆ ಅಭಿ ಸರ್, ನನ್ನ ಜರ್ನಿಲಿ ಹಾವಿನ ರೋಲ್ ಪ್ಲೇ ಮಾಡಿದ್ದು ನನಗೆ ಸೂರಜ್ ಸರ್. ಯಾಕಂದರೆ ಒಂದು ಕ್ಯಾಪ್ಟನ್ಸಿ ಓಟ ಅಂತ ನನಗೆ ತುಂಬ ಎಂತೂಸಿಯಾಸಮಿಂದ ಕಾಯ್ಕೊಂಡು ತುಂಬ ಎಫರ್ಟ್ಸ್ ಹಾಕಿ ಒಂದು ವಾರ ಇನ್ನೇನು ಕ್ಯಾಪ್ಟನ್ ಆಗಬೇಕು, ತುಂಬ ಖುಷಿಲಿರ್ತೀನಿ. ಬಟ್ ಅವರು ಯಾರಿಗೂ ಡಿಫೆಂಡ್ ಮಾಡೋ ಬದಲು ನಾನು ಸೋಲ್ಲಿ ಅಂತ ನಿಲ್ತಾರೆ. ಅದರಿಂದ ನಾನು ಒಂದು 2-3 ಹೆಜ್ಜೆ ಹಿಂದೆ ಉಳಿತೀನಿ ಸರ್. ಅದಕ್ಕೆ ನನ್ನ ಜರ್ನಿಲಿ ಹಾವಾಗಿದ್ದು ಸೂರಜ್ ಅವರು. ನನ್ನ ಜರ್ನಿಲಿ ಲ್ಯಾಡರ್ ಆಗಿದ್ದು ಧನುಷ್ ಅವರು ಸರ್. ಯಾಕೆಂದರೆ ಇಲ್ಲಿವರೆಗೂ ಒಂದು ಹೆಲ್ತಿ ಕಾಂಪಿಟೇಷನ್ ಅಂತ ನನಗನ್ಸಿದ್ದು ಇವರು. ಯಾಕಂದರೆ ಟಾಸ್ಕಲ್ಲಿ ಅವ್ರು ಯೋಚನೆ ಮಾಡೋ ರೀತಿ, ನಾನು ಯೋಚನೆ ಮಾಡೋ ರೀತಿ ತುಂಬ ಸಿಮಿಲರ್ ಆಗಿರುತ್ತೆ. ಒಂದು ಸಜೆಷನ್ ಬೇಕಿದ್ರೆ ತುಂಬ ಫೇರಾಗಿ ಸಜೆಷನ್ ಕೊಡೋದಾಗಲಿ, ಯಾರನ್ನೂ ಬಯಸ್ ಮಾಡದೆ ಸಜೆಷನ್ ಕೊಡೋದು, ಅದು ನನಗೆಲ್ಲೋ ಈ ನನ್ನ ಜರ್ನಿಲಿ ತುಂಬ ಹೆಲ್ಪ್ ಆಯಿತು ಅನಿಸುತ್ತೆ. ಸೊ ಅದಕ್ಕೆ ಧನುಷ್ ಸರ್. ಬನ್ನಿ ಮಾಡು. ಅಭಿನಯ ಯಾಕಂತಾರೆ ಸರ್, ಇಷ್ಟು ಮನೆಯವ್ರ ಜೋಡಿ ಅಷ್ಟೇ ಬರ್ತಿಲ್ಲ ಸರ್, ಇವ್ನ ಜೋಡಿ ಅಭಿ ಜೋಡಿ ಅಟ್ಟು ಬರ್ತಾನೆ ಸರ್. ಏನೂ ಸಮಾಧಾನ ಆಗಲಿ, ಒಂದು ಟಾಸ್ಕ್ ವಿಷಯ ಆಗಲಿ, ಯಾವುದೋ ಪ್ರತಿಯೊಂದು ವಿಷಯದಾಗಲಿ ನನಗೊಂದು ಮೋಟಿವೇಶನ್ ನೀಡಿ, ಇಲ್ಲಿ ನಾವು ಹಿಂಗಿರಬೇಕು, ನಾವು ಇದು ತೋರಿಸ್ಬೇಕು ಅನ್ನೋದೊಂದು ಕೇಳ್ಕೊಂಡ್ ಸರ್. ಅಂತ ವಿಷಯಕಾರಿ ಅಂತ ಬಂದಾಗ ಸರ್, ನಾ ಗಿಲ್ಲಿನ ಆಯ್ಕೆ ಮಾಡ್ಕೊತೀನಿ ಸರ್. ಒಂದು ವಿಷಯ ಅಂದರೆ ಏನಂದ್ರೆ ಸರ್, ಈಗ ನಾವು ಒಂದು ಯಾರೋ ಒಂದು ನಾನಾಗಲಿ ಧ್ರುವಂತನಾಗಲಿ ಒಂದು ನಾಮಿನೇಟ್ ಆಗಿರ್ತೀವಿ ಸರ್. ಆ ಟೈಮ್ದಾಗ ಒಂದು ಅನ್ನೋ ವಿಷಯ ಮಾತಾಡ್ತಾನೆ ಸರ್. ಇವತ್ತಿನ ಮಾಳುವನ್ನ ನಿಂದು ಬತ್ತಿ ವಾರ ಹೋಗೋದು ಬತ್ತು, ರಕ್ಷಿತಾ ನನ್ನ ನಡುವಿದ್ದಾಗ ರಕ್ಷಿತಾ ನಮ್ಮ ಮಾಳುವನಾಗ ನೆಕ್ಸ್ಟ್ ವಾರ ಆಯ್ತು ನಿನಗೆ, ನೀ ನೆಕ್ಸ್ಟ್ ಮಾಳುವನ್ನ ರೆಡಿ ಆಗಿರು ಅಂತನ್ನೋ ಮಾತುಗಳು ಅದು ಹರ್ಟ್ ಆಕೈತಿವೋ ನೋವು ಆಕೈತಿವೋ ಏನೇನು ವಿಷಯ ತುಂಬ್ಕೊಂಡು ಹೇಳ್ತಾನೋ ಅನ್ನೋದು ಗೊತ್ತಾಗಿಲ್ಲ ಸರ್. ಅದನ್ನೊಂದು ಸರಿಪಡಿಸಿ ಹೋಗ್ಬೇಕಂತ ಸರ್. ನಮ್ಮ ಮಧ್ಯೆ ಏನೇ ಒಂದು ಈ ಚಟುವಟಿಕೆಯಿಂದ ಅಥವಾ ಯಾವುದರಿಂದ ಮನಸ್ತಾಪ ಆಗಿದ್ರು, ನಾವು ಅದರಲ್ಲಿ ಫೈಟ್ ಮಾಡಿದ್ರು, ಆದ್ರೂ ನನ್ನ ಹತ್ರ ಬಂದು ಅಥವಾ ಅವರು ಒಬ್ಬರೇ ಇದ್ದಾಗ ಮಾತಾಡ್ಸೋದು ಅಶ್ವಿನಿ ಮೇಡಮ್ ಅವರು. ಸೊ ನಾನು ಈ ಸ್ಥಾನನ ಅವ್ರಿಗೆ ಕೊಡ್ತೀನಿ. ಮತ್ತೆ ವಿಷಕಾರಿ ನಾನು ಗಿಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಒಂದು ಇಂಥ ದೊಡ್ಡ ಪ್ಲಾಟ್ಫಾರ್ಮಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡದೆ ಅವ್ರು ಏನೆಲ್ಲ ಮಾಡ್ಕೊಂಡು ಅದನ್ನೆಲ್ಲ
ಟೋಟಲಿ ಕಂಡಮ್ ಮಾಡಿ ಅವರ ಮನಸ್ಸಿಗೆ ದುಃಖ ಆಗೋ ಹಾಗೆ ಮಾಡಿ, ಬರೀ ಅವರ ವೈಯಕ್ತಿಕ ಅಲ್ಲ, ಸುತ್ತಮುತ್ತ ಅವ್ರಿಗೆ ಕೆಲವರು ಆ್ಯಡ್ ಆನ್ಸ್ ಇದ್ದಾರೆ, ಅದನ್ನು ತುಂಬ ಎಂಜಾಯ್ ಮಾಡೋರು, ಅದನ್ನು ನಗಾಡೋರು, ಅದನ್ನು ಅವ್ರು ಬೂಸ್ಟ್ ಕೊಡ್ತಾರೆ ಇವರಿಗೆ. ಇವ್ರು ಅದನ್ನು ಎಕ್ಸಾಗ್ರೇಟ್ ಮಾಡಿ ಒಬ್ಬರನ್ನ ಹೀನಾಯ ಮಾನಯ ಮಾಡಿ ಅದರಿಂದ ಪ್ಲೆಷರ್ ತಗೊಳ್ಳೋಂಥ ಒಂದು ವ್ಯಕ್ತಿತ್ವ ಗಿಲ್ಲಿ ಅವ್ರದ್ದು. ಸೊ ಈ ವಿಷಕಾರಿ ಹಾವುದು ನಾನು ಅವ್ರು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಆಲ್ರೈಟ್, ಬನ್ನಿ. ಶಾಲೆಗೆ ಹೊಸ ಸೇರ್ಪಡೆ ಆದಂಥ ಚೈತ್ರ ಅವರೇ ಹಾಗೂ ರಜತ್ ಅವರೇ, ಇದರಿಂದ ನಿಮ್ಮನ್ನು ಹೊರಗಡೆ ಇಡ್ತಾ ಇದ್ದೀನಿ. ಸೇಫ್ ಆಗ್ತಾರೋ ಮುಂದಿನ ಕಂಟೆಸ್ಟೆಂಟ್ ಈಸ್ ಎರಡು ನಿಮಿಷ ಕಾಲಾವಕಾಶ ಕೊಡ್ತೀನಿ, ಒಳಗಡೆ ಬನ್ನಿ ಬೇಗ. ಕಾವ್ಯ, ಯು ಆರ್ ಸೇಫ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗೆ ಓಟ್ ಹಾಕಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಏನಾರು ಎಂಟರ್ಟೈನ್ ಮಾಡ್ಬೋದು ಒಳಗಡೆ. ರಾಶಿಕಾ ಹಾಗೂ ರಘುವರಿಗೆ ಡ್ಯಾನ್ಸ್ ಮಾಡೋಕ್ಕೆ ಬಿಡೋಣವೇ? ರಜತ್ ಅವರೇ ಸರ್, ನಿಮ್ಗೆ ಓಕೆನಾ? ಹಾಂ, ಓಕೆ ಸರ್. ಬನ್ನಿ, ಜುಮ್ ಜುಮ್ ಆಯ್ ಅದನ್ನು ಪ್ಲೇ ಮಾಡಿ. ಅಯ್ಯಪ್ಪ. ರಜತ್ ನಿಮಗೆ ಇಮೋಷನ್ ಹಾಕಕ್ಕೆ ಬರಲಿಲ್ಲ. ಅಲ್ಲಿ ಗಿಲ್ಲಿ ತೋರಿಸ್ತಾರೆ ನೋಡಿ, ಬನ್ರಿ ಗಿಲ್ಲಿ. ಇಂಥ ಒಂದು ಇನೋಸೆಂಟ್ ಕ್ವಶನ್ನು ನಿಮ್ಮ ಬಾಯಿಂದ ನಿಮಗೇನು ಸರ್? ಯಾರು ಬೇಕು ಸರ್? ರಕ್ಷಿತ್ ಅವ್ರ ಪಕ್ಕದಲ್ಲಿರೋ ಕಾವ್ಯ ಅವ್ರ. ಕಾವ್ಯ ಅವರೇ ಓಕೆನಾ ನಿಮಗೆ? ನಿಮ್ಗೆ ಓಕೆ ಇಲ್ಲ, ನಾನು ಅಶ್ವಿನಿ ಅವ್ರನ್ನ ಕೊಡ್ತೀನಿ. ಇದು ನೋಡಬೇಕಾದಂಥ ಒಂದು ಸಾಂಗ್ ಇದು, ಅದು ಇದೇ ಹಾಡಿಗೆ ಸಾಂಗ್. No. Very sportive of you, ಅಶ್ವಿನಿ ಅವರೇ, ಗಿಲ್ಲಿ ಅವರೇ. ಬಟ್ ಗಿಲ್ಲಿ ಅವ್ರನ್ನ ಎತ್ಕೊಂಡಾಗ ಜೀವ ಒಂದು ಹಿಂಗೆ ಬರ್ತಾರ. ಬಟ್ ಇಟ್ಸ್ ಎ ಗುಡ್ ಟ್ರೈ. ಎನಿವೇ, ಯಾರಾದರೂ ಸ್ಟೋರಿ ಹೊಟ್ಟು ಬಂದ್ಬಿಡಿ, ಅಪ್ಪ ಗಿಲ್ಲಿ ಉಸಿರು ಬಿಡ್ತಾರ. ವೆಲ್ ಡನ್ ಬೋತ್ ಆಫ್ ಯು. ಫಸ್ಟ್ ಸ್ಟೇಟ್ಮೆಂಟ್, ಜನ ಎಕ್ಸ್ಪೆಕ್ಟ್ ಮಾಡೋ ಆ ರೇಂಜಿಗೆ ಬಬ್ಲಿ ಆಗಿ ಮನೆಯಲ್ಲಿ ಸೂರಜ್ ಅವರು ಇಲ್ಲ. ಓಕೆ, ಎಸ್ ಯಾಕೆ ಚೈತ್ರ ಅವರೇ? ಸರ್, ಅದೇ ಅವರ ಎಂಟ್ರಿಯಲ್ಲಿದ್ದಂತಹ ಜೋಶು, ಆ ಒಂದು ಬೇರೆ ವೈಬ್ ಮನೆಯಲ್ಲಿ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಒಬ್ಬ ವೀಕ್ಷಕಳಾಗಿ ನನಗೂ ಇತ್ತು. ಬಹುಶಃ ಅದೆಲ್ಲೋ ಸಿಗ್ತಾ ಇಲ್ಲ ಅಂತ ನನಗೆ ಮನೆ ಒಳಗಡೆ ಬಂದ ಮೇಲೆ ಅನ್ನಿಸ್ತಾ ಇದೆ. ಓಕೆ, ಎಸ್ ಯಾಕೆ ರಕ್ಷಿತ್ ಅವರೇ? ಸರ್, ಅವರು ಬಬ್ಲಿ ಇದ್ದಾರೆ, ಬಟ್ ಯಾರ ಜೊತೆಗೆ ಬಬ್ಲಿ ಯಾರ ಜೊತೆಗೆ ಅವರು ಕಂಫರ್ಟೇಬಲ್ ಇದ್ದಾರೆ, ಅವ್ರ ಜೊತೆಗೆ ಬಬ್ಲಿ ಇದ್ದಾರೆ, ಇಲ್ಲಾಂದ್ರೆ ಅವರು ಬಬ್ಲಿ ಇಲ್ಲ. ಓಕೆ, ಧ್ರುವಂತ್ ಅವರೇ, ಎಸ್ ಯಾಕೆ? ತುಂಬ ರಿಸರ್ವ್ಡ್ ಪರ್ಸನಾಲಿಟಿ ಅವರು, ತುಂಬ ಸೈಲೆಂಟ್ ಕಾಮ್ ಆಗಿ ಇರೋಂಥವ್ರು ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಅವ್ರು ಬಬ್ಲಿ ಅಲ್ಲ. ಸೂರಜ್ ಅವರೇ? ಅದೇ ಸರ್, ನಾಮಿನೇಷನ್ ಟೈಮಲ್ಲಿ ಧ್ರುವಂತ್ ಅವರು ಅದೇ ರೀಸನ್ ಕೊಟ್ಟರು.
ನೀವು ತುಂಬ ಬಬ್ಲಿಯಾಗಿಲ್ಲ ಮನೇಲಿ ಅಂತ. ಸೊ ಆ ಕಾರಣಕ್ಕೆ ನಾನು ಅವರು ಹೇಳಿದ ಕಾರಣಕ್ಕೆ ನಾನು ಎಸ್ ಅಂತ ಹೇಳ್ತಾ ಇದ್ದೀನಿ. ಚಲೋ, ನೆಕ್ಸ್ಟ್ ಸ್ಟೇಟ್ಮೆಂಟ್. ಗಿಲ್ಲಿ ಅವರು ಎಲ್ಲರ ವಿಚಾರದಲ್ಲಿ ಮೂಗು ತುರುಗಿಸಿ ಫುಟೇಜ್ನ ತಗೋತಾ ಇರ್ತಾರೆ. ನೋ ಯಾಕೆ ಧನುಷ್? ನಂಗೇನೋ ಆ ಥರ ಅನ್ಸಲ್ಲ ಸರ್. ಅವ್ನು ಇರೋ ರೀತಿನೇ ಆ ಥರ. ಅವನು ಜಾಸ್ತಿ ಮಾತಾಡ್ತಾ ಇರ್ತಾನೆ, ಆಮೇಲೆ ರೇಗಿಸ್ತಾ ಇರ್ತಾನೆ. ನಾನು ಹೇಳಿದ್ದೀನಿ ತುಂಬ ಸತಿ, ನನ್ನ ವಿಷಯದಲ್ಲಿ ಯಾವತ್ತೂ ಕಾಮಿಡಿ ಮಾಡಿಲ್ಲ. ನೋ ಯಾಕೆ ರಜತ್? ಸರ್ ಅದೇ ಬಂದಿದ್ದು ಫಸ್ಟ್ ವಾರ ತುಂಬ ಅನ್ಕಂಫರ್ಟಬಲ್ ಆಗಿತ್ತು. ಆಮೇಲೆ ನಾನು ಹತ್ರ ಕೂತ್ಕೊಂಡು ಮಾತಾಡಿದೆ, ಈ ಥರ ಮಾಡಬೇಡ ನನ್ನ ವಿಷಯದಲ್ಲಿ, ನನಗೆ ಅದು ಇಷ್ಟ ಆಗಲ್ಲ, ಏನಾದರೂ ಇದ್ರೆ ತಮಾಷೆಯಾಗಿ ಮಾತಾಡೋಣ, ಬಟ್ ಡೀಪಾಗಿ ಹೋಗೋದು ಬೇಡ ಅಂತ ಹೇಳಿದಾಗ ಅವ್ನು ಅರ್ಥ ಮಾಡ್ಕೊಂಡು ಅದನ್ನು ಚೇಂಜ್ ಮಾಡ್ದ. ಎಸ್ ಯಾಕೆ ರಘು ಅವರೇ? ಸರ್, ಇದು ಮುಂಚೆ ಗಿಲ್ಲಿನ ಮೀಟ್ ಮಾಡಿದ್ದೀನಿ, ಅಂದರೆ ಬೇರೆ ಶೋ ಅಲ್ಲಿ. ಗಿಲ್ಲಿಯವ್ರು ಆ ಥರ ಇರಲಿಲ್ಲ. ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾರೆ. ಮೇ ಬಿ ಶೋಗೋಸ್ಕರ ಹಂಗೆ ಮಾಡ್ತಾ ಇದ್ದಾರೇನೋ ಅಂತ ಅನ್ಸುತ್ತೆ ಸರ್. ನಮ್ಮ ಶೋ ಹಂಗೆ ರಘು, ಎಲ್ಲರನ್ನ ಏನೇನೋ ಮಾಡಿಸುತ್ತೆ. ಕಾವ್ಯ ಎಸ್ ಯಾಕೆ? ಸರ್, ಅವ್ನು ಎಲ್ಲರ ವಿಷಯಕ್ಕೂ ಮೂಗ್ ತೋರಿಸ್ತಾನೆ ಅನ್ನೋದಕ್ಕಿಂತ ಎಲ್ಲರ ಜೊತೆ ಎಂಗೇಜಿಂಗ್ ಆಗೇ ಇರೋದಕ್ಕೆ ಟ್ರೈ ಮಾಡ್ತಾನೆ. ಎಲ್ಲರ ವಿಷಯ ಬೇಕಾಗುತ್ತೆ ಅಂದರೆ ಮೇ ಬಿ ಗೇಮ್ ಪರ್ಪಸ್ಗ, ನಾಮಿನೇಷನ್ಗೆ, ಅಥವಾ ಯಾವುದಾದ್ರೂ ಆ್ಯಕ್ಟಿವಿಟಿ ಪರ್ಪಸ್ಗೆ ಗೊತ್ತಿಲ್ಲ, ಬಟ್ ಎಲ್ಲರ ವಿಷಯನೂ ಅವನು ಕಲೆಕ್ಟ್ ಮಾಡೋದನ್ನ ನಾನು ನೋಡಿದ್ದೀನಿ ಸರ್. ಇಲ್ಲಿ ನೋ ಯಾಕೆ? ಅಣ್ಣ ಇಲ್ಲ ಅಣ್ಣ, ಎಲ್ಲರ ವಿಷಯಕ್ಕೂ ನಾನು ತಲೆ ಹಾಕೋಕೆ ಹೋಗಲ್ಲ ಅಣ್ಣ. ಒಂದು 3-4 ಜನ ನನಗೆ ಕಂಫರ್ಟಬಿಲಿಟಿ ಯಾರು ಇರ್ತಾರೆ ಅವ್ರ ಜೊತೆ ಮಾತಾಡ್ತೀನಿ ಅಷ್ಟೇ ಅಣ್ಣ. ಅದು ಬಿಟ್ರೆ ಎಲ್ಲರ ವಿಷಯಕ್ಕೂ ಹೋಗೋದು. ಈಗ ಧ್ರುವಂತೂ ನಮ್ಮ ಅಶ್ವಿನಿ ಮೇಡಮು ಮಾತಾಡ್ತಿರ್ತಾರೆ, ಅವ್ರ ಮಧ್ಯಕ್ಕೆ ಹೋಗಿ ಏನಣ್ಣ ಮಾಡಲಿ ನಾನು, ಅವ್ರದ್ದು ಸ್ಪಿರಿಚುಯಾಲಿಟಿ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ನನಗೆ ಯಾರು ಕಂಫರ್ಟ್ ಆಗಿರೋ ಅವ್ರ ಜೊತೆಲಿ ಮಾತಾಡ್ತೀನಿ ಅಷ್ಟೇ. ಅದು ಎಲ್ಲರ ಜೊತೆಲೂ ಮಾತಾಡ್ತಿರೋ ಕಾಣಿಸುತ್ತೆ ಅಣ್ಣ ಅಷ್ಟೇ. ಅವರೇ ನೆಕ್ಸ್ಟ್ ಸ್ಟೇಟ್ಮೆಂಟ್. ಧ್ರುವಂತ್ ಅವರ ಜೊತೆ ಒಂದು ಸಲ ಜಗಳ ಆಡಿದ್ರೆ ಜಗಳವಾಡದಂಥ ಕಂಟೆಸ್ಟೆಂಟ್ ಆ ವಾರ ಎಲಿಮಿನೇಷನಿಂದ ಸೇಫ್ ಆಗ್ತಾರೆ. ಎಸ್ ಯಾಕೆ ಗಿಲ್ಲಿ? ಅಣ್ಣ ಆಲ್ಮೋಸ್ಟ್ ಆಫ್ ಆಲು ಜಗಳ ಜಾಸ್ತಿ ಆಡಿರೋದೇ ಸ್ಪಂದನ ಹತ್ರ. ನಾನೇ ಅನ್ಸುತ್ತೆ ಅಣ್ಣ ಇದು ಹೇಳಿದ್ದು, ಧ್ರುವಂಟ ನಾನೇ ಹೇಳಿದ್ದು ಅಣ್ಣ. ಸ್ಪಂದನ ಹತ್ರ ಆಗಿರ್ಬೋದು, ಅವ್ರ ಹತ್ರ ಜಗಳ ಆಡಿದಾಗ ಅವ್ರು ಸೇಫ್ ಆಗವ್ರೆ. ಆಮೇಲೆ ಅಭಿಯಾಣನ ಹತ್ರ ಜಗಳ ಆಡಿದಾಗ ಅಭಿಯಾಣನೂ ಸೇಫ್ ಆಗವ್ರೆ. ಅಶ್ವಿನಿ ಮೇಡಮ್ ಅವ್ರ ಹತ್ರ ಅಶ್ವಿನಿ ಮೇಡಮು ಸೇಫ್ ಆಗವ್ರೆ. ಅದನ್ನ ಪನ್ನಿಗೆ ಹೇಳಿದೆ ಅಣ್ಣ, ಸೇಫ್ ಆಗವ್ರೆ. ಈಗ ಅರ್ಥ ಆಯ್ತಾ ಎಲ್ಲರಿಗೂ ನಾನು ಯಾಕೆ ಗಿಲ್ಲಿ ಟಿವಿ ಅಂತ ಕರೆಯೋದು. ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಲಾಸ್ಟ್ ಸ್ಟೇಟ್ಮೆಂಟ್ಸ್. ಅಶ್ವಿನಿ ಅವರಿಗೆ ಒಳ್ಳೆಯದನ್ನು ಬಯಸೋದಕ್ಕೆ ಈ ಮನೆಯಲ್ಲಿ ಯಾರೂ ಇಲ್ಲ. ಓಕೆ, ಎಸ್ ಯಾಕೆ ಚೈತ್ರ ಅವರೇ? ಸರ್, ನನಗನ್ಸುತ್ತೆ ಅಶ್ವಿನಿ ಅವರನ್ನ ಎಲ್ಲರೂ ವಿಲನಿಶ್ ಆಗಿ ನೋಡೋದಕ್ಕೆ ಬಯಸ್ತಾರೆ ಈ ಮನೆಯಲ್ಲಿ ಅಂತ. ಅವ್ರ ಪರಿವರ್ತನೆ ಆಗಿ ಅವ್ರ ಮೌನಕ್ಕೆ ಶರಣ ಆಗಬೇಕು ಅಂತಿದ್ರೆ ಅದು ಅವರ ಆಟದ ಸ್ಟ್ರಾಟಜಿ ಆಗಿರ್ಬೋದು. ಆ ಆಟದ ಸ್ಟ್ರಾಟಜಿ ಇನ್ನಷ್ಟು ದೂರ ಅವ್ರನ್ನ ತೊಗೊಂಡು ಹೋಗ್ಬೋದೇನೋ. ಸೊ ಅದನ್ನು ಮನೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ತಯಾರಿಲ್ವೇನೋ ಅಂತ ಬಹಳ ಸಲ ಬಹಳ ಜನರ ಚಟುವಟಿಕೆಯ ಸಂದರ್ಭದಲ್ಲಿ ಬಂದಿರೋ ಅಭಿಪ್ರಾಯದಲ್ಲಿ ನಾನು ಗಮನಿಸಿದ್ದೀನಿ ಸರ್. ಹಾಗಾಗಿ ನೋ ಯಾಕೆ ಅಶ್ವಿನಿ ಅವರೇ? ಅಣ್ಣ, ಅದೇ ನನಗೆ ಚೈತ್ರ ಅವರು ಹೇಳ್ದ ಹಾಗೆ ನನ್ನ ಕಣ್ಮುಂದೆ ಎಲ್ಲರೂ ಕೂಡ ಹಾಗೇನಿಲ್ಲ ಅಣ್ಣ. ಪ್ರತಿಯೊಬ್ಬರು ಬಂದು ಮಾತಾಡಿಸ್ತಿದ್ದಾರೆ. ನನ್ನ ಬದಲಾವಣೆಯನ್ನು ಅಥವಾ ಒಂದಷ್ಟು ಜನ ಕೇಳುವಂಥ ಪ್ರಯತ್ನನೂ ಮಾಡಿದ್ರು, ಯಾಕೆ ಅಂತೇಳಿ. ಮತ್ತು ಒಂದಷ್ಟು ಜನ ಇದು ಚೆನ್ನಾಗಿದೆ ಅಂತಲೂ ಹೇಳಿದ್ರು. ಸೊ ಹಾಗಾಗಿ ನನ್ನ ಮುಂದೆ ಎಲ್ಲರೂ ಹಾಗೆ ವರ್ತಿಸ್ತಾ ಇಲ್ಲ. ಬಟ್ ಹಿಂದೆ ನನಗೆ ಗೊತ್ತಿಲ್ಲ ಅಣ್ಣ, ನಾನು ಅದನ್ನ ಇನ್ನೂ ನೋಡಿ. ಚಲೋ, ಎಲ್ಲ ಬೋರ್ಡ್ ಸೈಡಿಗಿಡಿ. ಈಗ ಸೇಫ್ ಆಗ್ತಾರೋ ಮೊದಲನೇ ಕಂಟೆಸ್ಟೆಂಟ್ ಇಸ್ ಸ್ಪಂದನ ಅವರೇ. ಯು ಆರ್ ಸೇಫ್. ಥ್ಯಾಂಕ್ ಯು ಸರ್. ನಂಗೆ ವೋಟ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸರ್. ಈ ಮೂಮೆಂಟಲ್ಲಿ ಬಿಗ್ ಬಾಸಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಏನೋ ಒಂದು ಇನ್ಸಿಡೆಂಟ್ ಆಗಿ ಕಾಲು ನೋವು ಆಯಿತು ಸರ್. ಮನೇಲಿದ್ದರೂ ಇಷ್ಟು ಚೆನ್ನಾಗಿ ನೋಡ್ಕೋತಿದ್ರೋ ಗೊತ್ತಿಲ್ಲ, ಬಟ್ ಬಿಗ್ ಬಾಸ್ ಇಮಿಡಿಯೇಟ್ಲಿ ನನ್ನ ಕರ್ಕೊಂಡು ಹೋಗಿ ಏನೂ ಆಗಿಲ್ಲ ಅಂತ ರೀಚೆಕ್ ಮಾಡಿದ್ರು. ಇಷ್ಟು ಕಾಳಜಿ ಇಲ್ಲೆಲ್ಲೋ ಹೊರಗೆ ಬಂದಿದ್ರು, ಇಷ್ಟು ಕಾಳಜಿ ತೋರಿಸಿದ್ರು ಅಂತ ತುಂಬ ಖುಷಿ ಆಯಿತು ಸರ್. ನಾನು ಆ್ಯಕ್ಚುಲಿ ಅಲ್ಲಿಂದ ಲಿವಿಂಗ್ ಏರಿಯಾಗೆ ಬರಬೇಕಾದ್ರೆ ನಡೆಯೋಕ್ಕೆ ಟ್ರೈ ಮಾಡ್ತಿದ್ದೆ. ಒಂದು ವಾಯ್ಸ್ ಬಂತು ಸರ್, ನಡೆಯೋ ಸಾಹಸ ಮಾಡಬೇಡಿ ಅಂತ. ಮನೇಲಿ ಯಾರೋ ಹೇಳಿದಷ್ಟೇ ಖುಷಿ ಆಯಿತು ಸರ್. ಅದು ಬರೀ ವಾಯ್ಸ್ ಎಲ್ಲ ಅಪ್ಪನೋ ಅಮ್ಮನೋ ಹೇಳಿದ ಥರ ಫೀಲ್ ಆಯಿತು. ಸೊ ಥ್ಯಾಂಕ್ ಯು. ಆ್ಯಂಡ್ ಕಾವ್ಯ ಆಗಿರಲಿ, ಧನು ಆಗಿರಲಿ, ಅಭಿ ಆಗಿರಲಿ, ಮಾಳೋಣ ಆಗಿರಲಿ, ಈ ವಾರ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ನನ್ನ ಸಿಸ್ಟರ್ ಅಂತಲೇ ಹೇಳ್ತೀನಿ ಅವಳನ್ನ. ಯಾಕಂದರೆ ನನ್ನ ಪರ್ಸ್ನಲ್ ಕೆಲಸ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗ್ತಿತ್ತು ಫಸ್ಟ್ ಡೇ. ಅವಳು ಒಂಚೂರು ಬೇಜಾರು ಮಾಡ್ಕೊಳ್ದೆ ನನ್ನ ಜೊತೆ ಇದ್ಲು. ಸೊ ಅವ್ರು 4 ಜನಕ್ಕೂ ಥ್ಯಾಂಕ್ ಯು. ಆ್ಯಂಡ್ ಅಶ್ವಿನಿ ಮ್ಯಾಮ್ ಸರ್,
ಅವರು ಕೂಡ ಬಂದು ಹಗ್ ಮಾಡೋದು ರಾತ್ರಿ ಮಲಗಬೇಕಾದ್ರೆ. ನಾವು ಏನೇ ಜಗಳ ಆಡ್ಬೋದು ಮನೇಲಿ, ಏನೇ ಆದರೂ ಒಂಥರ ಫ್ಯಾಮಿಲಿ ಥರ ಫೀಲ್ ಮಾಡಿಸಿದ್ರು ಸರ್. ಸೊ ಎಲ್ಲರಿಗೂ ಥ್ಯಾಂಕ್ ಯು, ಆ್ಯಂಡ್ ವೋಟ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ ಯು. ನಾನು ಹುಷಾರಾಗಿದ್ದೀನಿ ಮಮ್ಮಿ ಪಪ್ಪ, ನೆಕ್ಸ್ಟ್ ವೀಕ್ ಚೆನ್ನಾಗಿ ಆಡ್ತೀನಿ ಸರ್. ಸೇಫ್ ಆಗೋ ಮುಂದಿನ ಕಂಟೆಸ್ಟೆಂಟ್ ಈಸ್ ರಾಶಿಕಾ ಅವರೇ, ಯು ಆರ್ ಸೇಫ್. ಥ್ಯಾಂಕ್ ಯು ಸೋ ಮಚ್ ಸರ್. ಮಾಡಿರೋ ಮಿಸ್ಟೇಕ್ಸ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ಈ ವಾರ ತುಂಬ ಚೆನ್ನಾಗಿ ಆಡ್ತೀನಿ. ಥ್ಯಾಂಕ್ ಯು ಸರ್. 3 ಕಂಟೆಸ್ಟೆಂಟ್ಸ್ ನಿಂತ್ಕೊಳ್ಳಿ. ಅಭಿ ಅವರೇ, ಮಾಳುವರೇ ಹಾಗೂ ಸೂರಜ್, ನೀವು ಆ್ಯಕ್ಟಿವಿಟಿ ರೂಮ್ ಹೋಗ್ತೀರಿ. ಅಲ್ಲಿ ಒಂದು ಆ್ಯಕ್ಟಿವಿಟಿ ಇರುತ್ತೆ. ಹಾಂ ಸರ್. ಆಲ್ರೈಟ್, ಅಲ್ಲಿ ನಾನು ನಿಮ್ಮ 3 ಜನಕ್ಕೆ ಸಿಗ್ತೀನಿ ಅಂತ ಹೇಳ್ತಾ, ಇದರಲ್ಲಿ ಎವಿಕ್ಟ್ ಆಗುವಂಥ ಕಂಟೆಸ್ಟೆಂಟ್ ಸ್ಟ್ರೇಟ್ ಅಲ್ಲಿಂದ ವೇದಿಕೆಗೆ ಬರ್ತೀರಿ. ನಿಮಗೆ ಮನೆಯಲ್ಲಿ ಮತ್ತೆ ಎಂಟ್ರಿ ಇರೋಲ್ಲ. ಈಗ ನೀವು 3 ಜನ ಟೈಮ್ ವೇಸ್ಟ್ ಮಾಡಿದೆ, ಇಮಿಡಿಯೇಟ್ಲಿ ಯು ಹ್ಯಾವ್ ಟು ಲೀವ್ ಟು ದಿ ಆ್ಯಕ್ಟಿವಿಟಿ ರೂಮ್. ಓಕೆ, ಮತ್ತು ಮುಂದಿನ ವಾರ ಸಿಗೋವರೆಗೂ ಮಿಕ್ಕಿರೋ ಎಲ್ಲ ಕಂಟೆಸ್ಟೆಂಟ್ಸ್, ರಘು ಅವರೇ, ಧ್ರುವಂತ್ ಅವರೇ, ರಜತ್ ಅವರೇ, ಗಿಲ್ಲಿ ಅವರೇ, ಕಾವ್ಯ ಅವರೇ, ರಕ್ಷಿತಾ ಅವರೇ, ಸ್ಪಂದನ ಅವರೇ, ರಾಶಿಕಾ ಅವರೇ, ಧನುಷ್ ಅವರೇ, ಅಶ್ವಿನಿ ಅವರೇ ಹಾಗೂ ಚೈತ್ರ ಅವರೇ, ಆಲ್ ಆಫ್ ಯು ಟೇಕ್ ಕೇರ್. See you all next week. Love you. ಥ್ಯಾಂಕ್ ಯು. ಥ್ಯಾಂಕ್ ಯು. Take a break. ಅಂದ್ರೆ ಅಣ್ಣ ಆಕ್ಟಿವಿಟಿ ಐತೆ, ಬರೋ ಕೂತ್ಕರ್ ಇದಕ್ಕೆ. ಒಳ್ಳೆಯದು. ಆಲ್ ದಿ ಬೆಸ್ಟ್. ಮಾಡು. ಇನ್ನೊಬ್ರು ಸೂರಜ್. ಥ್ಯಾಂಕ್ ಯು. Thank you so much. ಕಂದ ಬಿಡು, ಬರ್ತಾರೆ ಬಾ. ಮಾಳೋಣ ಎಲ್ಲೂ ಹೋಗಲ್ಲ, ಬಾ. ಇಲ್ಲಿ ರಕ್ಷಿತಾ, ಅಲ್ಲಿ ಕಾಯ್ತಿರ್ತಾರೆ ಲಾಸ್ಟ್. ಬರ್ತಾರೆ ವಾಪಸ್ ಬನ್ನಿ. ಓಕೆ, ಸರಿ. Welcome back. Simple activity. On the countdown, light flicker ಆಗುತ್ತೆ. ಲೈಟ್ ಯಾವಾಗ ಸ್ಟಾಪ್ ಆಗುತ್ತೋ ನಿಮಗೆ ಒಂದು ಕ್ಯೂ ಸಿಗುತ್ತೋ, ಸೂಟ್ ಕೇಸ್ ಓಪನ್ ಮಾಡ್ತೀರಿ. ನಿಮ್ಮ ಭವಿಷ್ಯ ನಿಮ್ಮ ಸೂಟ್ ಕೇಸಲ್ಲಿದೆ. ಈಗ ಸೂರಜ್, ಹಾಂ ಸರ್. ಇವತ್ತಿನ ವಾರದಲ್ಲಿ ಲಾಸ್ಟ್ 3 ಬಂದು ನಿಂತಿದ್ದೀರಿ. ಜಸ್ಟ್ 1 ಸ್ಟೆಪ್ ಅವೇ ಫ್ರಮ್ ಗೆಟಿಂಗ್ ಎವಿಕ್ಟೆಡ್. ಎಸ್ ಸರ್. ಎವಿಕ್ಟ್ ಆದರೆ ಯಾವ ಕಾರಣದಿಂದ ನೀವು ಹೊರಗಡೆ ಹೋಗ್ತಾ ಇದ್ದೀರಿ ಅಂತ ನಿಮಗೆ ಅನಿಸುತ್ತೆ? ಸರ್, ನನಗನ್ಸುತ್ತೆ ಫ್ರಮ್ ಪಾಸ್ಟ್ 2 ವೀಕ್ಸ್ ನಾನು ಟಾಸ್ಕ್ಸ್ ಅಂತ ಬಂದಾಗ ಎಲ್ರಿಗಿಂತ ಸ್ವಲ್ಪ ಹಿಂದುಳಿದಿದ್ದೆ. ಆ್ಯಂಡ್ ಆಲ್ಸೋ ಎಲ್ಲೋ ಒಂದು ಕಡೆ ನೀವು ಹೇಳಿದ ಫೀಡ್ಬ್ಯಾಕ್ಸ್ನ ಸರಿಗೆ ನಾನು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಅಂತ ನನಗನ್ಸುತ್ತೆ. ಸೊ ಇಫ್ ಐ ಗೆಟ್ ಎವಿಕ್ಟೆಡ್ ಅದೇ ಕಾರಣ ಆಗುತ್ತೆ ಅಂತ ನನಗನ್ಸುತ್ತೆ ಸರ್. ಅಭಿ ಅವರ ಸೇಮ್ ಕ್ವೆಶನ್. ನಾನು ಎಲ್ಲಿ ಹಿಂದೆ ಉಳಿದೆ ಅಂತ ಅನ್ಸಿದ್ರೆ, ನನಗೆ ಎಲ್ಲರ ಜೊತೆ ಬೆರೆಯೋದು ತುಂಬ ಹಿಂದೆ ಉಳಿದೆ ಅನ್ಸುತ್ತೆ. ನನ್ನ ಪರ್ಸ್ನಾಲಿಟಿ ಹೇಗಿದೆ ಅಂತಂದರೆ, ನಾನು ಒಬ್ಬೊಬ್ಬನೇ ಇದ್ದ ಅಭ್ಯಾಸ ಇತ್ತು. ಸೊ ಮೇ ಬಿ ಎಲ್ಲರ ಜೊತೆ ಇನ್ನೂ ಬರೀಬೇಕಾಗಿತ್ತು, ಆ ಕಾರಣದಿಂದ ಇಲ್ಲಿ ನಿಂತಿದ್ದೀನಿ ಅಂತ ಅನ್ಸುತ್ತೆ ಸರ್. ನಾನು ಅವ್ರೈಟ್ ಮಾಡೋರೆ ಸರ್, ನಾವು ಒಂದು ವೇಳೆ ಉಳ್ಕೊಂಡ್ರೆ ಸರ್, ಇನ್ನೂ ಆಟ ಹೆಚ್ಚಿನ ಮಟ್ಟಿಗೆ ಆಡ್ಬೋದು, ಜನಕ್ಕೆ ಇನ್ನೂ ಹೆಚ್ಚಿನ ಮಟ್ಟಿಗೆ ತೋರಿಸ್ಬೋದು ಅನ್ನೋ ಆಸೆ ಇದೆ ಸರ್. ಮನೆಯಲ್ಲಾಗಲಿ ಎಲ್ಲ ಟೋಟಲ್ ಒಂದು ಆಲ್ ಓವರ್ ಆಗಲಿ ಸರ್. ಮತ್ತು ಹೋದ್ರೆ ಸರ ಜನಕ್ಕೆ ನನ್ನಿಂದ ಏನೋ ಕಡಿಮೆ ಆಗೈತಿ, ನನ್ನಿಂದ ತಪ್ಪಾಗೈತಿ ಅಂತ ಅನ್ಕೋತಾನೆ ಸರ್. ಇಷ್ಟೇ. ಸೂರಜ್, ಸಪೋಸ್ ಉಳ್ಕೊಂಡ್ರೆ ವಾಟ್ ಡು ಯು ಥಿಂಕ್ ಯು ವಾಂಟ್ ಟು ಡೂ ಸರ್? ಈ ಗೇಮ್ನ ಇನ್ನೂ ಸೀರಿಯಸ್ ಆಗಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಅನ್ಸಕ್ಕೆ ಶುರು ಆಗಿದೆ, ಇವ್ರ ಜೊತೆ ಎಲ್ಲ ಕಂಪೀಟ್ ಮಾಡಬೇಕು ಅಂದರೆ ದಟ್ ಇಸ್ ನಾಟ್ ಸಫಿಷಿಯೆಂಟ್ ಅಂತ ನನಗನ್ನಿಸ್ತಿದೆ ಸರ್. ಸೊ ಐ ಶುಡ್ ಹ್ಯಾವ್ ಅ ಸ್ಟ್ರಾಟಜಿ. ಅದು ಒಳ್ಳೆ ರೀತಿಲೇ ಇರ್ಬೋದು, ಬಟ್ ಐ ಶುಡ್ ಸ್ಟಿಕ್ ಟು ಇಟ್ ಆ್ಯಂಡ್ ವರ್ಕ್ ಆನ್ ಇಟ್ ಅಂತ ನಂಗೆ ಅನ್ಸುತ್ತೆ ಸರ್. ಅಭಿ ಅವರ ಸೇಮ್ ಕ್ವೆಶನ್. ನಾನು ಇನ್ನೂ ಎಲ್ಲರ ಜೊತೆ ಬರೀಬೇಕು, ಇನ್ನೂ ಅದನ್ನು ತುಂಬ ಎಫರ್ಟ್ಫುಲಿ ತೊಗೊಂಡು ನನ್ನ ಶಕ್ತಿ ಮೀರಿ ಎಫರ್ಟ್ ಹಾಕಬೇಕು ಅಂತ ಅನ್ಸುತ್ತೆ. ಯಾಕಂದರೆ ತುಂಬ ಜನ ಜೊತೆ ನಾನು ಎಷ್ಟು ಬೇಕು ಅಷ್ಟೇ ಮಾತಾಡ್ತೀನಿ. ಮೇ ಬಿ ಅದೇ ನನಗೆ ಈ ಪೊಸಿಷನ್ ಇಟ್ಟಿರ್ಬೋದು ಅಂತ ನನಗನ್ಸುತ್ತೆ. ಸೊ ಅದಕ್ಕಿಂತ ಜಾಸ್ತಿ ಇನ್ನು ಸ್ವಲ್ಪ ಬೆರೆಯೋದಾಗಲಿ ಲೈವ್ಲಿ ಆಗಿರೋದಾಗಿ ಟ್ರೈ ಮಾಡ್ತೀನಿ ಸರ್. ನಂದು ಅಭಿ ಹೇಳ್ದಂಗೆ ಸರ್, ನಾನು ಇನ್ನೂ ಎಲ್ಲರ ಜೊತೆ ಬೆರಿಬೇಕು ಸರ್, ಇನ್ನೂ ಬೆರಿತೀನಿ ಸರ್. ಮತ್ತು ಏನು ಮಾತಾಡಬೇಕಾದಲ್ಲಿ ಮಾತಾಡ್ತೀನಿ ಸರ್, ಟ್ಯಾಂಟ್ ಹೋಗಲ್ಲಿ ತೊಗೋತೀನಿ ಸರ್. ಇನ್ನೂ ಆಟ ಅಂತ ಬಂದಾಗ ಸರ್, ಅದು ನನ್ನ ಪೂರ ನನ್ನ ಪ್ರಾಣ ಒಟ್ಟೆಟ್ಟಾದರೂ ಗೆಲ್ಲಬೇಕು ಅನ್ನೋ ಹಠ ಇದೆ ಭಾಳ ಸರ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. 3 ಜನಕ್ಕೂ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮೂಮೆಂಟಲ್ಲಿ ಎಫರ್ಟ್ಸ್ ಎಲ್ಲರೂ ಹಾಕ್ತಾ ಇದ್ದಾರೆ, ಎಲ್ಲರೊಟ್ಟಿಗೂ ಬೆರೀತಾ ಇರ್ತಾರೆ. ಬರೀ ಎಫರ್ಟ್ಸ್ ಹಾಕೋದ್ರಿಂದ ಅಥವಾ ಎಲ್ಲರೊಟ್ಟಿಗೆ ಬೆರೆಯೋದ್ರಿಂದ ಬಿಗ್ ಬಾಸಲ್ಲಿ ಉಳಿಯೋಕ್ಕಾಗಲ್ಲ, ಬಿಗ್ ಬಾಸ್ ಗೆಲ್ಲಕ್ಕಾಗಲ್ಲ. ಬಿಗ್ ಬಾಸ್ ಗೆಲ್ಲಬೇಕು ಅಂದರೆ
ಅಫ್ಕೋರ್ಸ್ ಯು ನೀಡ್ ಟು ಹ್ಯಾವ್ ಅ ಗೇಮ್ ಪ್ಲ್ಯಾನ್. ನೀವು ಕೆಲವರು ಮಾತಾಡ್ತಿರಲ್ಲ, ನಾನು ಮನೇಲಿ ಹೇಗಿದ್ದೀನೋ ಇಲ್ಲೂ ಹಾಗಿದ್ದೀನಿ, ದಟ್ ಇಟ್ ಸೆಲ್ಫ್ ಇಸ್ ರಾಂಗ್. ನನ್ನ ಪ್ರಕಾರ ಸರ್, ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ನಿಮ್ಮ ಜೀವನದಲ್ಲಿ ಈ ಒಂದು ಹಂತದಲ್ಲಿ ನಿಂತಿರ್ಬೇಕಾದ್ರೆ ಬಹಳ ದೊಡ್ಡ ಪರೀಕ್ಷೆಯನ್ನು ಅಟೆಂಡ್ ಮಾಡ್ತಾ ಇದ್ದೀರಾ ನೀವು. ಬಹಳ ದೊಡ್ಡ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಗೆಲ್ಲೋದಕ್ಕೆ ಬೇಕಾಗಿರೋದು ಸಿರ್ಫ್ ಓನ್ಲಿ ಟೆಕ್ಸ್ಟ್ ಬುಕ್ಸ್ ಅಲ್ಲ, ಅದರಲ್ಲಿ ಏನು ಓದ್ದೆ ಅದನ್ನು ಬರದೆ, ನೋ, ನಿಮ್ಮ ಹಿಂದಿನ ಲೈಫಿನ ಅಷ್ಟು ಎಕ್ಸ್ಪೀರಿಯನ್ಸಸ್ ಬೇಕಾಗುತ್ತೆ. ಪ್ಲಸ್ 11 ಸೀಸನಲ್ಲಿ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿದ್ದರು ಅದು ಬೇಕಾಗುತ್ತೆ. ಪ್ಲಸ್ ನಿಮ್ಮ ಅಕ್ಕಪಕ್ಕ ಇರೋ ಕಂಟೆಸ್ಟೆಂಟ್ಸ್ಗಿನ ನಾನು ಒಂದು ಹೆಜ್ಜೆ ಮುಂದೆ ಇರೋದು ಹೇಗೆ ಇದು ತಿಳ್ಕೊಬೇಕಾಗುತ್ತೆ. ಯು ಗೆಟ್ ಇಟ್? ಸೂರಜ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಅಭಿಷೇಕ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಮಾಳುವರೆ, ಆಲ್ ದಿ ಬೆಸ್ಟ್. ಆಲ್ ರೈಟ್, your time starts now. ಅಯ್ಯೋ, ಬಿಗ್ ಬಾಸ್ ಕನೆಕ್ಷನ್ ಕಟ್ಟಾಯಿತು. ಸಬಾಷ್. ನಮಗಷ್ಟೇ ಅನ್ಸುತ್ತೆ. ನಾನು ಹೊರಗಡೆ ಬಂದ್ಮೇಲೆ ಗೊತ್ತಾಗೋದು Well, you can open the suitcase now. ಕಾರ್ಡ್ ತೋರಿಸಿ. Bad luck, Abhi. Yes, sir. Suraj. ಹಾಂ ಸರ್. Wake up. ಎಸ್ ಸರ್. ನಾನು ಇದ್ರ ಮೇಲೆ ಹೇಳಕ್ಕೆ ಹೋಗಲ್ಲ. ಅಂಡರ್ಸ್ಟುಡ್. ಮಾಡು ಸರ್. ವಿಪರೀತ ಪೊಟೆನ್ಷಿಯಲ್ ಇದೆ ರೀ ನಿಮಗೆ, ವಿಪರೀತ ಪೊಟೆನ್ಷಿಯಲ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಜಾಸ್ತಿ ಬೆಂಬಲ ನಿಮ್ಮ ಜನದ ನಿಮಗಿದೆ. ಹಾಗಿರ್ಬೇಕಾದ್ರೆ ಚೆನ್ನಾಗಿ ಆಡ್ತಾ ಇದ್ದೀರಾ, ಖಂಡಿತ ಚೆನ್ನಾಗಿ ಆಡ್ತಾ ಇದ್ದೀರಾ. ಗೆಲ್ಲೋದಕ್ಕೆ ಸಾಲದು ಮಾಡೋದು. ಓಕೆ, ಚೆನ್ನಾಗಿ ಆಡಿ. ಅಭಿ, ಎಸ್ ಸರ್. ಯು ಡಿಡ್ ವೆಲ್. ಥ್ಯಾಂಕ್ ಯು ಸರ್. ಬಟ್ ಸಮ್ವೇರ್ ಇಟ್ ಇಸ್ ನಾಟ್ ಎನಫ್. ಎಸ್. ನಿಮಗೆ ಈ ವೇದಿಕೆ ಮೇಲೆ ಸಿಗ್ತೀನಿ, ನಿಮಗೆ 5 ನಿಮಿಷ ಕಾಲ ಅವಕಾಶ ಇದೆ ಇಲ್ಲಿ ಬರೋಕ್ಕೆ ಅಂತ ಹೇಳ್ತಾ, ಸೂರಜ್ ಮಾಡು, ಮುಂದಿನ ವಾರ ಸಿಗೋವರೆಗೂ ಮನೆಗೆ ಹೋಗಿ ನಿಮ್ಮಲ್ಲಿ ಬದಲಾವಣೆ ಮಾಡ್ಕೋಬೇಕು ಅಂದ್ಕೊಂಡ್ರೆ ಮಾಡಿ, ಇಲ್ಲ ಯಥಾ ಪ್ರಕಾರ ನಾನು ಬರ್ತೀನಿ, ಅಲ್ಲೇ ಹಾಯ್ ಹೇಳ್ತೀನಿ, ಅಲ್ಲೇ ಹಲೋ ಹೇಳಿ ವಾಪಸ್ಸು ಯಾವ ಥರ ಬರೋ ದಿನ ತುಂಬ ಪ್ರೀತಿಯಿಂದ ಕರಿತೀನಿ. ಆಲ್ರೈಟ್, ವೇಕಪ್. ಇವರಿಬ್ಬರಿಗೆ ನೀವು ಸೆಂಡ್ ಆಫ್ ಕೊಡ್ಬೋದು. ಎಸ್ ಸರ್. ನೀವಿಬ್ಬರು ಮನೆಗೆ ಹೋಗ್ಬೋದು. ಸೂರಜ್ ಅಂಡ್ ಮಾಡು, ಅಭಿ. ಎಸ್ ಸರ್. 5 ನಿಮಿಷದಲ್ಲಿ. ಆಲ್ರೈಟ್, ಶಿವ್ ಸೂರಜ್, ಶಿವ್ ಮಾಡೋರೆ. See my boy. ಮಜಾ ಮಾಡೋ, ಇಟ್ಸ್ ಓಕೆ. It's okay, girl. See you, man. Play well. Play that time with you. You were very good. Thank you, bro. Thank you so much. Holding you, bro. Oh, well, all the best, my boy. Kill it. ಸಿಗೋಣ ಬೈ outside. See you. Clear. Meet you outside. Bye. ಬಾಗಿಲೇ ಬಿಡ್ಬೇಕಾ? ಬಾಯ್ ಅಭಿ. See you, bro. Bye-bye. Good luck. ಮಾಡು, good luck, bro. ಹೇ ಮಾಡೋಣ. ಬಾಯ್. ಅಭಿ. ಜರ್ನಿ ಕಂಟಿನ್ಯೂ ಅಂತ ಹೇಳಿಸಿಂದ ನನಗೆ ಸುರಿಸಿದ್ದು ದಯಂಡತ ಹೋಗುತ್ತೆ.
ಮನೆಯಿಂದ ಹೊರಗಡೆ ಬಂದಿರೋ ಅಭಿ ಅವರಿಗೆ ವೇದಿಕೆಗೆ ಕರೆದು ಮಾತಾಡಿಸೋ ಟೈಮ್. ಲೆಟ್ಸ್ ವೆಲ್ಕಮ್ ಅಭಿ ಆನ್ ಸ್ಟೇಜ್. ಸೆಕೆಂಡ್ ಟೈಮ್ ಕ್ಯಾಪ್ಟನ್ ಆಗಿ ಎವಿಕ್ಟ್ ಆಗಿರೋದು, ಇಟ್ಸ್ ಶಿಯರ್ ಬ್ಯಾಡ್ ಲಕ್. ಎನಿಥಿಂಗ್ ಟು ಸೇ, ಏನಾದ್ರು ಹೇಳಕ್ಕಿದೆಯಾ ಅಭಿ? ಇಟ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ ಸರ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕಂದರೆ ಇಟ್ಸ್ ಮೆಂಟಲಿ ವೆರಿ ಡ್ರೈನಿಂಗ್. ಆಮೇಲೆ ಹೋಗ್ತಾ ಹೋಗ್ತಾ ಐ ಫೇಸ್ ಅ ಲಾಟ್ ಆಫ್ ಹೆಲ್ತ್ ಇಶ್ಯೂಸ್. ನನಗೆ ಮೇ ಬಿ ದ್ಯಾಟ್ ಪುಟ್ ಮೀ ಡೌನ್ ಲಿಟಲ್ ಮೋರ್ ಅಂತ ಅನಿಸ್ತು. ಅವರೇ ಈ ಕಡೆ ಬನ್ನಿ, ನಿಮ್ಮ ಜರ್ನಿ ವಿಟಿ ನೋಡಿ ಆಮೇಲೆ ಮಾತಾಡೋಣ. ಶೋರ್ ಸರ್. ಬಿಗ್ ಬಾಸ್, ನಮ್ಮ ಅಭಿ ಅವರ ಜರ್ನಿ ವಿಟಿ ಪ್ಲೀಸ್. ಎಮೋಷ್ನಲ್ ಜರ್ನಿ ಸರ್, ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್. ಬಟ್ ಖುಷಿ ಆಯಿತು ಸರ್. ಆದಷ್ಟು ನಾನು ನಾನಾಗಿರೋಕ್ಕೆ ಟ್ರೈ ಮಾಡಿದೆ. ಸಿಚುವೇಶನ್ಸ್ಗಳು ಹಿಂದೆ ಮುಂದೆ ಹೋದರೂ ಐ ಟ್ರೈ ಟು ಬಿ ಕಾಮ್ ಆ್ಯಂಡ್ ಕಂಪೋಸ್ಡ್ ಅಂತ ಮನೆಯವರೇ ಹೇಳಿದ್ರು ಇವತ್ತು. ಸೊ ಐ ಥಿಂಕ್ ಇಟ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ ಸರ್. ಯು ಡಿಡ್ ಎಕ್ಸ್ಟ್ರೀಮ್ಲಿ ವೆಲ್ ಸರ್. ಥ್ಯಾಂಕ್ ಯು ಸರ್. ಯು ಡಿಡ್ ಎಕ್ಸ್ಟ್ರೀಮ್ಲಿ ವೆಲ್. ಒಂದಂತೂ ಅರ್ಥ ಆಗುತ್ತೆ ಅಭಿ, ನಿಮ್ಮ ಜರ್ನಿಯಲ್ಲಿ ನಾವು ಈ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ನಿಮ್ಮಲ್ಲಿ ತುಂಬ ಒಳ್ಳೆತನದ ಇದೆ. ಯು ಆರ್ ವೆರಿ ಗುಡ್ ಹ್ಯೂಮನ್. ಥ್ಯಾಂಕ್ ಯು ಸರ್. ಹಾಗೆ ಏನು ಬೇಕಾಗುತ್ತೆ ಅಭಿ ನಿಮ್ಮ ಪ್ರಕಾರ? ಇಷ್ಟು ವಾರ ಆಯ್ತಲ್ಲ ಬಿಗ್ ಬಾಸ್ ಗೆಲ್ಲಕ್ಕೆ. ಸ್ಪಾಂಟೇನಿಯಸ್ ಆಗಿರ್ಬೇಕು ಅನ್ಸುತ್ತೆ ಸರ್ ತುಂಬ.
ಆಮೇಲೆ ತುಂಬ ಏನೋ ಕ್ವಿಕ್ಕಾಗಿ ಮಾತಾಡಬೇಕು. ಆಮೇಲೆ ಅದು ಮೆಜಾರಿಟಿ ಅದೇ ಅನ್ಸುತ್ತೆ ಸರ್ ನನ್ನ ನೋಡಿರೋ ಪ್ರಕಾರ. ದಟ್ ಈಸ್ ಇಂಪಾರ್ಟೆಂಟ್ ಅನ್ಸುತ್ತೆ. ನಾನು ತುಂಬ ಯೋಚನೆ ಮಾಡ್ತಿದ್ದೆ. ಐ ಥಿಂಕ್ ದಟ್ ವಾಸ್ ರಿಯಲಿ ಬ್ಯಾಡ್. ಮನೆಯವ್ರಿಗೆ ಇಂಟ್ರೊಡ್ಯೂಸ್ ಮಾಡಿ, ಯಾರು ಬಂದಿದ್ದಾರೆ? ಮೈ ಬ್ರದರ್ ಇಸ್ ದೇರ್. That's your brother in white t-shirt. Hi sir, ಹೇಗಿದ್ದೀರಿ? And that's my mother. Hi ma'am. That's my best friend Arvind. ಯಾರು? ಅರವಿಂದ್. ಹಾಯ್. ಆಮೇಲೆ ಅವ್ರ ಪಕ್ಕ only you three guys have come. First your auntie also is there. Hi ma'am. I'll talk to your brother first. Sure sir. Sir, ಬ್ರದರ್ ನೋಡಿದ್ರಿ? ಎಸ್ ಸರ್. ಸೊ ಟೆಲ್ ಮಿ ಸರ್, ಇವತ್ತು ಎವಿಕ್ಟ್ ಆಗೋದಕ್ಕೆ ಏನು ಕಾರಣ ಇರ್ಬೋದು ಸರ್? ನಂಬರ್ 1 ಶ್ಯೂರ್ ಬ್ಯಾಡ್ ಲಕ್. ನಂಬರ್ 2 ಜಾಸ್ತಿ ಮಾತಾಡಬೇಕಿತ್ತು. That's all I can say. But you did an amazing job. I'm so proud of you. I love you. Thank you. Love you so much. ಮ್ಯಾಮ್ ನಮಸ್ತೆ. ನಮಸ್ಕಾರ ಸರ್. ಮ್ಯಾಮ್ ಏನು ಮಿಸ್ಟೇಕ್ ಆಯಿತು ಮ್ಯಾಮ್? ಗೊತ್ತಾಗ್ತಾ ಇಲ್ಲ ಸರ್. ಆ್ಯಕ್ಚುಲಿ ನನಗೆ ಅವನು ಹೊರಗೇನಿದ್ದ ಒಳಗೆ ಅದೇ ಅನಿಸಿದ. ಅದೇ ಮ್ಯಾಮ್ ಪ್ರಾಬ್ಲಮ್ ಆಗಿರೋದು. ಅಂದರೆ ಭಾಳ ಒಳ್ಳೆ ವ್ಯಕ್ತಿತ್ವ ಸರ್. ಅವನು ಯಾರನ್ನೂ ಪಾಪ ತಪ್ಪಾಗಿ ತಿಳ್ಕೊಳ್ಳಲ್ಲ. ತಿಳ್ಕೊಬೇಕಾಗಿತ್ತೇನೋ ನಂಗೆ ಗೊತ್ತಿಲ್ಲ ಸರ್. ನೋ, ತಪ್ಪಾಗಿ ತಿಳ್ಕೊಳ್ಳೋದ್ರಿಂದ ಅಂದರೆ ಸರ್ ಅವನು ಸ್ವಲ್ಪ ಓಪನ್ ಅಪ್ ಆಗಬೇಕಿತ್ತು. ಅಂದರೆ ಇಲ್ಲಿ ತಪ್ಪಿದೆ ಅಂದಾಗ ತಪ್ಪು ಅಂತ ಹೇಳಬೇಕಿತ್ತು. ಹೇಳಿದ್ರೆ ಎಲ್ಲಿ ಅವ್ರು ನೊಂದ್ಕೋತಾರೋ, ಬೇರೆಯವ್ರ ಬಗ್ಗೆ ಭಾಳ ಯೋಚನೆ ಮಾಡ್ತಾನೆ. ಇನ್ನೊಬ್ರಿಗೆ ನೋವು ಮಾಡೋ ಗುಣನೇ ಇಲ್ಲ ಸರ್ ಅವನಿಗೆ. ಅದು ಸ್ವಲ್ಪ ಹೊಡ್ತಾ ಬಿತ್ತೇನೋ ಅಂತ ನನಗನ್ಸುತ್ತೆ ಸರ್. ರೈಟ್ ಅಭಿ, ದೇರ್ ಇಸ್ ಸಮಥಿಂಗ್, ಲಿಸನ್ ಆಲ್ವೇಸ್. ಎಸ್ ಸರ್. ಯಾರಿಗೋ ನೋವಾಗುತ್ತೆ ಅಂತ ನಾವು ಮಾತಾಡದೇ ಇರೋದು ಬೇರೆ ಆಗುತ್ತೆ. ಯಾರಿಗೋ ನೋವು ಆಗ್ಬಿಡ್ಬೋದೇನೋ ಅಂತ ನಾವು ಹಾಳಾಗೋಗೋದೇ ಬೇರೆ ಆಗುತ್ತೆ. ಓಕೆ ರೈಟ್. ಎಸ್ ಸರ್. ಹೋಗೋಕ್ಕಿಂತ ಮುಂಚೆ ಒಂದೆರಡು ಗಿಫ್ಟ್ಸ್ ಇದೆ, ನಿಮಗೆ ಕೊಟ್ಟು ಕಳಿಸ್ತೀನಿ ನಾನು. ಥ್ಯಾಂಕ್ ಯು ಸರ್. ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಅವ್ರ ಕಡೆಯಿಂದ 50,000 rupees ಗಿಫ್ಟ್ ವೌಚರ್ ಅಭಿ ಅವ್ರಿಗೆ. ಥ್ಯಾಂಕ್ ಯು ಸೊ ಮಚ್ ಸರ್. 1, 2, 3 ನೂಡಲ್ಸ್ ಅವ್ರ ಕಡೆಯಿಂದ 1 lakh ಕ್ಯಾಶ್ ಪ್ರೈಸ್. ನಾಳೆ ಬೆಳಗ್ಗೆ ಬಿಗ್ ಬಾಸ್ ಇಲ್ಲ, ಏನು ಮಿಸ್ ಮಾಡ್ಕೋತೀರಿ? ಸಾಂಗ್ ಸರ್, ವೇಕಪ್ ಸಾಂಗ್ಗೆ ತುಂಬ ಚೆನ್ನಾಗಿರ್ತೈತೆ. ಎನರ್ಜಿಯಿಂದ ವೇಕಪ್ ಆಗಿ ಎದ್ದೊಳ್ತಾ ಇದ್ವಿ. ಐ ಥಿಂಕ್ ದಟ್ ಐ ವಿಲ್ ಮಿಸ್ ದ ಮೋಸ್ಟ್ ಸರ್. ಬಿಗ್ ಬಾಸ್ ಮನೆಯಲ್ಲೂ ನಾವು ನಿಮ್ಮನ್ನು ಮಿಸ್ ಮಾಡ್ಕೊತೀವಿ ಅಂತ ಹೇಳ್ತಾ ಅಭಿಯವರೇ, ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಇಲ್ಲಿಂದ ಹೊರಡ್ಬೇಕಾದ್ರೆ ಮನೆಯಿಂದ ನಿಮಗೆ ಖಂಡಿತ ಒಳ್ಳೆಯದಾಗಿದೆ. ನಿಮ್ಮಿಂದ ಬಿಗ್ ಬಾಸಿಂದ ನಿಮಗೂ ಅಷ್ಟೇ ಒಳ್ಳೆಯದಾಗಲಿ ಅಂತ ಹೇಳ್ತಾ ಹೊರಡೋಕ್ಕಿಂತ ಮುಂಚೆ ವೀಕ್ಷಕರಿಗೆ ಏನಾರು ಹೇಳೋಕ್ಕಿದ್ರೆ ಹೇಳಿಬಿಟ್ಟು. ಇಲ್ಲಿವರೆಗೂ ನನ್ನ ಜರ್ನಿನ ನೋಡಿ ನನಗೆ ಸಪೋರ್ಟ್ ಮಾಡಿ ಉಳಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ರಿಯಲಿ ಮೀನ್ಸ್ ಅ ಲಾಟ್. ಯಾಕಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇಲ್ಲಿವರೆಗೂ ಬರ್ತೀನಿ ಅಂತಲೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಬಟ್ ನಿಮ್ಗಳಿಂದ ಇಲ್ಲಿ ತನಕ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಐ ವಿಶ್ ಯು ಆಲ್ ದಿ ಬೆಸ್ಟ್ ಸರ್. ಬ್ಲೆಸ್. ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರ ಹಾವು ಏಣಿ ಆಟ ನಡೀತಾನೆ ಇರುತ್ತೆ. ಒಂದು ವಾರ ಏಣಿ ಹತ್ಕೊಂಡು ಹೋದರೆ ನೆಕ್ಸ್ಟ್ ವೀಕೆ ಕಾರಣನೇ ಗೊತ್ತಿಲ್ಲದೆ ಹಾವಿಗೆ ಸಿಗಾಕೊಂಡು ಕೆಳಗಡೆ ಇಳಿತಾನೆ. ಈ ಏರು ಪೇರಿನ ನಡುವೆ ಒಂದು ಬ್ಯಾಲೆನ್ಸ್ನ ಕಂಡುಹಿಡಿಯೋದೇ ನಿಜವಾದ ಬಿಗ್ ಬಾಸ್ನ ಆಟ. ಯಾರ್ಯಾರು ಈ ಬ್ಯಾಲೆನ್ಸ್ ಹುಡುಕೋತಾರೆ, ಯಾರ್ಯಾರು ಬ್ಯಾಲೆನ್ಸ್ ತಪ್ಪಿ ಬೀಳ್ತಾರೆ, ಇದನ್ನ ನೋಡೋಣ ಅಂತ ಹೇಳ್ತಾ ಇದು ನಿವ್ಯಾ ಬಾಡಿ ಮಿಲ್ಕ್ ಪ್ರೆಸೆಂಟ್ಸ್ Big Boss Season 12, co-presented by Sunridge Refined Sunflower Oil, Asian Paints ಹಾಗೂ VZ Smart Television, co-powered by Ashwarya Realities, Nirantara Pooja Oil, Santoor, Maruti Suzuki Heritage ಹಾಗೂ ತೇಜು ರೆಡಿ ಮಿಕ್ಸ್ ಮಸಾಲ. ಮುಂದಿನ ವಾರ ಸಿಗೋವರೆಗೂ ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪನಿಂದ ನಮಸ್ತೆ, ಶುಭರಾತ್ರಿ, ಗುಡ್ ನೈಟ್.